ಎಲ್ಲ ಸಹೃದಯರಿಗೆ ನಮಸ್ಕಾರ. ನಿನ್ನೆ ಮೊದಲನೇ ಅಧ್ಯಾಯದ ಕೆಲವು ಶ್ಲೋಕಗಳನ್ನು, ಅದಕ್ಕೆ ಸಂವಾದಿಯಾಗಿ ಬಂದಂಥ ಕಗ್ಗದ ಮಾತುಗಳನ್ನು ನೋಡಿದ್ವಿ. ಇದನ್ನು ಮುಂದುವರೆದು ಇವತ್ತು ಎರಡನೇ ಅಧ್ಯಾಯ ಸಾಂಖ್ಯಯೋಗ, ಸ್ವಲ್ಪ ದೊಡ್ಡದಾದಂಥ ಯೋಗ. ಅದರಲ್ಲಿ ಎಲ್ಲ ಪದ್ಯಗಳನ್ನು ತೊಗೊಳಕ್ಕಾಗೋದಿಲ್ಲ. ನಾನು ನಿನ್ನೆ ತಮ್ಮ ಭಿನ್ನವಿಸ್ಕೊಂಡ ಹಾಗೆ ಇಡೀ ಅಧ್ಯಾಯದ ಒಂದು ಸಾರ ರೂಪ ಅಂತ ಯಾವುದಿದೆಯೋ ಆ ಸಾರ ರೂಪಕ್ಕೆ ಅನ್ವಯವಾಗಿ ಬರುವಂಥ ಕೆಲವು ಶ್ಲೋಕಗಳನ್ನು ತಗೊಂಡು ಅದಕ್ಕೆ ಕಗ್ಗದ ಪದ್ಯಗಳನ್ನು ಆರಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿತ್ತು. ಈ ಸಾಂಖ್ಯಯೋಗದಲ್ಲಿ ಮುಖ್ಯವಾಗಿರುವಂಥದ್ದು 4 ಅಂಶಗಳು. ಒಂದು ಆತ್ಮನಿತ್ಯತೆ, ದೇಹ ಶಾಶ್ವತ ಅಲ್ಲ, ಆತ್ಮ ಶಾಶ್ವತವಾದದ್ದು, ಆತ್ಮ ಅವಿನಾಶಿಯಾದದ್ದು, ಆತ್ಮನಿತ್ಯತೆ ಬಗ್ಗೆ ಮೊದಲನೇ ಭಾಗ. ಎರಡನೇ ವಸ್ತು, ಬ್ರಹ್ಮವಸ್ತು ಮತ್ತು ಪ್ರಪಂಚಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ. ಆಮೇಲೆ ಮೂರನೇದ್ದು ಸ್ವಧರ್ಮ ಕರ್ಮ, ಕರ್ಮ ಬಿಡೋಕ್ಕಾಗೋದಿಲ್ಲ, ಫಲಾಪೇಕ್ಷೆ ಮಾಡಬೇಡ, ಫಲಾಪೇಕ್ಷೆ ಇಲ್ಲದೇ ಕರ್ಮ ಮಾಡೋದು ಹೇಗೆ, ಸ್ವಧರ್ಮ ಮಾಡೋದು. ನಾಲ್ಕನೆಯದ್ದು ಭಾಳ ಮುಖ್ಯವಾಗಿ ಬಂದಿರೋದು ಅದರೊಳಗೆ ಸ್ಥಿತಪ್ರಜ್ಞನ ಲಕ್ಷಣ. ಇವು 4 ಭಾಗಗಳನ್ನು ಆರಿಸ್ಕೊಂಡು ಅದಕ್ಕೆ ಪ್ರಾತಿನಿಧಿಕವಾದಂಥ ಕೆಲವು ಶ್ಲೋಕಗಳನ್ನು ಆರಿಸ್ಕೊಂಡಿದ್ದೆ. ಮೊದಲು ಅರ್ಜುನ ತೆಗೆದ, ನಾನು ಯುದ್ಧ ಮಾಡೋದಿಲ್ಲ, ಏನೇನು ನೆಪ ಹೇಳ್ತಾನಪ್ಪ. ಬುದ್ಧಿವಂತರಿಗೆ ಬರೋದಿಂಥವೆಲ್ಲ, ಸುಳ್ಳು ಹೇಳೋದು ಕೂಡ ಬುದ್ಧಿವಂತರಿಗೆ ಸಾಧಿಸುತ್ತೆ ಅನಿಸುತ್ತೆ. ನಾನು ಭಾಳ ಹಿಂದೆ ಒಂದು ಆರ್ಟಿಕಲ್ ಬರೆದಿದ್ದೆ, ಸ್ವಲ್ಪ ಕಾಂಟ್ರವರ್ಸಿಯಲ್ಲೂ ಆಗಿತ್ತದು. ಖುಷ್ವಂತ್ ಸಿಂಗ್ ಅವರು ಎಡಿಟರ್ ಆಗಿದ್ದಾಗ ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ಮ್ಯಾಗಝಿನ್, ಆಗ ಒಂದು ಆರ್ಟಿಕಲ್ ಬರೆದಿದ್ದೆ ನಾನು, ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ. ಅದ್ರಲ್ಲಿ ಹೇಳಿದಾಕಾರ ನಿಜವಾಗಲೂ ತಿಳುವಳಿಕೆ ಬಂದವರು ಯಾರು, ಶಾಲೆಗೆ ಹೋದವರು ಯಾರು, ಎಜುಕೇಟೆಡ್ ಆ್ಯಂಡ್ ಲಿಟ್ರೇಟ್ ಅಂತ ಮಾತು ಬರ್ತದೆ. ಸ್ಕೂಲ್ಡ್ ಆರ್ ಎಜುಕೇಟೆಡ್ ಅಂತ. ಶಾಲೆಗೆ ಹೋಗಿ ಬಂದರೆ ಡಿಗ್ರಿ ಬರುತ್ತೆ, ಕೆಲವು ನೋಡಬೇಕು ಅರ್ಧ ಲೆಟ್ರೇಟ್ ಆಗುವಷ್ಟು ಡಿಗ್ರಿ ಇರ್ತದೆ, ಮಾತಾಡಿದಾಗ ಅಷ್ಟು ಕಾಣಿಸೋಲ್ಲ ಅದು. ಆದರೆ ಕೆಲವು ಡಿಗ್ರಿನೇ ಇರೋದಿಲ್ಲ, ತುಂಬ ತಿಳುವಳಿಕೆ ಇರುತ್ತೆ. ಅದಕ್ಕೆ ನಾನು ಬರೆದಿದ್ದೆ, ನಮ್ಮ ದೇಶದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ನಮ್ಮಲ್ಲಿ ನಿರಕ್ಷರಸ್ಥರಿಂದ ಬಹಳ ದೇಶಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಅರ್ಥ ಬರುವಂಥ ಆರ್ಟಿಕಲ್ ಬಂದಿತ್ತು. ಅದಕ್ಕೆ ನಾನು ಉತ್ತರ ಬರೆದಿದ್ದೆ, ನಿಜವಾಗಲೂ ನಿರಕ್ಷರಿಗಳಿಂದ ಆದದ್ದು ಪಾಪ ಅವ್ರಿಗೆ ತೊಂದರೆ ಆಗಿದೆ. ನಿರಕ್ಷರಿಗಳಿಗಿಂತ ನಮ್ಮ ದೇಶಕ್ಕೆ ಬಹುದೊಡ್ಡ ಹಾನಿಯಾದದ್ದು ಈ ಬುದ್ಧಿವಂತರಾದಂಥ ಈ ಡಿಸ್ಆನೆಸ್ಟ್ ಅಪ್ರಾಮಾಣಿಕ ಬುದ್ಧಿವಂತರಿಂದ ಜಾಸ್ತಿ ಅನ್ಯಾಯ ಆಗಿದೆ ಅಂತ ಬರೆದಿದ್ದೆ. ಬ್ಯಾಂಕ್ ಸ್ಕ್ಯಾಮ್ಸ್ ಯಾರೂ ಇಲ್ಲಿಟ್ರೇಟ್ಸ್ ಮಾಡಲಿಲ್ಲ. ದೊಡ್ಡ ದೊಡ್ಡ ಬ್ಯಾಂಕು, 100 ವರ್ಷದ ಲೇಮನ್ ಬ್ರದರ್ಸ್ ಅನ್ನುವಂಥ ಬ್ಯಾಂಕು ಮಂಜಿನ ಗಡ್ಡೆ ಹಾಕಿ ಕರಗೋಗ್ಬಿಡ್ತು. 100 ವರ್ಷ ಇದ್ದಂಥ ಬ್ಯಾಂಕು ಮಂಜಿನ ಗಡ್ಡೆ ಹಾಕಿ ಕರಗೋಯ್ತು. ಅದನ್ನು ಅನಕ್ಷರಸ್ಥರು ಯಾರೂ ಮಾಡಲಿಲ್ಲ. ಈ ರೆಸೆಷನ್ ಬಂದದ್ದಿದೆಯಲ್ಲ, ಅದು ಕೂಡ ಚತುರರು ಮಾಡಿದಂಥದ್ದು. ಅದು ಯಾವಾಗಲೂ ಸುಮ್ಮನೆ ಬರುವಂಥದ್ದಲ್ಲ, ಭಾಳ ದೊಡ್ಡದಾದಂಥದ್ದು. ಅಥವಾ ನಮ್ಮಲ್ಲಿ ಬ್ರಿಡ್ಜ್ ಕಟ್ತಾರೆ, ಬಿಲ್ ಪಾಸ್ ಆದ ತಕ್ಷಣ ಬ್ರಿಡ್ಜ್ ಬಿದ್ದು ಹೋಗುತ್ತೆ. ಅದನ್ನು ಕಟ್ಟಿದವರು ಅನಕ್ಷರಸ್ಥರಲ್ಲ. ನಮ್ಮಲ್ಲಿ ಎಂಥ ಪ್ರತಿಭಾಶಾಲಿಯಾದಂಥ ವೈದ್ಯರಿದ್ದಾರೆ ಅಂದರೆ, ಅವರು ಬೇಕಾದಂಥ ಜ್ಞಾನ ಇದೆ, ಕೌಶಲ್ಯ ಎಲ್ಲ ಇದೆ, ಆದರೆ ರೋಗಿಗೆ ಗೊತ್ತಾಗದ ಹಾಗೆ ಕಿಡ್ನಿ ತಕ್ಕೋತಾರೆ. ಇದೆಲ್ಲ ಮಾಡುವಂಥವ್ರು ಅನಕ್ಷರಸ್ಥರಲ್ಲ. ಅದಕ್ಕೆ ನಾನು ಬರೆದಿದ್ದೆ, ಐ ಆಮ್ ಓನ್ಲಿ ಸ್ಕೇರ್ಡ್ ಆಫ್ ಪೀಪಲ್ ದೆರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ದಿ ಥಾಟ್ ಆ್ಯಂಡ್ ಆ್ಯಕ್ಷನ್. ಅವ್ರ ಮಾತಿಗೂ ನಡತೆಗೆ ಇರುವಂಥ ಒಂದು ಅಂತರ ಇದೆಯಲ್ಲ, ಅಂತರ ಹೆಚ್ಚಾದಷ್ಟು ನನಗೆ ಗಾಬರಿ ಆಗುತ್ತೆ. ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ ಬರೆದಿದ್ದೆ. ಯಾಕಂದರೆ ಈ ಬುದ್ಧಿವಂತರಿಗೆ ಸುಳ್ಳನ್ನು ತಿದ್ದುಕೊಳ್ಳೋಕೆ ಬರುತ್ತೆ, ತಮಗೆ ಮುಗಿನ ನೇರಕ್ಕೆ ಬೇಕಾದಾಗ ವಾದ ಮಾಡೋಕ್ಕೆ ಬರುತ್ತೆ. ಹಾಗೆ ಮಾಡ್ಕೊಳ್ಳೋ ಹಾಗೆ ಆ ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಬಗ್ಗೆ ಬಂದಾಗ ಉದ್ದೇಶ ಬರೆದದ್ದು, ದೇಶವನ್ನು ಅಡ್ಡ ಉದ್ದ ಸೀಳ್ತಾ ಇದ್ದರು, ಜಾತಿ ಆಧಾರದ ಮೇಲೆ, ಆ ಆಧಾರದ ಮೇಲೆ ಮಾಡ್ತಾಯಿದ್ರು. ನಾನು ಹೇಳಿದೆ, ನೋಡಪ್ಪ, ಎಲ್ಲರೂ ಪಾರ್ಲಿಮೆಂಟಲ್ಲಿ ಚಿಂತೆ ಮಾಡ್ತಾ ಇದ್ದಾರೆ ದೇಶವನ್ನು ಹೇಗೆ ಹೊಡಿಬೇಕು ಅಂತ, ಆದರೆ ನಮ್ಮ ಸೋಷಿಯಲ್ ಸೈಂಟಿಸ್ಟ್ ಅಂತ ಏನಿದ್ದಾರೆ ಯಾರೂ ಮಾತೇ ಆಡ್ತಾ ಇಲ್ಲ. ಇನ್ನೊಂದು ವಿಷಯ ಬಂದಿತ್ತು ಅವಾಗ, ಭಾರತ ನ್ಯೂಕ್ಲಿಯರ್ ಆಗಬೇಕೇ ಇಲ್ವೇ, ನ್ಯೂಕ್ಲಿಯರ್ ಬಾಂಬ್ ಮಾಡಬೇಕೇ ಇಲ್ವೇ ಅಂತ ಚರ್ಚೆ. ಪಾರ್ಲಿಮೆಂಟಲ್ಲಿ ಎಲ್ಲ ಮೆಂಬರ್ಸು ಒಬ್ಬರಿಗೂ ಪರಮಾಣು ಅಂದರೆ ಗೊತ್ತಿರಲಿಕ್ಕಿಲ್ಲ, ಅವ್ರು ಮಾತಾಡಿದರು. ಆದರೆ ನಮ್ಮ ಅಣುವಿಜ್ಞಾನಿಗಳು ಒಬ್ಬರು ಮಾತಾಡಲಿಲ್ಲ. ಆವಾಗ
ಅದಕ್ಕೆ ಹೇಳ್ತಿದ್ದು ನಮಗೇನಾಗಿದೆ ಅಂದರೆ ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಅವತ್ತಿನ ಪೇಪರ್ ಏನು ವಿಷಯ ತರ್ತೋ ಚರ್ಚೆ ಮಾಡ್ತೀವಿ. ಹೊರಗಡೆ ಹೋಗಿ ಹೇಳೋಕ್ಕಾಗೋಲ್ಲ, ನಾವು ಹೆದರ್ಕೋತೀವಿ ಭಾಳಷ್ಟು. ಬಿಕಾಸ್ ವಿ ಆರ್ ಅಫ್ರೇಡ್ ಆಫ್ ದಿ ಫ್ರೌನಿಂಗ್ ಐಸ್ ಆಫ್ ದಿ ಪವರ್ಸ್ ದಟ್ ಬಿ. ಅಧಿಕಾರದಲ್ಲಿರುವಂಥ ಕೆಂಗಣ್ಣು ತುತ್ತಾಗೋದು ಮನಸ್ಸು ಮಾಡೋದಿಲ್ಲ. ಅದಕ್ಕೆ ಇಂಟೆಲೆಕ್ಚುಯಲ್ ಡಿಸ್ಆನೆಸ್ಟಿ ಈಸ್ ಮೋರ್ ಡೇಂಜರಸ್ ಅಂತ ಬರೆದಿದ್ದೆ. ಅದಕ್ಕೆ ಸಾಕಷ್ಟು ವಾದ ಪ್ರತಿವಾದ ಎಲ್ಲ ಬಂತು. ಈಗ ನನಗನ್ಸೋದು ಅರ್ಜುನಂದು ಆದದ್ದು ಅದೇ ಪರಿಸ್ಥಿತಿ. ಬುದ್ಧಿವಂತ ಅವನು ದಡ್ಡ ಅಲ್ಲ. ಅವನು ಏನೇನು ಕಾರಣ ಕೊಡ್ತಾನೆ ಅಂದರೆ ತನಗೇನು ಹೆದರಿಕೆ ಇಲ್ಲ ಯುದ್ಧದ್ದು. ಆದರೆ ಎಂಥ ಅನ್ಯಾಯ ಹೋಗ್ಬಿಡುತ್ತೆ ಗೊತ್ತಾ? ಕುಲಕ್ಷಯ ಆಗ್ತದೆ, ವರ್ಣಸಂಕರ ಆಗ್ತದೆ, ಏನೇನು ಅನಾಹುತ ಆಗಿಬಿಡ್ತೈತೆ ನಾವು ಯುದ್ಧ ಮಾಡೋದ್ರಿಂದ, ಸ್ವಜನ ಹತ್ಯೆ ಆಗ್ತದೆ, ಬಹಳ ತೊಂದರೆ ಆಗ್ತದೆ ಅಂತ ಕಾರಣ ಕೊಟ್ಕೊಂಡು ಬರ್ತಾನೆ. ಇನ್ನೊಂದು ಹೇಳ್ತಾನೆ, ನೀನು ಗುರುಗಳಿಗೆ ಮರ್ಯಾದೆ ಕೊಡಬೇಕು ಅಂತ ಯಾವತ್ತೂ ಕಲಿಸಿದ್ದೆ ನನಗೆ. ನನ್ನ ಗುರುಗಳು ನಿಂತಿದ್ದಾರೆ, ಹಿರಿಯರು ನಿಂತಿದ್ದಾರೆ, ಬಾಂಧವರು ನಿಂತಿದ್ದಾರೆ, ಅವ್ರನ್ನೆಲ್ಲ ಕೊಲ್ಲೋದು ಹೇಗೆ ನಾನು ಅಂತ ಪ್ರಶ್ನೆ ಇರ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳೋದು, ನೀನು ಯಾರನ್ನೂ ಕೊಲ್ಲೋಕ್ಕಾಗಲ್ಲಪ್ಪ, ನೀನು ಯಾರನ್ನೂ ಕೊಲ್ಲೋದಿಲ್ಲ, ದೇಹ ಮಾತ್ರ ಕೊಲ್ತೀಯ ಅಷ್ಟೇ. ನಿಮಿತ್ತ ಮಾತ್ರ ತವಸವ್ಯ ಸಾಚಿ ಅಂತ, ನೀನು ನಿಮಿತ್ತ ಮಾತ್ರ ಸುಮ್ಮನೆ ನಿಂತ್ಕೊ ಮುಂದೆ, ಅವರೆಲ್ಲ ತಾವಾಗ ಸಾಯ್ತಾರವ್ರು ಅಂತ ಹೇಳಿ ನೆಪ ಮಾತ್ರಕ್ಕಿದ್ದಾರೆ, ನೀನು ದೇಹ ಮಾತ್ರ ಕೊಲ್ಲಬೇಕು ಅಂಥೇಳಿ ಆತ್ಮ ಇದೆಯಲ್ಲ, ಆತ್ಮವನ್ನು ನಾಶ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ವರ್ಣನೆ ಮಾಡ್ತಾನೆ. ದೇಹದಲ್ಲಿರುವಂಥ ಆತ್ಮ ಬದಲಾಯಿಸ್ತಾ ಇರ್ತಾನೆ ಹೊರತಾಗಿ ಅವನೇ ನಾಶ ಆಗೋದಿಲ್ಲ ಅಂಥೇಳಿ ಒಂದು ಅದ್ಭುತವಾದ ಪದ್ಯ ಇದೆ, ಶ್ಲೋಕ ಇದೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ಅಂತ ಹೇಳ್ದ. ದೇಹದಲ್ಲಿರುವಂಥ ಜೀವಾತ್ಮ ಇದ್ದಾನಲ್ಲ, ಬಾಲ್ಯ, ಯೌವನ ಹಾಗೂ ಜರ, ವೃದ್ಧಾಪ್ಯ, ಹೀಗೆ ಹೇಗೆ ಬದಲಾಯಿಸ್ತಾ ಹೋಗ್ತಾನೋ ಹಾಗೆ ದೇಹವನ್ನು ಕೂಡ ಬದಲಾಯಿಸಿ ಹೋಗ್ತಾನೆ. ಅದಕ್ಕಾಗಿ ಧೀರನಾದಂಥವನು ದುಃಖ ಪಡಬೇಕಾಗಿಲ್ಲ ಅಂತ ಹೇಳ್ತಾನೆ. ಈ ಮಾತನ್ನು ನನಗೆ ಇದಕ್ಕೆ ಸಂವಾದಿಯಾಗಿ ಸಿಕ್ಕಂಥದ್ದು ಮತ್ತು ಇನ್ನೂ ಸ್ವಲ್ಪ ಹೆಚ್ಚು ಅರ್ಥ ಬರೋ ಹಾಗೆ ಹೇಳಿದ್ದು ಪದ್ಯ ಒಂದು ಸಿಕ್ತು ನನಗೆ. ಪದ್ಯ 835, 835. ಮೃತ್ಯುವಿಂ ಭಯಬೇಕೆ, ಮೃತ್ಯುವಿಂ ಭಯಬೇಕೆ ದೇಶಾಂತರಕ್ವೈವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವಂ ಗೆತ್ತಲೇನು ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ ಅಂತ. ಇದು ಮಾತು ಎಷ್ಟು ಚಂದ. ಹೊಸದು 2 ಸಲ ಬಂದಿದೆ ಇದರೊಳಗೆ. ಮೃತ್ಯುವಿಂ ಭಯಬೇಕೆ, ಸಾವಿಗೆ ಯಾಕೆ ಹೆದರಬೇಕು? ಹೆದರಿಕೆ ಯಾಕೆ? ಯಾಕಂದರೆ ದೇಶಾಂತರಕ್ವೈವ ಮಿತ್ರನಾಥಂ. ನಮ್ಮಲ್ಲಿ ಮೊದಲು ದೇಶಾಂತರಕ್ಕೆ ಹೋಗೋದು ಅಂತಿದ್ರು, ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ದೇಶಾಂತರಕ್ಕೆ ಹೋಗೋದು ಅಂತ. ದೇಶಾಂತರಕ್ಕೆ ಹೋಗೋದು ಕೆಟ್ಟದಕ್ಕಲ್ಲ, ಮನೆ ಬಿಟ್ಟು ಓಡೋಗೋದಲ್ಲ. ಅದು ಒಂದು ಯಾವುದೋ ಗುರಿ ಇಟ್ಟುಕೊಂಡು ತೀರ್ಥಯಾತ್ರೆಗೆ ಹೋಗುವಂಥದ್ದು. ಅದಕ್ಕೆ ಹೋಗ್ಬೇಕಾದ್ರೆ ಮಿತ್ರ ಇದ್ದರೆ ಒಳ್ಳೆಯದಲ್ವ ನಮಗೆ. ನಾವು ಎಲ್ಲಿಗೆ ಹೋಗಬೇಕು, ಯಾವ ಪವಿತ್ರ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ಹೇಳುವಂಥ ಮಿತ್ರ ಇದ್ದಾನೆ. ದೇಶಾಂತರಕ್ವೈವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ. ದುಃಖ ಪಡಬೇಡ, ಹೊಸದಿದೆ ಚಿತ್ರ ಅಲ್ಲಿ, ತಿರ್ಗಾಮರ್ಗ ಹಳೇದು ನೋಡಿ ಸಾಕಾಗಿಲ್ವ ನಿನಗೆ, ಹೊಸದು ಬರ್ತದೆ ಅಲ್ಲಿ ಅಂತ ಹೇಳಿಬಿಟ್ಟು ಕೊನೆಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸಾತ್ವಿಕದಿ ಬಾಳ್ದವಂ ಎತ್ತಲೇಂ ಭಯವಿಹುದು. ಸಾತ್ವಿಕದಿ ಬಾಳ್ದವನು ಚಿಂತೆ ಇಲ್ಲ, ಸಾತ್ವಿಕನಾಗಿ ಬಾಳದೇ ಇದ್ದವನು ಚಿಂತೆ ಮಾಡ್ಕೋಬೇಕು, ಮುಂದೆ ಎಲ್ಲಿ ಹೋಗ್ತೀನಪ್ಪ, ಯಾವ ಚಿತ್ರಕ್ಕೆ ಹೋಗ್ತೀನೋ ನನಗೆ ಗೊತ್ತಿಲ್ಲ ಅಂತ. ಈಗ ನೋಡಬೇಕು, ಅಧಿಕಾರದಲ್ಲಿದ್ದಾಗ ಏನೋ ತಪ್ಪಾದಾಗ ಎಲ್ಲಿ ಹೋಗ್ತೀನಿ ಅಂತ ಗ್ಯಾರಂಟಿ ಇರೋಲ್ಲ, ಸರಿಯಾಗಿದ್ದರೆ ಎಲ್ಲಿ ಹೋಗ್ತೀನಿ ಅಂತ ಗ್ಯಾರಂಟಿ ಗೊತ್ತಿರುತ್ತೆ. ಆದ್ದರಿಂದ ಹೇಳ್ತಾರೆ, ಸಾತ್ವಿಕದಿ ಬಾಳ್ದವಂಗೆ ಎತ್ತಲೇಂ ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಆದರೆ ಮಾತು ತಿಳ್ಕೋಬೇಕು, ಅದು ಸತ್ರ ಅಂತ ಹೇಳೋದು, ಛತ್ರನೇ ಅದು. ಅಲ್ಲಿ ಕೂಡ ಕಾಯಂ ಮನೆ ಅಲ್ಲ, ಅದು ಛತ್ರನೇ. ಛತ್ರದಲ್ಲಿ ಇರ್ಕೋ, ಆದರೆ ಹೊಸ ಛತ್ರ ಇದೆ. ತಿರ್ಗಾಮರ್ಗ ಹಳೆ ಛತ್ರದಲ್ಲಿ ಬೇಷಾರಾಗಿದೆಯಲ್ಲ. ಇದನ್ನು ನೋಡಿ ಇದೇ 4-5 ಪದ್ಯ ಬರುವಂಥದ್ದು. ಅಲ್ಲಿ ನಿಮ್ಮ ಹೇಳ್ತಾರಲ್ಲ, ಆತ್ಮಕ್ಕೇನೂ ತೊಂದರೆ ಇಲ್ಲ ನಿಮಗೆ, ನೈನಂ ಛಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ಅಂತ ಹೇಳ್ಕೊಂಬಂದಾಗ ಇಲ್ಲಿ ಹೇಳೋದು ಅದು ಸತ್ರವೇ. ಹೊಸ ದೇಹಕ್ಕೆ ಹೋದರೂ ಕೂಡ ಅದೊಂದು ಹೊಸ ಸತ್ರನೇ ಅದು. ಆದರೆ ಆತ್ಮಕ್ಕೇನು ಬದಲಾವಣೆ ಆಯ್ತಲ್ಲ, ತಿರ್ಗಾಮರು ಅದರಲ್ಲಿ ಯಾಕೆ ಇರಬೇಕು, ನೀನು ಬೇರೆ ಕಡೆ ಹೋಗೋಣ ಅಂತ ಹೇಳಿ. ಇದು ಬಹುಶಃ ನಮ್ಮ ಹಿಂದೂ ಪರಂಪರೆಯಲ್ಲೇ ಬಂದಿದೆ. ದೇಹಕ್ಕಿಂತ ಆತ್ಮಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ಮತ್ತು ನಮ್ಮಲ್ಲಿ ಪುನರ್ಜನ್ಮದ ನಂಬಿಕೆ ಗಟ್ಟಿಯಾಗಿರುವಂಥದ್ದು. ನಮ್ದು ಯಾವುದೂ ಕ್ಲೋಸಿಂಗ್ ಅಕೌಂಟ್ ಅಲ್ಲ, ಅವು ಸೀರಿಯಲ್ ಅಕೌಂಟ್. ಅದು ಕ್ಯಾರಿ ಫಾರ್ವರ್ಡ್ ಅಂತ. ಈ ಸಲ ಮಾಡಿದ್ದನ್ನು ಮುಂದಿನ ಜನ್ಮಕ್ಕೆ ತೊಗೊಂಡು ಹೋಗ್ತೀವಿ ಅಂತ. ಅದೊಂಥರ ಒಳ್ಳೇದು ಹಾಗಿರೋದು. ಹಾಗೆ ಹೆದರಿಕೆ ಇರೋದು ಯಾವುದಾದ್ರೂ ಕ್ಯಾರಿ ಫಾರ್ವರ್ಡ್ ಸರಿಯಾಗಿ ತೊಗೊಂಡು ಹೋಗ್ತೀವಿ ನಾವು. ಅಕೌಂಟ್ಸ್ ಕ್ಲೋಸ್ ಆಗೋದಿಲ್ಲಲ್ಲ, ಮುಂದಿನ ಸಲ ಬರ್ತದೆ ಅಂತ. ಈ ತತ್ವ ಬಂದಿರೋದು ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಸಂಪ್ರದಾಯದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂದರೆ, ನನಗೊಂದು ಘಟನೆ ನೆನಪಾಗ್ತದೆ ಇವತ್ತಿ. ಗುರು ಗೋವಿಂದ್ ಸಿಂಗ್ ಅವ್ರ ಬಗ್ಗೆ ಬಂದಾಗ,
ಪುಟ್ಟ ಪುಟ್ಟ ಮಕ್ಕಳಲ್ಲಿ ಕೂಡ ಬಂದಿದೆ ನಮ್ಮಲ್ಲಿ ಪುನರ್ಜನ್ಮದ ಕಲ್ಪನೆಯನ್ನು ಹಾಕಿರ್ತೀವಿ. ಈ ಜನ್ಮದಲ್ಲಿ ಮುಂದಿನ ಜನ್ಮ ಒಳ್ಳೆಯದಾಗತ್ತೆ ಅಂತ ಹಾಕುವಂಥದ್ದು. ಗುರು ಗೋವಿಂದ್ ಸಿಂಗ್ ಸಿಂಹ, ಅದು ಸಿಂಹ. ಲಾಹೋರ್ ಪ್ರದೇಶದಲ್ಲಿ ಅಲ್ಲೆಲ್ಲ ಜೋರಾಗಿದ್ದಂಥವ್ರು ಒಂದು ಸಲ ಔರಂಗಜೇಬ್ ಅವನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ತನ್ನ ವಜೀರರಿಗೆ ಹೇಳ್ತಾನೆ. ಸರ್ಹಿಂದ್ ಪ್ರಾಂತ ಮತ್ತು ಲಾಹೋರ್ ಪ್ರಾಂತದ ಇಬ್ಬರು ಆಡಳಿತಗಾರರಿಗೆ ಹೇಳಿ ಒಂದೇ ಸಲ ಏಕಾಏಕಿ ದಾಳಿ ಮಾಡಿ ಗುರು ಗೋವಿಂದ್ ಸಿಂಗರ ಮೇಲೆ ಅವ್ರು ಹಿಡ್ಕೊಂಬನ್ನಿ ಅಂತ. ಅಕಸ್ಮಾತ್ತಾಗಿ ಆದ್ದರಿಂದ ಗುರು ಗೋವಿಂದ್ ಸಿಂಗ್ ಸ್ವಲ್ಪ ಗಾಬರಿಯಾಗಿ ತಮ್ಮ ಊರು ಬಿಟ್ಟು ಆನಂದಪುರ ಅನ್ನೋದನ್ನು ಬಿಟ್ಟು ಹೊರಗಡೆ ಹೋಗ್ತಾರೆ, ಕಾಡಿಗೆ ಹೋಗ್ತಾರೆ. ಹೋದಾಗ ಮನೆಯೆಲ್ಲ ಚೆದರಿ ಹೋಗ್ತದೆ, ಎಲ್ಲರೂ ಬೇರೆ ಬೇರೆ ಕಡೆ ಆಗ್ತಾರೆ. ಗುರು ಗೋವಿಂದ್ ಸಿಂಗರ ತಾಯಿ ಗುರ್ಜಿ ದೇವಿ ಅಂತ, ಆಕೆ ಮತ್ತು ಆಕೆ ಮೊಮ್ಮಕ್ಕಳು. ಗುರು ಗೋವಿಂದ್ ಸಿಂಗ್ರ ಇಬ್ಬರು ಮಕ್ಕಳು, ಒಬ್ಬರು ಜೋರಾವರ್ ಸಿಂಗ್ ಅಂತ ಒಬ್ಬವ, ಫತೇ ಸಿಂಗ್ ಅಂತ ಒಬ್ಬವ. ನೋಡಿ, ಆ ಮಕ್ಕಳು ಚಿಕ್ಕವರು. ಜೋರಾವರ್ ಸಿಂಗನಿಗೆ 9 ವರ್ಷ, ಫತೇ ಸಿಂಗನಿಗೆ 6 ವರ್ಷ. ಆ ಎರಡೂ ಮೊಮ್ಮಕ್ಕಳನ್ನು ಕರ್ಕೊಂಡು ಅಜ್ಜಿ ಕಾಡಿಗೆ ಹೋದ್ಲು. ಹೇಗಾದರೂ ಪಾರಾಗಬೇಕಲ್ಲ ಈ ಹೊತ್ತಿಗೆ ಅಂತ, ಒಂದು ಕಾಲ ಒಳ್ಳೇದು ಬಂದಾಗ ವಾಪಸ್ ಬರ್ಬೋದು ಅಂತ. ಕಾಡಲ್ಲಿ ಒಬ್ಬ ಮನುಷ್ಯ ಸಿಕ್ಕ. ನೋಡಿ ಹೇಗಿರುತ್ತೆ, ಗಂಗು ಅಂತ ಅವನ ಹೆಸರು. ಇವ್ರ ಮನೇಲಿ ಅಡುಗೆ ಮಾಡ್ಕೊಂಡಿದ್ದವನು, ಗುರು ಗೋವಿಂದ್ ಸಿಂಗ್ ಮನೇಲಿ ಅಡುಗೆ ಮಾಡ್ಕೊಂಡಿದ್ದವನು. ಅವನು ನೋಡ್ದ ಗುರು ಗೋವಿಂದ್ ಸಿಂಗ್ರ ತಾಯಿ ಮೊಮ್ಮಕ್ಕಳು ಹೊತ್ಕೊಂಡು ಹೋಗ್ತಿದ್ದಾಳೆ. ಅಮ್ಮ ಚಿಂತೆ ಮಾಡಬೇಡಿ, ನಾನಿದ್ದೀನಿ ನಿಮಗೆ. ಆ ಹೊತ್ತಿಗೆ ಯಾರು ಬಂದರೂ ಸಹಾಯ ಅಂತ ಅನಿಸುತ್ತಲ್ಲ, ಚಿಂತೆ ಮಾಡಿಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗಿ ನಾನು ಮನೇಲಿ ಇಟ್ಕೋತೀನಿ, ಬನ್ನಿ, ನಿಮಗೇನು ಭಯ ಇಲ್ಲ ಅಂತ ಹೇಳ್ತಾನೆ. ಆಕೆ ನಂಬಿಕೊಂಡು ಅವ್ನ ಮನೆಗೆ ಹೋಗ್ತಾಳೆ. ಆದರೆ ಮನಸ್ಸಲ್ಲಿರುವಂಥ ಭಾವನೆ ಹೇಗಿರ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಗಂಗು ಅವ್ರ ಮನೆಯಲ್ಲಿ ಕೂಡ ಹಾಕಿ ಕೀಲಿ ಹಾಕಿ ಒಬ್ಬರ ಕಡೆ ಸಂದೇಶ ಕಳಿಸ್ತಾನೆ. ಆ ಸರ್ಹಿಂದ್ ಪಾತ್ರದ ವಜೀರ್ ಇರ್ತಾನೆ, ಅವನ ಹೆಸರು ವಜೀರ್ ಖಾನ್ ಅಂತ ನಾಯಕ, ಆಡಳಿತಗಾರ. ಅವನಿಗೆ ಸಂದೇಶ ಕಳಿಸ್ತಾನೆ, ನಿನಗೆ ಬೇಕಾದರೆ ಗುರು ಗೋವಿಂದ್ ಸಿಂಗ್ರ ತಾಯಿ ಮೊಮ್ಮಕ್ಕಳು ನನ್ನ ಕಡೆಗಿದ್ದಾರೆ, ನನಗೇನಾದರೂ ಕೊಡೋದಾದರೆ ನಿಮ್ಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ. ನೋಡಿ, ಆಶ್ರಯ ಕೊಡ್ತೀನಿ, ಮನೆಗೆ ಕರ್ಕೊಂಬಂದವನು, ಅಡುಗೆ ಮಾಡಿದವನು, ಅವನ ಜೊತೆಗಿದ್ದಂಥವನು ಸೂಚನೆ ಕಳಿಸಿದಾಗ ಅವನು ವಜೀರ್ ಖಾನ್ ಬಂದು ಹಿಡ್ಕೊಂಡು ಹೋಗ್ತಾನೆ. ಇವರು 3 ಜನನು ನೀನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ, ಮುಂದೇನು ಕೊಡಲ್ಲ, ಆಮದು ಬೇರೆ. ಕರ್ಕೊಂಡು ಹೋಗಿ ಆ ಇಬ್ಬರು ಮಕ್ಕಳು ಹೇಳ್ತಾನೆ, ಗುರ್ಜಿ ದೇವಿನ ಗುರು ಗೋವಿಂದ್ ಸಿಂಗ್ ತಾಯಿನ ಒಂದು ಮನೆಯಲ್ಲಿಟ್ಟು ಈ ಹುಡುಗನ ಬೇರೆ ಕಡೆ ಕರ್ಕೊಂಡು ಹೋಗಿ ನೀವು ಮತಾಂತರ ಆಗೋದಾದರೆ ನಿಮ್ಮನ್ನು ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಹುಡುಗರು ಹೇಳೋ ಮಾತು, ಆ ಜೋರಾವರ್ ಸಿಂಗ್ ಹೇಳ್ತಾನೆ, ನೋಡಪ್ಪ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ಬಹುಶಃ ನಾವು ಯಾರು ಅಂತ ನಿನಗೂ ಗೊತ್ತಿಲ್ಲ. ನಾವು ಗುರು ಗೋವಿಂದ್ ಸಿಂಗ್ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ ನೀನು, ನಾವು ಸಿಂಹದ ಮಕ್ಕಳು. ಸಿಂಹದ ಮಕ್ಕಳು ಇಲ್ಲಿ ಹಾಕಿ ಕೆಲಸ ಮಾಡೋಕ್ಕಾಗಲ್ಲ ನಮಗೆ, ನಾವು ಹೀಗೆ ಇರೋದು ಅಂತ ಹೇಳ್ತಾನೆ. ನಿಮ್ಮನ್ನು ತಲೆ ಕತ್ತರಿಸಿ ಹಾಕ್ತೀನಿ ಅಂತ ವಜೀರ್ ಖಾನ್ ಹೆದರಿಸ್ದಾಗ ಹೇಳ್ತಾರೆ, ನಮ್ಮ ದೇಹ ನಿಮ್ಮ ಕೈಯಲ್ಲಿ ಸಿಕ್ಕಿದೆಯಪ್ಪ, ಅದೇನಾದರೂ ಮಾಡ್ಕೊ. ನಮ್ಮ ಅಪ್ಪ ಅಮ್ಮ ನನಗೆ ಹೇಳಿದ್ದಾರೆ, ದೇಹದ ಒಳಗೊಂದೇನೋ ಇದೆ, ಅದಕ್ಕೇನು ಮಾಡೋಕ್ಕಾಗಲ್ಲ ನೀನು ಅಂಥೇಳಿ, ಆ ದೇಹಕ್ಕೆ ಏನು ಮಾಡ್ತೀವೋ ಮಾಡ್ಕೊ, ನಿಮ್ಮ ಕೈಯಲ್ಲಿದೆ ಏನಾರು ಮಾಡ್ಕೊ ಅಂತ. ನೋಡಿ, ನನಗಂತೂ ಎಷ್ಟೋ ಸಲ ಅದು ಓದಿದಾಗ ಕಣ್ಣಲ್ಲಿ ನೀರು ಬಂದುಬಿಡ್ತದೆ. ಆ ಸಣ್ಣ ಸಣ್ಣ ಮಕ್ಕಳು ನಮ್ಮ ದೇಶಕ್ಕೋಸ್ಕರ ಏನೇನು ಮಾಡಿದ್ದಾರೆ ಅಂತ. ಆ ಇಬ್ಬರು ಮಕ್ಕಳನ್ನು ನಂಗೆ ಗೋಡೆಗೆ ಆಣಿಸಿ ನಿಲ್ಲಿಸ್ತಾನೆ ವಜೀರ್ ಖಾನ್. ನಿಲ್ಲಿಸಿ ಅವ್ರ ಗೋಡೆ ಕಟ್ಟಿ ಜೀವಂತ ಸಮಾಧಿ ಮಾಡಿ ಅಂತ ಹೇಳ್ತಾನೆ. ಆ ಎರಡೂ ಮಕ್ಕಳನ್ನು ಗೋಡೆಗೆ ಆಣಿಸಿ ನಿಲ್ಲಿಸಿ ಅವ್ರ ಕಾಲು ಹತ್ತಿರದಿಂದಾನೇ ಗೋಡೆ ಕಟ್ಕೊಂಡ್ಬರ್ತಾರೆ. ಆ ಪುಟ್ಟ ಮಗು ಇದೆಯಲ್ಲ, 6 ವರ್ಷದವನಿದ್ದಾನೆ, ಪಕ್ಕದಲ್ಲಿ 9 ವರ್ಷದವನು. 6 ವರ್ಷದ ಮಗು ಫತೇ ಸಿಂಗನ ಕುತ್ತಿಗೆ ತನಕ ಗೋಡೆ ಬಂದ ತಕ್ಷಣ ಆ ವಜೀರ್ ಖಾನ್ ಹೇಳ್ತಾನೆ, ಕಡೆ ಚಾನ್ಸ್ ನಿನಗೆ, ಲಾಸ್ಟ್ ಚಾನ್ಸ್, ನಾನು ಹೇಳ್ದಂಗೆ ಮಾಡೋದಾದರೆ ನೀನು ಬಿಡ್ತೇನೆ, ಇದರಿಬ್ಬರನ್ನು ಕೊಂದು ಹಾಕಬೇಕು, ನಾನು ನಿಮ್ಮನ್ನು ಸಮಾಧಿ ಮಾಡೋದ್ರನ್ನು ತಲೆ ಹಾರಿಸ್ಬೇಕು ನಾನು ಅಂಥೇಳಿ ತನ್ನ ನಾಯಕನಿಗೆ ಹೇಳ್ತಾನೆ, ತಲೆ ಹಾರಿಸ್ಬಿಡ ಸಣ್ಣ ಹುಡುಗಂದು, ಆ ತಲೆನ ಅದರೊಳಗೆ ಹಾಕಿ ಗೋಡೆ ಕಟ್ಟಿಬಿಡು ಅಂತ ಹೇಳ್ತಾನೆ. ಆದರೆ ಅವನು ಸ್ವಲ್ಪ ಮನುಷ್ಯ, ಅವನು ಹೇಳ್ತಾನೆ, ಆಗೋಲ್ಲ ರೀ, ಸಣ್ಣ ಸಣ್ಣ ಮಕ್ಕಳನ್ನು ಕೊಲ್ಲೋಕ್ಕಾಗತ್ತಾ ನನಗೆ ಅಂದಾಗ, ಬಿಡು ಅಂತ ಬೇರೆ ಸೈನಿಕನ ಕರೆಸ್ತಾರೆ. ಕರೆಸಿ ಈ ಮಗುನ ತಲೆ ಹಾರಿಸು ಅಂತ ಹೇಳ್ತಾನೆ. ಅದು ಗೋಡೆ ಇಲ್ಲಿ ಬಂದುಬಿಟ್ಟಿದೆಯಲ್ಲ, ಅವನ ತಲೆ ಹಾರಿಸಿ ಅದ್ರೊಳಗೆ ಹಾಕಿ ಮತ್ತು ಇವಂದು ಗೋಡೆ ಕಟ್ಟಿ ಇವನು ತಲೆ ಕತ್ತರಿಸ್ಬೇಕು ಮತ್ತು ಒಳಗೆ ಹಾಕಬೇಕು, ಹೀಗೆ ಮಾಡಬೇಕು ಅಂತ. ಹೀಗೆ ಮಾಡೋ ಹೊತ್ತಿಗೆ ಅಣ್ಣ ಅಳೋ ಧ್ವನಿ ಕೇಳಿಸುತ್ತೆ ತಮ್ಮನಿಗೆ. ತಿರುಗೋಂಗೆ ಇಲ್ಲಲ್ಲ, ಗೋಡೆ ಹಿಂಗೆ ಕಟ್ಟಿಬಿಟ್ಟಿದ್ದಾರೆ, ಇಲ್ಲಿವರೆಗೂ ಮಗ್ಲಾಗಿ ನೋಡೋಂಗೆ ಇಲ್ಲ. ಅಣ್ಣ ಅಳೋ ಧ್ವನಿ ಕೇಳಿಸುತ್ತೆ ಆ ಫತೇ ಸಿಂಗನಿಗೆ, ಸಣ್ಣವನಿಗೆ. ಅವನಂತಾನೆ, ಬಹುಶಃ ಅಣ್ಣನಿಗೆ ಹೆದರಿಕೆ ಆಗಿದೆಯೇನೋ, ಯಾಕಣ್ಣ ಹೆದರಿಕೆ ಆಗ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೊಂದು ದೊಡ್ಡವನು ಹೇಳ್ತಾನೆ, ಹೆದರಿಕೆ ಇಲ್ಲ ಕಣೋ, ದುಃಖ ಆಗ್ತಾಯಿದೆ ನನಗೆ. ದುಃಖ ಯಾಕೆ ಆಗ್ತಿದೆ ಅಂದರೆ, ನಿನಗಿಂತ 3 ವರ್ಷ ದೊಡ್ಡವನು ನಾನು, ಈ ನೆಲದ ಮೇಲೆ ಹೆಚ್ಚು ಅಡ್ಡಾಡಿದವನು ನಾನು, ಗಾಳಿ ಬಳಸಿದವನು ನಾನು, ಇಲ್ಲಿ ಆಹಾರ ತಿಂದವನು ನಾನು ಜಾಸ್ತಿ, ನಂದು ತಲೆ ಮೊದಲು ಹೋಗಲಿಲ್ಲಲ್ಲ, ನಿಂದು ಹೋಗ್ತದಲ್ಲ ಅಂತ ದುಃಖಪಟ್ಟೆ ನಾನು ಅಂತ. ನನಗೆ ಅವಕಾಶ ಸಿಗಲಿಲ್ಲ ಮೊದಲೇದಾಗೋದಕ್ಕೆ ಅಂತ. ಮುಂದೆ ಒಂದು ಕ್ಷಣಕ್ಕೆ ಆ ಹುಡುಗನ ತಲೆ ಕೊಂದು ಕತ್ತರಿಸಲ್ಲಿ ಹಾಕ್ತಾರೆ, ಮುಂದೆ ಗೋಡೆ ಕಟ್ಟಿ ಇವನ ತಲೆನ ಕತ್ತರಿಸಲ್ಲಿ ಒಳಗೆ ಹಾಕಿ ಸಮಾಧಿ ಮಾಡ್ತಾರೆ.
ಈ ಮಾಡಿದರು ಅಂತ ಹೇಳಿ ಅಜ್ಜಿಗೆ ಹೇಳೋಕೆ ಹೋದಾಗ ಅಜ್ಜಿ 2ನೇ ಮಹಡಿಯಿಂದ ಕೆಳಗೆ ಹಾರಿ ತಾನು ಪ್ರಾಣ ಬಿಡ್ತಾಳೆ. ಆಗ ಸಿಖ್ರೆಲ್ಲ ಹೋಗಿ ನಮಗದು ತುಂಬ ಪವಿತ್ರವಾದಂಥ ಜಾಗ, ಗುರು ಗೋವಿಂದ ಸಿಂಗರ ತಾಯಿ ಮತ್ತು ಮಕ್ಕಳದಿದ್ದಂಥದ್ದು, ಆ ಜಾಗ ನಮಗೆ ಕೊಡಿ ಅಂದಾಗ ಆ ವಜೀರ್ ಖಾನ್ ಹೇಳ್ತಾನೆ, ಕೊಡ್ತೀನಿ, ಅದರ ಒಂದು ಕಂಡೀಷನ್ ಇದೆ. ಎಷ್ಟು ಜಾಗದ ತುಂಬ ನೀವು ಬಂಗಾರದ ತಗಡನ್ನು ಹರಡ್ತೀರೋ ಅಷ್ಟು ಜಾಗ ನಿಮಗೆ ಕೊಡ್ತೇನೆ. ಬಂಗಾರದ ತಗಡನ್ನು ಹರಡಬೇಕು. ಆಗ ಅಲ್ಲಿದ್ದಂಥ ಸಿಖ್ ಮಹಿಳೆಯರು ತಮ್ಮ ಮಂಗಳಸೂತ್ರದಲ್ಲಿದ್ದಂಥ ಚೈಲ್ಯದ ಎಲ್ಲ ಬಂಗಾರವನ್ನು ಕಿತ್ಕೊಡ್ತಾರೆ, ಕಿವಿಯಲ್ಲಿ ಹಾಕ್ಕೊಂಡು ಆಭರಣ ಕೊಡ್ತಾರೆ. ಕರಗಿಸ್ರಿ, ಅದ್ರ ಹೊಡೆದು ತಗಡು ಮಾಡಿ ಅಂತ. ಅದನ್ನೆಲ್ಲ ಬಡಿದು ತಗಡು ಮಾಡಿ ತೆಳ್ಳಗೆ ಮಾಡಿ ಹಾಸ್ತಾರೆ. ಹಾಸಿ ಅಜ್ಜಿ ಬಿದ್ದಂಥ ಜಾಗ, ಈ ಮೊಮ್ಮಕ್ಕಳಿದ್ದಂಥ ಜಾಗ ಎಲ್ಲವನ್ನೂ ತಗೋತಾರೆ. ಈಗಾದರೂ ವೈಷ್ಣೋದೇವಿಗೆ ಯಾರಾದರೂ ಹೋಗೋದಾದರೆ ಆ ಸರ್ಹಿಂದ್ ಪ್ರದೇಶದಲ್ಲಿ ದಯವಿಟ್ಟು ಅದನ್ನು ತಪ್ಪಿಸ್ಬೇಡಿ. ನನಗೆ ಎಷ್ಟೋ ಸಲ ಅನಿಸುತ್ತೆ, ವೈಷ್ಣೋದೇವಿ ಎಷ್ಟು ಮುಖ್ಯನೋ ಇದು ನೋಡೋದು ಅಷ್ಟೇ ಮುಖ್ಯ. ಅಲ್ಲಿ ಗುರ್ಜಿ ದೇವಿದಿದೆ, ಅದಕ್ಕೆ ಹೆಸರು ಇಟ್ಟಿದ್ದಾರೆ ಜ್ಯೋತಿ ಸ್ವರೂಪ್ ಗುರುದ್ವಾರ ಅಂತ. ಜ್ಯೋತಿ ಸ್ವರೂಪ್ ಗುರುದ್ವಾರ ಅಂತ. ಅಲ್ಲಿ ಹೋದರೆ ಅಜ್ಜಿ ಸಮಾಧಿ ಇದೆ, ಈ ಮಕ್ಕಳ ಸಮಾಧಿ ಇದೆ. ಆ ಮಕ್ಕಳು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಕಲಿಸಿದ್ದಾರೆ ನಮಗೆ, ದೇಹ ದೊಡ್ಡದಲ್ಲ, ಇದರೊಳಗಿರುವಂಥ ಒಂದು ಆತ್ಮ ಇದೆ, ಅದಕ್ಕೆ ನೀನೇನೂ ಮಾಡೋಕ್ಕಾಗಲ್ಲ ಅಂತ. ನೋಡಿ, 6 ವರ್ಷದ 9 ವರ್ಷದ ಮಕ್ಕಳಿಗೆ ಕೂಡ ಆತ್ಮಪ್ರಜ್ಞೆಯನ್ನು ಕೊಡುವಂಥ ನಮ್ಮದು ಸಂಸ್ಕೃತಿ ನಮ್ಮದಾಗಿತ್ತು ಒಂದು ಕಾಲಕ್ಕೆ. ಆ ಸಂಸ್ಕೃತಿ ಮತ್ತೆ ಪುನರುದ್ಧಾರ ಆದರೆ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಹೇಳ್ತಾನೆ, ದೇಶಾಂತರಕ್ಕೊಯ್ವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವಂ ಗೆತ್ತಲೇನು ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಹೊಸ ಛತ್ರ ಯಾಕಿಂತೆ ಮಾಡಬೇಕು ಅಂತ ಸಾವಿಗೆ ಹೆದರದಂಥ ಒಂದು ಆತ್ಮನಿತ್ಯತೆಯನ್ನು ಕಗ್ಗದಲ್ಲಿ ಕಾಣಿಸುತ್ತೆ. ಮುಂದೆ ಕೃಷ್ಣ ಸತ್ ಮತ್ತು ಅಸತ್ಯಗಳ ಬಗ್ಗೆ, ಅಸತ್ ಬಗ್ಗೆ ಹೇಳ್ತಾನೆ. ದೇಹ ಅನಿತ್ಯವಾದದ್ದು, ಆದರೆ ಆತ್ಮ ನಿತ್ಯವಾದದ್ದು ಅಂತ ಹೇಳಿ ಒಂದು ಬಹಳ ಪ್ರಸಿದ್ಧವಾದಂಥ ಒಂದು ಶ್ಲೋಕ ಅದು. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದಷ್ಟೋಂತಸ್ತ್ವ ಅನಯೋ ತತ್ವದರ್ಶಿಭಿ ಅಂತ. ಎಷ್ಟು ಸುಂದರವಾದ ಮಾತು. ಅಸ್ತಿತ್ವದಲ್ಲಿ ಇರದಿರುವುದು, ಇಲ್ಲದೇ ಇರುವಂಥದ್ದು ಐಹಿಕವಾದಂಥ ದೇಹ. ಅದು ಉಳಿಯೋದೇ ಇಲ್ಲ, ಏನು ಮಾಡಿದರೂ ಉಳಿಯೋದಿಲ್ಲ. ಶರೀರ ಅದು, ಆ ದಿನಕ್ಕೆ ಸಾಯುವಂಥದ್ದೇ ಅದರ ಸ್ವಭಾವ, ಆದ್ದರಿಂದ ಅದು ಉಳಿಯೋದಿಲ್ಲ. ಮತ್ತು ಆತ್ಮ ನಿರಂತರವಾದ್ದರಿಂದ ಅದು ಬದಲಾವಣೆಯನ್ನು ಹೊಂದೋದಿಲ್ಲ, ಅದು ಯಾವಾಗಲೂ ಇರುವಂಥದ್ದು. ಈ ಸತ್ಯವನ್ನು ತತ್ವಜ್ಞಾನಿಗಳು ಯಾವಾಗಲೂ ಮನಗಂಡಿದ್ದಾರೆ ಅಂತ ಹೇಳ್ತಾನೆ. ಇದೇ ಅರ್ಥ ಬರುವಂಥ ಇನ್ನೊಂದು ಶ್ಲೋಕ ಇದೆ, ಅದಕ್ಕೆ ಎರಡನ್ನು ತೊಗೊಂಡು ಒಂದು ಹೇಳೋಣ ಅಂತ. ಅಂತವಂತ ಇಮೇ ದೇಹ ನಿತ್ಯಶೋಕ್ತಾ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತಃ. ನಮ್ಮ ದೇಹಗಳು ಹೇಗಿದ್ದರೂ ಬಿದ್ದು ಹೋಗ್ತವೆ. ನೋಡಿ, ಅದು ಹೇಳ್ತಾನೆ, ಹೇಗಿದ್ದರೂ ಬಿದ್ದು ಹೋಗ್ತವೆ. ನೀನು ಪ್ರಯತ್ನ ಮಾಡದಿದ್ದರೂ ಕೂಡ ಬೀಳ್ತವೆ. ನೀವು ಉಳಿಸ್ಕೋಬೇಕಂತ ಪ್ರಯತ್ನ ಮಾಡಿದ್ರೆ ಉಳಿಸ್ಕೊಳ್ಳೋದಿಲ್ಲ. ಅಂತಮಂತಃ ಇಮೇ ದೇಹ ನಿತ್ಯಶೋಕ್ತ ಶರೀರಿಣಃ, ಯಾವಾಗಿದ್ದರೂ ಬಿದ್ದು ಹೋಗ್ತವೆ. ಆದರೆ ಇದನ್ನು ಧರಿಸಿದ ಆತ್ಮ ಇದೆಯಲ್ಲ, ಅದು ಯಾವಾಗಲೂ ನಿತ್ಯವಾದದ್ದು, ನಾಶವಿಲ್ಲದ್ದು. ಆದ್ದರಿಂದ ನೀನು ಚಿಂತೆ ಮಾಡಬೇಡ, ಯುದ್ಧ ಮಾಡು ಅಂತ ಹೇಳ್ತಾನೆ. ಇದು ಯಾವಾಗಲೂ ತಕರಾರು ಬರೋದು ಅರ್ಜುನಿಗಿದ್ದೇನೆ. ಅವನು ಮಾತು ಹೇಳಿದಾಗ ಚೆಂದ ಇರುತ್ತೆ ಕೇಳ್ಕೊಳ್ಳೋದಕ್ಕೆ, ಆಗಾಗ ಹೇಳ್ತಿರ್ತಾನೆ, ಮತ್ತು ಯುದ್ಧಕ್ಕೆ ಕೇಳು, ಯುದ್ಧಕ್ಕೆ ಹೋಗು ಅಂತ ಹೇಳ್ತಾನೆ. ಈ ಮಾತಿದೆಯಲ್ಲ, ಆತ್ಮ ಯಾವಾಗಲೂ ನಿತ್ಯವಾದದ್ದು ಅನ್ನೋದಂಥದ್ದನ್ನು ಬರೀ ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ಮಾತ್ರ ಅಲ್ಲ, ಬೌದ್ಧ ಸಂಪ್ರದಾಯದಲ್ಲಿ ಕೂಡ ಬಹಳ ಮುಖ್ಯವಾಗಿ ತಗೊಳ್ಳುವಂಥದ್ದು. ನನಗೆ ತುಂಬ ಇಷ್ಟವಾದಂಥ ಈ ಒಂದು ಪ್ರಸಂಗ ವಾಸವದತ್ತ ಪ್ರಸಂಗ ಅಂತ ಬುದ್ಧನ ಕಥೆಗಳಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು. ವಾಸವದತ್ತ ಪ್ರಸಂಗ ಅಂತ ನನಗೆ ತುಂಬ ಮನಸ್ಸಿಗೆ ಹಿಡಿದಂಥದ್ದು ಘಟನೆ ಅದು. ಒಂದೊಂದು ಘಟನೆ ಯಾಕೆ ನಾನು ಹೇಳ್ತೀನಿ ಅಂದಾಗ, ಆ ಇಡೀ ಶ್ಲೋಕದಲ್ಲಿರುವಂಥ ಶಕ್ತಿಯನ್ನು ಒಂದು ಕಥೆ ಇಟ್ಟಾಗ ಕಥೆ ನೆನಪಿಳ್ಕೊಳ್ಳುತ್ತೆ ಮನಸ್ಸಿಗೆ. ಅದ್ರ ಮೂಲಕ ಶ್ಲೋಕವನ್ನು ನೆನಪಿಡೋಕ್ಕೆ ಸಾಧ್ಯ ಆಗುತ್ತೆ. ಮಥುರಾ ದೇಶದಲ್ಲಿ ಒಬ್ಬಳು ನರ್ತಕಿ ಇದ್ಲು. ಆಕೆ ಹೆಸರು ವಾಸವದತ್ತ ಅಂತ. ಆಕೆ ಎಷ್ಟು ಸುಂದರಿ ಆಗಿದ್ಲು ಅಂದರೆ, ಆ ನಗರ ಮಾತ್ರ ಅಲ್ಲ, ಸುತ್ತಮುತ್ತಲು ಯಾವ ನಗರದ ಹುಡುಗರಾದರೂ, ಎಷ್ಟೇ ಶ್ರೀಮಂತ ಮಕ್ಕಳಾದರೂ ಆಕೆದೊಂದು ಕಡೆಗಣ್ಣ ನಮ್ಮ ಮೇಲೆ ಬಿದ್ದರೆ ಸಾಕು ಅಂತ ಕಾಯ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಸುಂದರಳಾಗಿದ್ದಂಥವಳು, ನರ್ತಕಿಯಾಗಿದ್ದವಳು. ಆಕೆ ಒಂದು ಸಲ ದೊಡ್ಡ ಅರಮನೆ ಕಟ್ಸ್ಕೊಂಡಿದ್ದಾಳೆ. ಭೋಗ ಜೀವನದಲ್ಲೇ ಇದ್ದವಳು ಆಕೆ. ಅರಮನೆ ಕಟ್ಸ್ಕೊಂಡು ಮೇಲೆ ಉಪ್ಪರಿಗೆ ಮೇಲೆ ನಿಂತ್ಕೊಂಡಿದ್ಲಂತೆ. ಬೆಳಗ್ಗೆ ನಿಂತ್ಕೊಂಡಾಗ ಒಂದಿಷ್ಟು ಜನ ಬೌದ್ಧ ಭಿಕ್ಷುಗಳು ಹೋಗ್ತಾ ಇದ್ದಾರೆ. ಬುದ್ಧಂ ಶರಣಂ ಗಚ್ಛಾಮಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಬುದ್ಧನೂ ಇದ್ದಾನೆ ಮುಂದೆ. ಆ ಬುದ್ಧನ ಈ ಶಿಷ್ಯರಿಂದ ಹೋಗ್ತಾ ಇತ್ತಲ್ಲ, ಅದರಲ್ಲಿ ಒಬ್ಬ ಹುಡುಗ ಇದ್ದ. ಬುದ್ಧನ ಹಿಂದೆ ಒಬ್ಬ ಹುಡುಗ ಇದ್ದ, ಇನ್ನೂ ಸನ್ಯಾಸಿ ಆಗಿಲ್ಲ, ಸನ್ಯಾಸಿ ಆಗಬೇಕು ಅಂತ ಅವನ ಜೊತೆಗೆ ಹೋದವನು. ತುಂಬ ನೀಳಕಾಯ್ದವನು, ಸುಂದರಾಂಗ. ಅವನ ಮುಖದಲ್ಲಿಂದು ಅಲೌಕಿಕವಾದಂಥ ಒಂದು ಕಾಂತಿ ಇತ್ತು, ಕಣ್ಣಲ್ಲಿ ತೇಜಸ್ಸಿತ್ತು. ಅವನು ನೋಡಿದ ತಕ್ಷಣ ಅವನ ಮೇಲೆ ಮನಸ್ಸಾಯ್ತು ಆಕೆಗೆ. ಅವನು ಯಾರು ಅಂತ ಗೊತ್ತಿಲ್ಲ. ತಕ್ಷಣ ತನ್ನ ಯಾರೊಬ್ಬರು ದಾಸರನ್ನು ಕಳಿಸಿ, ಆ ಹುಡುಗ ಯಾರು ಕೇಳ್ಕೊಂಬನ್ನಿ ಅಂತ ಹೇಳಿದರು.
ಆತ ಹೋಗಿ ಎಲ್ಲ ಹುಡುಕಾಡಿ ನೋಡ್ಕೊಂಬಂದು ಅವನ ಹೆಸರು ಉಪಗುಪ್ತ ಅಂತ ಹೆಸರು ಅಂತ, ಉಪಗುಪ್ತ ಅಂತ ಅವನ ಹೆಸರು. ಆ ಹುಡುಗ ಇದ್ದಾನೆ, ಏನೋ ಸ್ವಲ್ಪ ದಿವಸದಲ್ಲಿ ಸನ್ಯಾಸ ತಗೋತಾನೆ ಅಂತ. ಆಕೆಗೆ ಅನ್ಸ್ಬಿಡ್ತು ಸನ್ಯಾಸ ಆದಮೇಲೆ ಮತ್ತೆ ಅವ್ನು ಮದುವೆ ಆಗೋ ಕಷ್ಟ ಅಲ್ಲ, ಅವನ ಜೊತೆಗೆ ಇರೋದು ಕಷ್ಟ ಆಗ್ತದೆ ಅಂತ ಹೇಳಿ ಒಂದು ಸಂದೇಶ ಬರೆದು ಕಳಿಸ್ತಾಳೆ. ನಾನು ವಾಸವದತ್ತ ಅಂತ ದೊಡ್ಡ ನರ್ತಕಿ, ನನ್ನನ್ನು ಅತ್ಯಂತ ಅಸಾಧಾರಣ ಸುಂದರಿ ಅಂತ ಜಗತ್ತು ಕರೀತಾರೆ. ನಾನಿನ್ನು ನೋಡಿದ್ದೇನೆ, ನಿನ್ನ ಮೇಲೆ ನನಗೆ ಮನಸ್ಸಾಗಿದೆ, ನೀನು ಬಂದುಬಿಡು, ನನ್ನ ದಾಸಿ ನಿನಗೆ ಮನೆ ಬರೋ ವಿಳಾಸವನ್ನು ಕೊಡ್ತಾಳೆ ಅಂತ ಹೇಳಿಕೊಡ್ತಾಳೆ. ಆತ ಅದ್ರ ಮೇಲೆ ಬರೆದು ಕಳಿಸ್ತಾನೆ. ಇನ್ನೂ ಕಾಲ ಕೂಡಿ ಬಂದಿಲ್ಲ, ಕಾಲ ಕೂಡಿದಾಗ ನಾನೇ ನಿನ್ನ ಮನೆಗೆ ಬರ್ತೇನೆ ಅಂತ ಹೇಳ್ತಾನೆ. ಕಾಲು ಕೂಡೋದು ಯಾವಾಗ? ಈಕೆ 3 ದಿವಸಕ್ಕೊಂದು ಪತ್ರ ಕಳಿಸ್ತಾಳೆ. ಆಕೆಗೊಂದು ಸಂಶಯ ಬಂತು, ಬಹುಶಃ ಆತನಿಗೆ ಚಿಂತೆ ಏನಾಗಿರ್ಬೇಕು, ನಾನು ಭಾಳ ಶ್ರೀಮಂತೆ, ಭಾರಿ ಶ್ರೀಮಂತೆ ನಾನು, ಆತನ ಕಡೆ ದುಡ್ಡಿಲ್ಲ, ಆದ್ದರಿಂದ ದುಡ್ಡಿಲ್ಲದವು ನಾನು ಹೇಗೆ ಹೋಗಲಿ ಆಕೆ ಕಡೆ ಅಂತ ಭಯ ಪಟ್ಕೊಂಡಿದ್ದಾನೋ ಏನೋ ಅಂತ ಒಂದು ಪತ್ರ ಬರೆದ್ಲಂತೆ. ನಿನ್ನಿಂದ ದುಡ್ಡು ಬೇಡ, ಕಾಸು ಬೇಡ, ಏನು ವೈಭವ ಬೇಕಾಗಿಲ್ಲ, ನನ್ನ ಕಡೆ ಬೇಕಾದಷ್ಟಿದೆ, ನಿನ್ನ ಪ್ರೀತಿ ಒಂದಿದ್ರೆ ಸಾಕು, ನೀನು ಬಂದುಬಿಡು ಅಂತ ಬರೆದ್ಲು. ಅವನು ಅದಕ್ಕೂ ಉತ್ತರ ಬರೆದ, ಕಾಲ ಕೂಡಿ ಬಂದಾಗ ನೀನು ಮನೆಗೆ ಬರ್ತೀನಿ ಅಂತ ಅಷ್ಟೇ ಬರೆದ. ಆದರೆ ಮುಂದೆ ಒತ್ತಡ, ಈ ವಾಸವದತ್ತ ತಾಯಿ ಕಡೆಯಿಂದ ಒತ್ತಡ ಬಂದು ಆಕೆ ಮದುವೆ ಆಗಬೇಕು ಅಂತ ಯಾವುದೋ ಬೇರೆ ಊರಿನ ಒಬ್ಬ ಶ್ರೀಮಂತ ಮನುಷ್ಯ ಬಂದ, ಅವನ ಜೊತೆಗೆ ಮದುವೆ ಮಾಡಿದರು. ಆಕೆ ಅವನ ಜೊತೆಗೆ ಇರೋಕ್ಕಾಗೋದಿಲ್ಲ ಅಂಥೇಳಿ ಆಕೆ ಏನು ಮಾಡ್ತಾಳೆ, ವಿಚಿತ್ರ ಕಥೆ ಇದು, ತನ್ನ ದಾಸಿಯರನ್ನು ಸೇರಿಸ್ಕೊಂಡು ಆ ಶ್ರೀಮಂತನ ಕೊಂದು ಹಾಕ್ತಾಳೆ. ಕೊಂದು ಹಾಕಿ ಮನೆ ಹಿಂದೆ ಹಿತ್ತಲಲ್ಲಿ ಆತನ ಹೂತು ಬಿಡ್ತಾಳೆ, ದೇಹ ಹೂತು ಬಿಡ್ತಾಳೆ. ಸ್ವಲ್ಪ ದಿವಸ ಆದಮೇಲೆ ಆ ಶ್ರೀಮಂತರ ಕಡೆಯವ್ರ ಚಿಂತೆ, ಹೋದವನು ಬರಲೇ ಇಲ್ಲ, ಮದುವೆ ಆಗ್ತೀನಿ ಅಂತ ಹೋದವನು ಎಲ್ಲಿ ಹೋದ? ಹುಡ್ಕೊಂಬಂದಾಗ ರಾಜ ಭಟ್ರು ಬರ್ತಾರೆ, ನೋಡ್ತಾರೆ, ಆಕೆ ಒಪ್ಕೋತಾಳೆ ಕೊಂದಿದ್ದೀನಿ ಅಂತ. ತೆಗೆದಾಗ ದೇಹ ಸಿಗ್ತದೆ. ಇದು ಅನಾಹುತ ಕೆಲಸ ಮಾಡಿದಾಳಕ್ಕೆ, ದೊಡ್ಡ ಶಿಕ್ಷೆ ಕೊಡಬೇಕು, ಈಕೆಗೆ ಭಾರಿ ಶಿಕ್ಷೆ ಕೊಡಬೇಕು ಅಂತ ನೋಡಿ. ಎಂಥ ಘೋರವಾದ ಶಿಕ್ಷೆಯನ್ನು ಕೊಡ್ತಾರೆ ಅಂತಂದರೆ, ಆಕೆನ ಕೊಲ್ಲೋದಿಲ್ಲ, ಆಕೆ 2 ಹಸ್ತಗಳನ್ನು ಕತ್ತರಿಸಿ ಹಾಕ್ತಾರೆ, 2 ಪಾದಗಳನ್ನು ಕತ್ತರಿಸಿ ಹಾಕ್ತಾರೆ, ಮೂಗು ಕತ್ತರಿಸ್ತಾರೆ, ಕಿವಿ ಕತ್ತರಿಸ್ತಾರೆ, ಕತ್ತರಿಸಿ ಹಾಗೆ ಬಿಡ್ತಾರೆ. ಆಕೆ ಸಾಯ್ತೀನಿ ಅಂದ್ಕೊಂಡಿದ್ಲು, ಸಾಯಲಿಲ್ಲ. ಅದು ಸಾಯಬೇಕಾದ್ರೂ ಒಂದು ಟೈಮ್ ಬರಬೇಕಲ್ಲ, ಸಾಯಲಿಲ್ಲ, ಹಾಗೆ ಒದ್ದಾಡಿಕೊಂಡ್ಲು. ಹೋಗಿದ್ದ ವ್ರಣ ಆಯಿತು, ಒದ್ದಾಡಿ ಹೋದ್ಲು. ಆಕೆ ಎಷ್ಟೇ ಭೋಗ ಜೀವನದಲ್ಲಿದ್ದರೂ ತನ್ನ ದಾಸಿಯರನ್ನ ಚೆನ್ನಾಗಿ ನೋಡ್ಕೊಂಡವಳು, ಅವೆಲ್ಲ ಚೆನ್ನಾಗಿ ಅವರ ಆರೋಗ್ಯ ನೋಡ್ಕೊಂಡವಳು, ಅವರಿಗೆಲ್ಲ ಹಣಕಾಸು ಕೊಟ್ಟವಳು. ಅದರಲ್ಲಿ ಒಬ್ಬ ದಾಸಿ ಏನು ಮಾಡಿದ್ಲು, ನಮ್ಮ ಯಜಮಾನಿಗೆ ತುಂಬ ತೊಂದರೆ ಬಂದುಬಿಟ್ಟಿದೆಯಲ್ಲ, ನಾನು ಕಾಪಾಡ್ತೀನಿ ಅಂತ ಹೇಳಿ ಆ ಮನೆಯಲ್ಲಿ ಆಕೆನ ಕಾಪಾಡ್ಕೊಂಡಿದ್ಲು. ತಿಳಿದ ಔಷಧಿ ಹಾಕೆಲ್ಲ ಪ್ರಾಣ ಹೋಗ್ತಾ ಇಲ್ಲ, ಅದ್ರ ಒದ್ದಾಟ ನಡೀತಾ ಇತ್ತು. ಹೀಗಾಗೋ ಹೊತ್ತಿಗೆ ಒಂದು ದಿವಸ ಮಲ್ಕೊಂಡಾಗ ಉಪಗುಪ್ತ ಬಂದ ಮನೆಗೆ. ಸನ್ಯಾಸ ತೊಗೊಂಡಿದ್ದಾನೆ ಆಗಲೇ ಅವನು. ಆ ದಾಸಿ ಹೋಗಿದ್ಲಂತೆ, ನೀ ಹೇಳ್ತಿದ್ದಲ್ಲ ಹುಡುಗ ಉಪಗುಪ್ತ ಬಂದುಬಿಟ್ಟಿದ್ದಾನೋ, ಸನ್ಯಾಸ ತೊಗೊಂಡಿದ್ದಾನೆ, ಮನೆಗೆ ಬರ್ತಾ ಇದ್ದಾನೆ. ಅಯ್ಯೋ ಈಗ ಯಾಕೆ ಬಂದ ಅವನು ಅಂದ್ಲಕ್ಕೆ. ಆಗ ಬಾ ಬಾ ಅಂತ ಕರೆದಾಗ ಬರಲಿಲ್ಲ. ಈಗ ನೇನು ಅವತಾರ ನೋಡ್ತಾನಂತ, ಮೂಗಿಲ್ಲ, ಕಿವಿ ಇಲ್ಲ, ಹಸ್ತ ಇಲ್ಲ, ಪಾದ ಇಲ್ಲ, ಯಾಕೆ ಬಂದ ಅವನೀಗ? ಒಂದು ಕೆಲಸ ಮಾಡು, ಬಟ್ಟೆ ಹೊಚ್ಬಿಡು ಆದಷ್ಟು ಅಂತ. ಮುಖದ ಮೇಲೆ ದಾಸಿ ಅವನ ಬಟ್ಟೆ ಹೊಸ್ತಾಳೆ ಆಕೆಗೆ. ಹೊಚ್ಬಿಟ್ಟು ಉಪಗುಪ್ತ ಬರ್ತಾನೆ, ಪಕ್ಕದಲ್ಲಿ ಕೂತ್ಕೋತಾನೆ. ಆಕೆ ಕೇಳ್ತಾಳೆ, ಯಾಕೆ ಬಂದೆ ಈಗ? ಆಗ ಬಾ ಅಂತ ಕರೆದಾಗ ಬರಲಿಲ್ಲ ನೀನು, ನಾನು ಅರಳಿದ ಕಮಲದ ಹಾಗೆ ಇದ್ದೆ ಆವಾಗ, ನೀನು ಏನೂ ಇಲ್ಲ ನನ್ನಲ್ಲಿ, ಈಗ ನನ್ನ ಆಕಾರ ವಿಕಾರ ಆಗಿ ಹೋಗಿದೆ, ಈಗ ಯಾಕೆ ಬಂದೆ ಅಂತ. ಅವನು ಹೇಳ್ದ, ಈಗಲೇ ಬರಬೇಕಾಗಿತ್ತು ನಾನು. ನೀನು ದೇಹ ಸೌಂದರ್ಯದ ಬಗ್ಗೆ ತುಂಬ ಸಂತೋಷ ಪಟ್ಟಿದ್ದಲ್ಲ, ಅಭಿಮಾನ ಪಟ್ಟಿದ್ದೆಲ್ಲ ನೀನು, ಅದು ಶಾಶ್ವತ ಅಲ್ಲ. ಈಗ ಏನು ಬಂದು ಮೂಗು ಕಿವಿ ಕತ್ತರಿಸಿದ್ರು, ಕೈ ಕತ್ತರಿಸಿದ್ರು, ಮಾತು ಬೇರೆ. ಅವ್ರು ಕತ್ತರಿಸದೆ ಹೋಗಿದ್ದರೂ ಕೂಡ ಇನ್ನು 50 ವರ್ಷಕ್ಕೆ ಆ ರೂಪ ಉಳಿತಿರಲಿಲ್ಲ ನಿನ್ನ ಕಡೆಗೆ. ನೀನು ಬರೀ ದೇಹ ಸೌಂದರ್ಯವನ್ನೇ ನಂಬಿಕೊಂಡಿದ್ದೆ, ಒಳಗಿರುವಂಥ ಆತ್ಮ ಸೌಂದರ್ಯ ನಂಬಿಕೊಳ್ಳೇ ಇಲ್ಲ ನೀನು. ಆದರೆ ತಂಗಿ, ನಾ ಬಂದದ್ದು ನಿನಗೆ ದೇಹ ಸೌಂದರ್ಯಕ್ಕಾಗಿ ಬಂದಿಲ್ಲ, ನಿನ್ನ ಆತ್ಮ ಸೌಂದರ್ಯವನ್ನು ಕಂಡು ಬಂದಿದ್ದೇನೆ, ಅದನ್ನು ಬೆನ್ನು ಹತ್ತು ಒಳ್ಳೆಯದಾಗತ್ತೆ ನಿನಗೆ ಅಂತ. ಆಕೆ ಹೇಳ್ತಾಳೆ, ಹಾಗಾದರೆ ಏನು ಮಾಡಬೇಕು? ನೀನು ಬುದ್ಧಭಿಕ್ಷುವಾಗು ಅಂತ ಹೇಳ್ತಾನೆ. ನೋಡಿ, ಆಕೆ ಕೈ ಕಾಲು ಕಳ್ಕೊಂಡಂಥ ಹೆಣ್ಮಗಳು ಬೌದ್ಧ ಭಿಕ್ಷುವಾಗಿ ಅವನೊಂದಿಗೆ ಹೋಗಿ ಬಹುದೊಡ್ಡ ಸನ್ಯಾಸಿನಿ ಆದಳು ಅಂತ ಹೇಳ್ತಾರೆ. ಆ ಉಪಗುಪ್ತ ಹೇಳುವಂಥ ಮಾತು, ಭಗವದ್ಗೀತೆ ಹೇಳುವಂಥ ಮಾತು ಎರಡೂ ಒಂದೇ. ನೀನು ಏನು ಮಾಡದೇ ಹೋದರೂ ಕೂಡ ದೇಹ ಬಿದ್ದು ಹೋಗ್ತಾ ಇತ್ತು. ಇದು ಆ ಕಿವಿ ಕತ್ತರಿಸ್ಬೇಕು, ಮೂಗು ಕತ್ತರಿಸ್ಬೇಕು ಅಂತೇನಿಲ್ಲ. ಇನ್ನು 50 ವರ್ಷ ಹೋದರೆ ಅದು ಏನೂ ಪ್ರಯೋಜನ ಇಲ್ದಂಗೆ ಆಗ್ಬಿಡೋದು ನಿನಗೆ. ನೀನು ದೇಹ ಸೌಂದರ್ಯನೇ ಮುಖ್ಯ ಅಂದ್ಕೊಂಡು ಮಾಡಿದ್ದೆಲ್ಲ, ಅದು ಶಾಶ್ವತವಾಗಿ ಇರ್ತದೆ ಅಂತ ತಿಳ್ಕೊಂಡು ಪತ್ರ ಬರೋದೆಲ್ಲ. ಅದಕ್ಕೆ ನಾನು ಯಾಕೆ ಕಾಯ್ತಿದ್ದೆ ಗೊತ್ತಾ? ಕಾಲ ಕೂಡಿ ಬಂದಾಗ ಬರ್ತೇನಂದಲ್ಲ, ಯಾಕೆ ಬಂದೆ ಗೊತ್ತಾ? ಯಾವಾಗ ನಿನಗೆ ದೇಹ ಸೌಂದರ್ಯ ಮುಖ್ಯ ಅಲ್ಲ ಅನ್ನಿಸ್ತೋ ಆಗ ನಾನು ಹೇಳೋಕ್ಕೆ ಬಂದೆ, ಆತ್ಮ ಸೌಂದರ್ಯ ಒಂದಿದೆ ಅಂತ ಹೇಳೋದಕ್ಕೆ ಅಂತ. ಆದ್ದರಿಂದ ಈ ವಾಸವದತ್ತ ಪ್ರಸಂಗ ಬುದ್ಧನ ಕಥೆಗಳಲ್ಲಿ ಭಾಳ ಮುಖ್ಯವಾದಂಥದ್ದು. ಇದನ್ನು ಮೊದಲನೇ ಸಲ ನನಗೆ ಹೇಳಿದವರು ಡಾಕ್ಟರ್ ಜಿ ಪಿ ರಾಜರತ್ನಂ ಅವರು. ಇದು ಮೊದಲನೇ ಸಲ ಹೇಳಿದಾಗ ಒಂಥರ ಭ್ರಮೆ ಆಗಿಬಿಡ್ತದೆ. ಅವ್ರು ಹೇಳೋ ರೀತಿ ಕೂಡ ಅವ್ರದ್ದು ಅಷ್ಟೇ ಚೆಂದ. ಅವಾಗ ಅವ್ರು ಹೇಳುವಂಥದ್ದು ಅದನ್ನು ಹೇಳಿದಾಗ ಅನ್ನಿಸ್ತು,
ಭಗವದ್ಗೀತೆ ಶ್ಲೋಕಕ್ಕೂ ವಾಸವದತ್ತನ ವಿಚಾರಕ್ಕೂ ಒಂದೇ ಆಗತ್ತೆ ಅಂತ. ಈ ಅವಿನಾಶಿಯಾದಂಥ ಆತ್ಮ ಮತ್ತು ನಾಶ ಹೊಂದುವಂಥ ಕಣ್ಣಿಗೆ ಕಾಣುವಂಥ ಪ್ರಪಂಚ ಇದೆಯಲ್ಲ, ಇದ್ರ ವಸ್ತುಗಳಿರುವಂಥ ಸಂಬಂಧ ಹೇಗಿದೆ ಅಂತ. ಏನು ಪ್ರಪಂಚವಿದು, ಏನು ಧಾಳಿ ಅಂತ ಹೇಳುವಾಗ ಈ ಪ್ರಪಂಚಕ್ಕೂ ಜೀವನಕ್ಕೆ ಏನಾದರೂ ಇದೆಯಾ ಸಂಬಂಧ? ಅದನ್ನು ಹೇಳೋಕ್ಕೊಂದು ಪದ್ಯ ಹೇಳ್ತಾರೆ, ಭಾಳ ಚೆನ್ನಾಗಿರುವಂಥದ್ದು. ಪದ್ಯ 75 ಮರ ತನ್ನ ಹೆತ್ತ ಬೀಜವನಿಲ್ಲವೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ತಾನೇ ಮೆರೆಯುತ್ತಿಹುದು ಕಣ್ಗಳಿಗೆ. ನೊರೆ ಸೃಷ್ಟಿ, ಪಾಲ್ ಬ್ರಹ್ಮ, ಮಂಕುತಿಮ್ಮ. ಎಷ್ಟು ಸುಲಭವಾಗಿ ಹೇಳ್ತಾರೆ, ಅದು ಮಾತು ಎಷ್ಟು ಚೆಂದ ಇದೆ. ಮರ ತನ್ನ ಹೆತ್ತ ಬೀಜವನಿಲ್ಲವೆನಿಸಿ. ನೋಡಿ, ಮರ ಬರಬೇಕಾದ್ರೆ ಬೀಜ ಸಾಯಬೇಕು. ಬೀಜ ಸಾಯ್ದ ಹೊರತು ಮರ ಬರೋಕ್ಕೆ ಸಾಧ್ಯ ಇಲ್ಲ. ಬೀಜ ಒಡೆದೇ ಬರಬೇಕು, ಬೀಜ ಇರೋಕ್ಕೆ ಸಾಧ್ಯ ಇಲ್ಲ. ಅದು ಮರ ತನ್ನ ಹೆತ್ತ ಬೀಜವನಿಲ್ಲವೆನಿಸಿ ವಿಸ್ತರಿಸುವಂದದಿ. ನಮ್ಮ ಉಪನಿಷತ್ತಲ್ಲಿ ಬರೋದು ಅದೇ ತಾನೇ. ಒಂದು ಸಣ್ಣ ಬೀಜ ತೊಗೊಂಬ, ಅದಿದೆಯಲ್ಲ ದೊಡ್ಡ ಗಿಡದ ಅರಳಿ ಮರದ ಗಿಡ ಇದೆಯಲ್ಲ, ಒಂದು ಬೀಜ ತೊಗೊಂಬ, ಇಷ್ಟು ಸಣ್ಣ ಬೀಜ, ಅದನ್ನು ನೋಡಿ, ಅದರೊಳಗೆ ಏನಿದೆ? ಏನಿಲ್ಲ ಅಂತ. ಏನಿಲ್ಲ ಅಲ್ಲ, ಇಡೀ ಮರ ಆಗುವ ಶಕ್ತಿ ಆ ಬೀಜದೊಳಗಿದೆ. ಸೀಡ್ ಈಸ್ ಅ ಪೊಟೆನ್ಷಿಯಲ್ ಟ್ರೀ. ದೊಡ್ಡ ಶಕ್ತಿ, ದೊಡ್ಡ ಮರ ಆಗುವಂಥ ಶಕ್ತಿಯ ಸಣ್ಣ ಬೀಜದೊಳಗಿದೆ. ಕಣ್ಣಿಗೆ ಕಾಣಿಸ್ಲಿಕ್ಕಿಲ್ಲ ನಿಮಗೆ, ಅದರ ಬೀಜದೊಳಗೆ ಎಲ್ಲನೂ ಇದೆ. ಅದಕ್ಕೆ ಹೇಳ್ತಾರೆ, ಮರ ತನ್ನ ಹೆತ್ತ ಬೀಜವನಿಲ್ಲವೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ. ಬೀಜ ಹೇಗೆ ಕಣ್ಣಿಗೆ ಕಾಣದೇ ಹೋಗಿ ಗಿಡ ಮಾತ್ರ ಕಾಣಿಸುತ್ತೋ, ಹಾಗೆ ಸೃಷ್ಟಿ ಕೂಡ ತನ್ನ ಮೂಲವನ್ನು ಮುಚ್ಚಿ ಹಾಕ್ಕೊಂಡಿದೆ, ಮರೆಮಾಚಿ ತಾನೇ ಮೆರೆಯುತ್ತಿಹುದು ಕಣ್ಗಳಿಗೆ. ಸೃಷ್ಟಿ ಕಣ್ಣಿಗೆ ಕಾಣ್ತದೆ, ಸೃಷ್ಟಿಯ ಮೂಲ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಾಗೆ ಬೀಜ ಕಾಣಿಸ್ತಾ ಇಲ್ಲ, ಹಾಗೆ ಸೃಷ್ಟಿಯ ಮೂಲ ಕಾಣಿಸ್ತಾ ಇಲ್ಲ. ಅದು ಕೊನೆಗೆ ಚಂದ ಹೇಳ್ತಾರೆ, ನೊರೆ ಸೃಷ್ಟಿ, ಪಾಲ್ ಬ್ರಹ್ಮ, ಮಂಕುತಿಮ್ಮ. ಒಂದು ಗ್ಲಾಸ್ನಿಂದ ಮತ್ತೊಂದು ಗ್ಲಾಸಿಗೆ ನಾವು ಏನಾದರೂ ಹಾಲನ್ನು ಹಾಕೋದಾದರೆ, ಹಾಕಿದಾಗ ನೊರೆ ತುಂಬಿಕೊಳ್ಳುತ್ತೆ. ಮೇಲೆ ನೊರೆ ಕಾಣಿಸುತ್ತೆ, ಆದರೆ ನೊರೆ ಇರೋದೇ ಹಾಲಿನಿಂದಾಗಿ. ಹಾಲಿಲ್ಲದೆ ಹೋದರೆ ನೊರೆ ಬರೋದು ಸಾಧ್ಯ ಇಲ್ಲ. ಹಾಲಿನ ಒಂದು ಉತ್ಪನ್ನ ಅದು ಮೇಲೆ ಬಂದಿರುವಂಥದ್ದು, ಕಣ್ಣಿಗೆ ಕಾಣಿಸುವಂಥದ್ದು. ಅದು ನಿಜವಾಗಿಯೂ ಅದು ಕಾಣುವಂತೆ ಮಾಡಿದ್ದು ಕೆಳಗಿನ ಹಾಲು. ಹಾಲು ಇರೋದ್ರಿಂದ ನೊರೆ ಬಂದದ್ದು, ಆದರೆ ಮೂಲ ಒಂದೆಲ್ಲೋ ಇದೆ, ಅದು ಮರೆಮಾಚಿ ಕಣ್ಣಿಗೆ ಕಾಣಿಸೋದು ಪ್ರಪಂಚ ರೂಪದಲ್ಲಿ ಕಾಣಿಸ್ತಾ ಇದೆ. ಅಂದರೆ ಮೂಲ ವಸ್ತು ಇರೋದ್ರಿಂದಾನೇ ಪ್ರಪಂಚ ಬಂದಿರೋದು, ಕಣ್ಣಿಗೆ ಕಾಣಿಸ್ಲಿಕ್ಕಿಲ್ಲ. ಹಾಗೆ ಬೀಜ ಕಣ್ಣಿಗೆ ಕಾಣಿಸೋದಿಲ್ವೋ, ಹಾಗೆ ಕಾಣಿಸಲ್ಲ. ಸಂಬಂಧ ಹೇಗಿದೆ ಅಂದರೆ, ನೊರೆ ಸೃಷ್ಟಿ, ಪಾಲ್ ಬ್ರಹ್ಮ, ಮೂಲ ವಸ್ತು ಅದೇನೆ. ಸೃಷ್ಟಿ ಅನಿತ್ಯವಾದಂಥ ಪ್ರಪಂಚ ಆದರೆ ಬ್ರಹ್ಮ ಅನಿತ್ಯವಾದ ಪ್ರಪಂಚ ಶಕ್ತಿಗೆ ಮೂಲವಾದಂಥ ಶಕ್ತಿ ಅದು ಅಂತ ಹೇಳ್ತಾರೆ. ಆವಾಗ ಅರ್ಜುನಿಗೊಂದು ಒಳ್ಳೆಯದಾಯಿತು. ಪ್ರಪಂಚನೇ ಅನಿತ್ಯ ಅಂದ ಮೇಲೆ ಯುದ್ಧ ಮಾಡೋದು ಯಾಕೆ? ಪ್ರಪಂಚನೇ ಅನಿತ್ಯ, ಏನು ಗೊತ್ತಿಲ್ಲ ಬಿದ್ದು ಹೋಗ್ತದೆ, ಮತ್ತು ಯಾಕೆ ಒದ್ದಾಡಬೇಕು ಅದಕ್ಕೋಸ್ಕರ? ಅದು ಕೃಷ್ಣ ಹೇಳ್ತಾನೆ, ಕರ್ಮ ಮಾಡೋದು ತಪ್ಪಿದ್ದಲ್ಲಪ್ಪ, ನೀ ಕರ್ಮ ಮಾಡಲೇಬೇಕು, ಬೇರೆ ಹಾದಿನೇ ಇಲ್ಲ. ಕರ್ಮ ಮಾಡೋದಷ್ಟೇ ಅಲ್ಲ, ಅಪೇಕ್ಷೆ ಕೂಡ ಮಾಡಬೇಡ ಫಲದ್ದು ಅಂತ ಹೇಳ್ತಾನೆ. ಅದು ಬಹಳ ಪ್ರಸಿದ್ಧವಾದಂಥ ಒಂದು ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೇ ಸಂಗೋಸ್ತ್ವ ಕರ್ಮಣಿ ಅಂತ. ಕರ್ಮ ಮಾಡು, ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು. ನೀನು ಕರ್ಮ ಮಾಡೋದಕ್ಕೆ ಮಾತ್ರ ಅಧಿಕಾರ ಇದೆ. ಇದು ಈಗಿನ ಕಾಲದಲ್ಲಿ ಹೇಳಿದ್ರೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಮಂದಿಗೆ. ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡು ಅಂದರೆ ಯಾಕೆ ಮಾಡ್ಬೇಕ್ರಿ? ಮನೆ ತಾವು ನೋಡಿರಬೇಕು, ಚೀಫ್ ಸೆಕ್ರೆಟ್ರಿ ಒಂದು ಸರ್ಕ್ಯುಲರ್ ಹೊಡಿಸ್ಬೇಕಾಯ್ತು. 5:15 ಮೊದಲು ಯಾರಾದರೂ ಬಸ್ಸಲ್ಲಿ ಕೂತಿದ್ರೆ, ಬಸ್ ಸ್ಟಾಪಲ್ಲಿ 5:15 ಆದಮೇಲೆ ಆಫೀಸ್ ಬಿಟ್ಟು ಹೋಗಬೇಕು, ಆದರೆ 5ಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅಂತ. ಅದು ಹೇಳ್ತಾರೆ ಅವರು, 5ಕ್ಕೆ ಹೋದರೆ ಬೇಗ ಸಿಗುತ್ತೆ, ಮುಂದಿನ ಜಾಗ ಸಿಗುತ್ತೆ ಕೂತ್ಕೊಳ್ಳೋಕ್ಕೆ. ಅದಕ್ಕೆ ಅವರು ಚೀಫ್ ಸೆಕ್ರೆಟರಿ ಮಾ ಫಲೇಶು ಅಂತ ಹೇಳಿದ್ದು. ಸೀಟ್ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ, ಕರ್ಮ ಮಾಡಿರಿ ಇಲ್ಲಿ, ಫಲ ಸಿಗದೆ ಹೋದರೂ ಅಡ್ಡಿ ಇಲ್ಲ ಬಸ್ ಸ್ಟಾಪಲ್ಲಿ ಅಂತ. ಮುಖ್ಯ ಉದ್ದೇಶ ಎಷ್ಟೇ, ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡು ಅಂತ ಹೇಳೋದಿದೆಯಲ್ಲ, ಕರ್ಮ ಮಾಡೋದು ನನ್ನ ಕೆಲಸ. ಯಾಕೆ ಹಂಗೆ ಹೇಳ್ತಾನೆ? 2-3 ಕಡೆಯಿಂದ ತಾವು ಗಮನಿಸಿರಬೇಕು. ಯಾವುದೋ ಕೆಲಸ ಮಾಡ್ತೀವಿ, ಹೀಗಾಗತ್ತೆ ಏನು ಮಾಡ್ತೀವಿ, ಹಂಗೆ ಆಗೋದಿಲ್ಲ, ಇನ್ನೇನೋ ಆಗಿಬಿಡುತ್ತೆ. ಅಥವಾ ಇದು ಆಗಲಿಕ್ಕಿಲ್ಲ ಅಂತ ಹೋದಾಗ ಅದು ಆಗಿಬಿಟ್ಟಿರುತ್ತೆ ಕೆಲಸ. ಆದ್ದರಿಂದ ಒಂದು ನಮಗೆ ಅರ್ಥ ಆಗುವಂಥದ್ದು, ನಾ ಮಾಡಿದ್ರಿಂದಾನೇ ಆಯಿತು ಅಂತೇನಿಲ್ಲ. ಆ ನಿರ್ಧಾರ ಏನೂ ಆಗಿರುತ್ತೆ, ಹೇಗೂ ಆಗುತ್ತೆ ಫಲ ಅದು. ಆದ್ದರಿಂದ ಫಲ ಚಿಂತೆ ಮಾಡಬೇಡ ಅಂತ ಹೇಳೋದು. ಆದ್ದರಿಂದ ಕರ್ಮದ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳೋದಕ್ಕೆ DVG ಒಂದು ಅದ್ಭುತವಾದ ಪದ್ಯ ಹೇಳ್ತಾರೆ. ಇದು 729 ಎಡರು ತೊಡರೆನಲೇಕೆ ಬಿಡಿಸು ಮತಿಗಾದನಿತ ದುಡಿ ಕೈಯ ನಾದನಿತ ಪಡುಬಂದ ಪಾಡು
ಬಿಡು ಮಿಕ್ಕುದನು ವಿಧಿಗೆ ಬಿಡದಿರು ಉಪಶಾಂತಿಯನು ಬಿಡುಗಡೆಗೆ ದಾರಿಯಲು ಮಂಕುತಿಮ್ಮ. ಎಷ್ಟು ಸುಂದರವಾಗಿ ಬರುವಂಥದ್ದು. ಎಡರು ತೊಡರೆನಲೇಕೆ, ಕೆಲಸ ಮಾಡುವಾಗ ತೊಂದರೆ ಬಂದೇ ಬರುತ್ತದೆ. ಎಡರು ತೊಡರು ಅಂತ ಅನ್ನೋದು ಯಾಕೆ? ಬಿಡಿಸು ಮತಿಗಾದನಿತ, ನಿನಗೆ ಎಷ್ಟಾಗತ್ತೋ ಅಷ್ಟು ಮಾಡು, ನಿನ್ನ ಬುದ್ಧಿಗೆ ಎಷ್ಟು ತಿಳಿತದೋ ಅಷ್ಟು ಮಾಡು, ಶಕ್ತಿ ಮೀರಿ ಮಾಡೋಕ್ಕೆ ಹೋಗಬೇಡ. ನಿನ್ನ ಶಕ್ತಿ ಎಷ್ಟು ತಿಳಿತದೋ ಮತಿಗಾದನಿತ, ನಿನ್ನ ಬುದ್ಧಿಗೆ ತಿಳಿದಷ್ಟು ಕೆಲಸ ಮಾಡು. ದುಡಿ ಕೈಯನಾದನಿತ, ನಿನ್ನ ಕೈ ಸೋಲೋವರೆಗೂ ಕೆಲಸ ಮಾಡು, ನಿನ್ನ ಕೈಗೆ ಎಷ್ಟು ಆಗ್ತದೋ ಅಷ್ಟು ಮಾಡು. ಪಡು ಬಂದ ಪಾಡು, ಈ ಕೆಲಸ ಮಾಡುವಾಗ ಏನೇನು ತೊಂದರೆ ಆಗುತ್ತಲ್ಲ ಅದೆಲ್ಲವನ್ನೂ ಪಡು, ತೊಂದರೆ ಪಡ್ಕೋ, ಏನು ತೊಂದರೆ ಇಲ್ಲ. ಬಿಡು ಮಿಕ್ಕುದನು ವಿಧಿಗೆ, ಇಷ್ಟು ಬಿಡು ಮಿಕ್ಕುದನು ವಿಧಿಗೆ ಮಾಡಿ ಬಿಡದಿರು ಉಪಶಾಂತಿಯನು, ಮನಸ್ಸಿನಲ್ಲಿ ಶಾಂತಿಯನ್ನು ಬಿಡೋದು ಬೇಡ. ಯಾಕಂದರೆ ಎಷ್ಟೋ ಸಲ ಕೆಲಸ ಮಾಡಿದೇ ರೀ ಆಗಲಿಲ್ಲ, ಎಲ್ಲ ವೇಸ್ಟ್ ಆಯಿತು ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ಅನ್ನೋದು ಉಂಟು ನಾವು. ಅದು ವ್ಯಾವಹಾರಿಕ ದೃಷ್ಟಿಯಿಂದ ಸರಿಯೂ ಹೌದು, ಪ್ರಯತ್ನ ಮಾಡಿದ್ದೇನೆ ಆಗಲಿಲ್ಲ ಅಂತ ಹೇಳಿ. ಆದರೆ ಆಗಲೇಬೇಕು ಅಂತ ಹಠ ಇಲ್ಲ, ಆದರೆ ಸರಿ, ಆಗಲೇಬೇಕು ಅಂತಿಲ್ಲ. ಅದಕ್ಕೆ ಹೇಳ್ತಾರೆ ಬಿಡು ಮಿಕ್ಕುದನು ವಿಧಿಗೆ, ಅದೇನಾಗಬೇಕೋ ಅದಾಗತ್ತೆ. ಬಿಡದಿರು ಉಪಶಾಂತಿಯನು ಬಿಡುಗಡೆಗೆ ದಾರಿಯಲು ಮಂಕುತಿಮ್ಮ. ನಾವು ಬಿಡುಗಡೆ ಆಗೋದಕ್ಕೆ ಇದೊಂದೇ ದಾರಿ ಇರೋದು, ಬೇರೆ ದಾರಿ ಇಲ್ಲ ಅಂತ. ಈ ಎಡರು ತೊಡರನೇಲೇಕೆ ಅಂತ ಹೇಳ್ತಾರಲ್ಲ, ಕೆಲಸ ಬರ್ತದೆ ಬೇಕಾದಷ್ಟು, ಎಡರು ತೊಡರು ಬಂದೇ ಬರ್ತದೆ ಕೆಲಸ ಮಾಡುವಾಗ. ಆದಷ್ಟು ಕೆಲಸ ಮಾಡ್ಕೊಂಡು ಹೋಗಿ ಶಕ್ತಿಗೆ ಅಂತ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಆದಷ್ಟು ತಡ ಮಾಡೋದು ಅಂತ. ಅದಕ್ಕೊಂದು ನನಗೆ ಒಬ್ಬರು ಹಿರಿಯರು ಭಾಳ ಚೆಂದ ಕತೆ ಹೇಳಿದರು. ಒಂದು ಹೇಗಿರುತ್ತೆ ಅಂದರೆ, ಈ ನಾಳೆ ನೋಡಿದ್ರೆ ಆಯ್ತು, ಇವತ್ತೇ ಮಾಡೋದಂತ ಏನಿದೆ, ಮುಂದಿನ ಅವಕಾಶ ತೊಗೊಂಡ್ರಾಯ್ತು. ಕೆಲವರು ಮಾಡ್ತಾರೆ, ಬಸ್ ಹೋಗಲಿ ಬಿಡಿ ಮುಂದಿನ ಬಸ್ಸಿಗೆ ಹೋಗೋಣ ಅಂತಾರಲ್ಲ, ಹಾಗೆ ಈ ಅವಕಾಶ ಬೇಡ, ಮುಂದಿನ ಅವಕಾಶಕ್ಕೆ ಹೋಗೋಣ ಅಂತ. ಒಬ್ಬರು ಹಿರಿಯರು ಭಾಳ ತಮಾಷೆ. ಇತ್ತೀಚೆಗೆ ಒಂದು ತಿಂಗಳಿಂದ ಯಾರೋ ಹೇಳಿದ ಘಟನೆ ನನಗೆ ಭಾಳ ತಮಾಷೆ ಆಗಿತ್ತು. ಒಬ್ಬ ಹುಡುಗ ಇದ್ದ ಹಳ್ಳಿಯಲ್ಲಿ, ತರುಣ. ಅವನಿಗೇನು ಆ ಹಳ್ಳಿ ಜಮೀನ್ದಾರ ಮಗಳ ಜೊತೆಗೆ ಪ್ರೇಮ ಆಗಿಬಿಡ್ತು. ಭಾರಿ ಶ್ರೀಮಂತರು, ಈತ ಏನೂ ಪ್ರಯೋಜನ ಇಲ್ಲ, ಬಡ ಹುಡುಗ, ಲವ್ ಈಸ್ ಬ್ಲೈಂಡ್. ಪ್ರೀತಿ ಬಂದುಬಿಡ್ತು. ಅವನಿಗೆ ಹೆದರಿಕೆ, ಮಾವನ ಹತ್ರ, ಉಡುಬಿ ಮಾವನ ಹತ್ರ ಹೋಗಿ ಹೇಳೋದಕ್ಕೆ ಹೆದರಿಕೆ. ಆ ಹುಡುಗಿ ಜೋರಕ್ಕೆ, ಮಾವ ಅಪ್ಪನ ಹತ್ರ ಬಂದು ಮಾತಾಡು ಅಂದು. ಅದು ಹೆಂಗೆ ಮಾತಾಡಲಿ ಅಂತ ಅವನು, ನನ್ನ ಕಡೆ ಏನೂ ಇಲ್ಲ, ನೀವು ಭಾರಿ ಶ್ರೀಮಂತರು, ನಿಮ್ಮಪ್ಪ ನಾನು ಉದ್ದ ಸಿಗದು ಹಾಕ್ಬಿಡ್ತಾನೆ, ಹಾಗೆ ಹೇಗೆ ಅಂತ. ಅದೇನಾದರೂ ಆಗಲಿ, ಹೋಗಿ ಹೇಳಿಬಿಡೋಣ ಬಾ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಆ ಹುಡುಗಿನೇ ಧೈರ್ಯ ಮಾಡಿ ಕರ್ಕೊಂಡು ಹೋದ್ಲಂತೆ. ಕರ್ಕೊಂಡು ಹೋಗಿ ಅಪ್ಪನಿಗೆ ಹೇಳಿದ್ಲಪ್ಪ, ಇವನು ಮದುವೆ ಆಗ್ಬೇಕಂತಿದ್ದೀನಿ ನಾನು ಅಂತ. ಇವನು ನೋಡ್ದ, ಅವನು ಇವ್ನ ಮುಖದ ಮೇಲೆ ಚೆಹರೆ ನೋಡೇ ಗೊತ್ತಾಯಿತು ಒಳಬುರ್ಕ ಇದ್ದಾನೆ ಇವನು ಅಂತ ಅನಿಸಿರ್ಬೇಕು. ನೀ ಲಗ್ನ ಆಗ್ತೇನೋ ನನ್ನ ಮಗಳನ್ನ ಅಂತ ಕೇಳ್ದ. ಹ್ಞೂ ಸ್ವಾಮಿ, ನೀವು ಪರ್ಮಿಷನ್ ಕೊಟ್ಟರೆ ಆಗ್ತೀನಿ ಅಂದ. ಹಂಗಾರೆ ಒಂದು ಕೆಲಸ, ನನಗೂ ಏನು ತೊಂದರೆ ಇಲ್ಲ, ಒಂದು ಸಣ್ಣ ಕೆಲಸ ಮಾಡಬೇಕು. ನೀನು ಏನು ಮಾಡಬೇಕು, ನನ್ನ ಹತ್ರ 3 ಹೋರಿ ಅವ, ಭಾರಿ ಹೋರಿ ಇದೆ, ಭಾರಿ ಬಲಿಷ್ಠವಾದಂಥ ಹೋರಿಗಳು. ನಾಳೆ ಬೆಳಗ್ಗೆ ನಮ್ಮ ಮನೆ ಹತ್ರ ಬಾ, ನೀನು ಅವನು ಕಟ್ಟು ಹಾಕಿದ್ದೀನಿ, ಒಂದೊಂದನೇ ಹೊರಗೆ ಬಿಡ್ತೇನೆ ನಾನು, ನೀ ನಿಂತು ಎದುರಿಸ್ಬೇಕು ಅವನ್ನ. ಭಾರಿ ಹೋರಿಗಳು ಮುಂದೆ ಎದುರಿಸೋದು ಅಷ್ಟೇ ಅಲ್ಲ, ಅದನ್ನು ಗಟ್ಟಿಯಾಗಿ ಕೊಂಬಿಡಿದು ಬಾಲ್ ಹಿಡ್ಕೊಬೇಕು, ಅದ್ರ ಬಾಲ ಹಿಡ್ಕೊಂಬಿಟ್ರೆ ನೀನು ಮದುವೆ ಮಾಡಿಕೊಡ್ತೀನಿ ನನ್ನ ಮಗಳನ್ನ ಅಂದ. ಇವನು ಆ ಹೊತ್ತಿಯಲ್ಲಿ ಅನ್ನಿಸ್ಬಿಡ್ತು, ಹೋರಿ ಹಿಡ್ಕೊಂಬಿಡ್ಬೋದು, ಬಾಲ ಹಿಡ್ಕೋಬೇಕು ಅನ್ನಿಸ್ತಂತೆ. ಹೋಗಿ ನಿಂತ್ಕೊಂಡ. ಮೊದಲನೇ ಹೋರಿ ಬಂತು, ನೋಡ್ದ, ಅಸಾಧ್ಯ ಹೋರಿ ಅದು ಹೂಂಕರಿಸೋದು, ಅದು ಬಾಲ ಎತ್ತಿ ಬರೋದು, ಆ ಕೋಲ ತಲೆ ಅಲುಗಾಡ್ಸೋದು ನೋಡಿ, ಇದು ಹೋದ್ರೆ ಹೋಗಲಿ ಮುಂದಿನ ಹಿಡ್ಕೊಳ್ಳೋ. 3 ತಾನೇ ಹೇಗಿದ್ರು ಇರೋದು, ಯಾವುದಾದ್ರೂ ಒಂದು ಹಿಡ್ಕೋಬೇಕು ತಾನೆ ಬಾಲ ನಾನು. ಇದು ಬದಲೇದ ಪರೀಕ್ಷೆ ಹೋಗಿ ಹಲ್ಲು ಮುರ್ಕೊಂಡು ಒದ್ದಾಡೋದಕ್ಕಿಂತ ಅದು ಹೋಗಲಿ ಎಂದ. ಅದು ಹೋಯ್ತದು. 2ನೇದು ಬಾಗಿಲು ತೆಗೀತು, ಅದಕ್ಕಿಂತ ಭಾರಿ ಕ್ರೂರವಾದಂಥದ್ದು. ಅದಂತೂ ಕಣ್ಣೆಲ್ಲ ಕೆಂಪು ಮಾಡ್ಕೊಂಡು ಬರೋದು ನೋಡಿದಾಗ ಅಂದ, ನಾನು ಬದುಕೋದೇ ಸಾಧ್ಯ ಇಲ್ಲ, ಬದುಕಿದ್ರೆ ತಾನೇ ಮದುವೆ ಆಗೋದಕ್ಕೆ ನಾನು, ಇದು ಬೇಡ ಉಸಾಬರಿ ಬೇಡ, 3ನೇದು ಒಂದು ಚಾನ್ಸ್ ತೊಗೊಳ್ಳೋಣ ಅಂದ. ಅದು 2ನೇದು ಹೋಯ್ತು. ಆಮೇಲೆ 3ನೇದು ಬಾಗಿಲು ತೆಗೀತು. ಹಾಗೊಂದು ಹೋರಿ ಬಂತು. ಇವನಿಗೆ ಧೈರ್ಯ ಬಂತು. ಸೊಣಕ್ಲ ಅಂದರೆ ಸೊಣಕ್ಲ, ಅದು ಏನೂ ತ್ರಾಣಿಲ್ಲ, ಅದಕ್ಕೆ ನಡೆಯೋಕ್ಕೆ ಆಗಲ್ಲ. ಅವನಂದ ಹೇಳಿದ್ದು ಒಳ್ಳೇದಾಯ್ತು ನೋಡಿ, 2 ಸಲ ಬಿಟ್ಟದ್ದು ಒಳ್ಳೇದಾಯ್ತು. ನಾನು ಅವಕ್ಕೆ 2 ಹೋಗಿದ್ರೆ ಕೈ ಕಾಲು ಮುರ್ಕೋತಿದ್ದೆ, ಇದು 3ನೇದು ಸೊಣಕ್ಲ, ಇದನ್ನು ಯಾರಾದರೂ ಹಿಡ್ಕೋಬೋದು, ಇದನ್ನು ಏನು ತೊಂದರೆ ಇದೆ, ಅದು ಒದ್ದಾಡ್ಕೊಂಡು ಹಿಂಗೆ ಬರ್ತಾಯಿತ್ತಂತೆ. ಹೋಗಿ ಕೊಂಬು ಹಿಡ್ಕೊಂಡ, ನಿಂತೇ ಬಿಡ್ತದೆ ಪಾಪ, ಅದೇನು ಶಕ್ತಿನೇ ಇಲ್ಲ ಅದಕ್ಕೆ. ನೋಡ್ತಾನೆ ಬಾಲನೇ ಇಲ್ಲ ಅದಕ್ಕೆ. ಆ ಮೊದಲಿನ 2ಕ್ಕೆ ಕೋಡ್ ಜೋರಿತ್ತು, ಅದಕ್ಕೆ ಹೋಗಲಿ ಬಿಡಿ ಅಂದ್ಬಿಟ್ಟ. 3ನೇದು ಕಂಡೀಷನ್ ಏನು ಹಾಕಿದ್ದ ಅಪ್ಪ, ಬಾಲ ಹಿಡ್ಕೋಬೇಕು ಅಂತ ಹೇಳಿದ್ದ. ಅದಕ್ಕೆ ಅವನೇನು ಮಾಡಿದ್ರೆ 3ನೇದಕ್ಕೆ ಬಾಲನೇ ಇಲ್ಲ ಅದಕ್ಕೆ. ಅವನಂದ ಅಂತೂ ಮದುವೆ ಆಗಲಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಿದ್ದಂತೆ, ಅವನು ಅಪ್ಪ ಹೇಳಿದಂತೆ, ನಿಮ್ಮ ಹುಡುಗ ಬಂದಿದ್ದಾನಲ್ಲ ಮದುವೆ ಆಗಬೇಕಂತ, ಅವ್ನು ಧೈರ್ಯ ನೋಡ್ತಾ ಇದ್ದೆ. ಬರೀ ಮುಂದಿನ ಕೆಲಸ ಅಂತ ಮುಂದೆ ಹಾಕ್ಕೊಂಡು ಹೋಗ್ತಾನೋ, ಕೈಗೆ ಬಂದು ಕೆಲಸ ಮಾಡ್ತಾನೋ, ನಾನೇನು ಅವನು ಹಾಗೆ ಓಡಿಸ್ತಿರ್ಲಿಲ್ಲ. ಅವನು ಧೈರ್ಯಪಟ್ಟು ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಮದುವೆ ಮಾಡಿಕೊಟ್ಬಿಡ್ತಿದ್ದೆ ನೀನು.
ಅವನು ಯಾವಾಗ ತಪ್ಪಿಸ್ತಾನೋ ನಿನ್ನ ಗಂಡ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಮದುವೆ ಬಿಡಿಸಿದ್ದಂತೆ ಅವನು. ಅದಕ್ಕೆ ಹೇಳ್ತಾರೆ, ಕೆಲಸ ಎಡರು ತೊಡರ ನೆಲೆಯಕ್ಕೆ ಬೇಕಾದಷ್ಟು ಕೆಲಸ ಬರೋದಕ್ಕೆ. ಆದರೆ ನಾಳೆ ಅಂತ ಮುಂದೆ ಹಾಕದೇನೆ ಬಿಡಿಸು ಮತಿಗಾದನಿತ, ನನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬುದ್ಧಿಗೆ ತಿಳಿದು ಹಾಗೆ ಮಾಡೋಣ. ಅದಲ್ಲದೆ ದುಡಿ ಕೈಯನಾದನಿತ ಪಡು ಬಂದ ಪಾಡು, ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು, ತಾತ್ಪೂರ್ತಿಕವಾಗಿ ಮಾಡೋದಿಲ್ಲ. ಮನಸ ಬುದ್ಧಿಯ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕೆಲಸ ಮಾಡು, ಮುಂದೆ ಪಡು ಬಂದ ಪಾಡು. ಇದು ಭಾಳ ಮುಖ್ಯ. ಎಷ್ಟೋ ಜನ ದೊಡ್ಡವ್ರನ್ನ ಕಾಣಬೇಕು ಸ್ವಾಮಿ ನಾವು. ಈ ರಬ್ಬರ್ ವಲ್ಕನೈಸೇಷನ್ ಮಾಡಿದವನು ಇವತ್ತು ಅವನ ಹೆಸರಿಗೆ ದೊಡ್ಡ ಕಂಪನಿ ಆಗಿಬಿಟ್ಟಿದೆ. ಚಾರ್ಲ್ಸ್ ಗುಡಿಯರ್ ಅಂತ ಅವನ ಹೆಸರು. ಗುಡಿಯರ್ ಅಂತ ಅವನ ಹೆಸರು ತಾವು ಕೇಳಿದ್ದೀರಿ, ಗುಡಿಯರ್ ಟೈರ್ಸ್. ಆತ ಎಷ್ಟು ಕಷ್ಟಪಟ್ಟದ್ದು ಅಂದರೆ ಅವನ ಜೀವನದಲ್ಲಿ ಸಂತೋಷ ಅನ್ನೋದನ್ನು ಕಾಣಲೇ ಇಲ್ಲ ಅವನು. ಅವನಿಗೆ ಒಂದು ವಿಚಾರ ಬಂತು, ಈ ಗಿಡದಲ್ಲಿ ಬರುವಂಥ ರಬ್ಬರ್ ದ್ರವ ಇದೆಯಲ್ಲ, ಗಟ್ಟಿ ಆಗುತ್ತೆ, ಚೆನ್ನಾಗಿದೆ, ಅದು ಎದಕ್ಕೂ ಪ್ರಯೋಜನ ಇಲ್ಲ, ತುಂಬ ಮೆದು ಹಿಂಗೆ ಉಜ್ಜಿದ್ರೆ ಉಜ್ಜಿ ಹೋಗ್ಬಿಡುತ್ತೆ, ಅದರಿಂದ ಏನು ಪ್ರಯೋಜನ ಆಗುತ್ತೆ, ಅದನ್ನು ಹೇಗಾದರೂ ಗಟ್ಟಿ ಮಾಡಬೇಕು ಅಂತ ಇಡೀ ಆಯುಷ್ಯ ಸಮಸ್ಯೆ ಆ ಮನುಷ್ಯ. ಎಷ್ಟು ಕಷ್ಟಪಡೋದ್ರಿ ಅದು. ಆದರೆ ಅವ್ನಿಗೆ ಅದರಿಂದ ಏನು ಪ್ರಯೋಜನ ಅಂತ ಅವ್ನು ಕೇಳಲೂ ಇಲ್ಲ. ನನಗಿದ್ರಿಂದ ಏನು ಲಾಭ, ರಬ್ಬರ್ ಗಟ್ಟಿ ಆದರೆ ಜನಕ್ಕೆ ಪ್ರಯೋಜನ ಆಗ್ತದೆ ಅಂತ ಗೊತ್ತು ಅವನಿಗೆ. ನನಗೊಂದು ನಂಬಿಕೆ ಇದೆ, ಯಾವತ್ತು ನಿಮ್ಮ ಕೆಲಸ ಪ್ರಾಮಾಣಿಕವಾಗಿರ್ತದೋ ಭಗವಂತ ಪಕ್ಕದಲ್ಲಿ ನಿಂತ್ಕೋತಾನೆ. ಪ್ರಾಮಾಣಿಕವಾಗಿರಬೇಕು. ನಾನು ನೋಡ್ರಿ ಮಾಡ್ತಿದ್ದೆ, ಭಗವಂತ ನಮಗೇನು ಮಾಡಲಿಲ್ಲ ಅಂತನ್ನುವಾಗ ಪ್ರಾಮಾಣಿಕತೆ ಇನ್ನೂ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಅರ್ಥ. ತುಂಬ ಪ್ರಾಮಾಣಿಕವಾಗಿದ್ದಾಗ ಭಗವಂತನ ಕೆಲಸ ಅದು. ಆತ ನೋಡಿ ಒದ್ದಾಡ್ಕೊಂಡು ಮಾಡ್ತಿರ್ಬೇಕಾದ್ರೆ ಒಂದು ಸಲ ಇದಕ್ಕೆ ಹೋಗಿದ್ದಾನೆ, ರಬ್ಬರ್ ಕೊಂಡ್ಕೊಂಬರೋಕ್ಕೆ ಹೋಗಿದ್ದಾನೆ. ಅಂಗಡಿಗೆ ಹೋದ, ಒಂದಿಷ್ಟು ರಬ್ಬರ್ ಕೊಡು ಅಂದ. ತಾನು ಇರೋದೆಲ್ಲ ಮಾರ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಕಡೆ ಏನೂ ಇಲ್ಲ, ನಮ್ಮ ಕಡೆ ಬಡತನ ಅಂದರೆ ವಿಪರೀತ ಬಡತನ. ಆ ರಬ್ಬರ್ ಸುಟ್ಟು ಹೊಗೆ ವಾಸನೆಗೆ ಒಂದು ಟ್ಯೂಬರ್ಕ್ಯುಲೋಸಿಸ್ ಬೇರೆ ಆಗಿಬಿಟ್ಟಿದೆ, ಅವ್ನು TB ಆಗಿಬಿಟ್ಟಿದೆ. ಆ ಒಂದಿಷ್ಟು ದುಡ್ಡು ಕೊಟ್ಟು ರಬ್ಬರ್ ತೊಗೊಳಕ್ಕೆ ಹೋದ. ಆ ಕೆಳಗಡೆ ಅವನು ಏನೋ ಒಂದು ಸ್ಟೋವ್ ಹಚ್ಚಿ ಏನೋ ಮಾಡ್ತಾಯಿದ್ದ ಅಂಗಡಿಯವನು. ಈ ಸಲ್ಫರ್ ಇದೆಯಲ್ಲ, ಗಂಧಕ ಇಟ್ಕೊಂಡೇನೋ ಕಾಸ್ತಾ ಇದ್ದವನು. ಆ ರಬ್ಬರ್ ತೊಗೊಳಕ್ಕೆ ಹೋದಾಗ ಒಂದು ರಬ್ಬರ್ ಟಪ್ ಅಂತ ಅದರಲ್ಲಿ ಬಿದ್ದುಬಿಡ್ತದೆ. ಆ ಗಂಧಕ ಕಾದು ಇದೆಯಲ್ಲ ಅದ್ರ ಮೇಲೆ ರಬ್ಬರ್ ಬಿತ್ತು. ಚೆ ಈ ರಬ್ಬರ್ ಹಾಳು ಮಾಡ್ತೀಯ ನೀನು, ಕೊಡು ಒಂದು ಜಾಡಿಸ್ಕೊಂಡು ಮನೆಗೆ ಬಂದ. ನೋಡ್ತಾನೆ ಆ ರಬ್ಬರ್ ಗಟ್ಟಿ ಆಗಿಬಿಟ್ಟಿದೆ. ಗಟ್ಟಿ ಆಯ್ತಲ್ಲ, ಎದಕ್ಕೆ ಗಟ್ಟಿ ಆಯ್ತಿದ್ದು ವಿಚಾರ ಮಾಡಿದ. ಎದ್ರ ಮೇಲೆ ಬಿದ್ದಿತ್ತು ಅದು, ಗಂಧಕದ ಮೇಲೆ ಬಿದ್ದಿತ್ತು. ಹಾಗೆ ಮತ್ತೆ ಹೋದ, ಗಂಧಕ ಒಂದಿಷ್ಟು ಕೊಡು ಅಂತ ಇಸ್ಕೊಂಬಂದ. ಅದನ್ನು ಚೆನ್ನಾಗಿ ಕಾಸಿ ರಬ್ಬರ್ ಜೊತೆಗೆ ಸೇರಿಸಿ ಹಾರ್ಡ್ ಮಾಡಿದ. ಗಟ್ಟಿ ಆಯಿತು ರಬ್ಬರ್. ಅದನ್ನು ಎಲ್ಲಾದರೂ ಬಳಸ್ಬೋದು ಅಂತಾಯಿತು. ಇವತ್ತು ನಾವು ಯಾವತ್ತಾದರೂ ವಿಮಾನದಿಂದ ನೆಲಕ್ಕೆ ಇಳಿಬೇಕಾದ್ರೆ ನೆನೆಸ್ಕೋಬೇಕು ಹುಡುಗಿಯರನ್ನು. ವಿಮಾನ ಆ ಎತ್ತರದಿಂದ ನೆಲಕ್ಕೆ ಬಂದು ಅಪ್ಪಳಿಸಿದಾಗ ಕಿಡಿ ಬರುತ್ತೆ ಚಕ್ಕಂತ, ಆ ಟರ್ಮ್ಯಾಕ್ ಟಚ್ ಆದಾಗ. ಆ ರಬ್ಬರ್ ಗಾಲಿ ನೆಲಕ್ಕೆ ಟಚ್ ಆದಾಗ ಕಿಡಿ ಬರುವಷ್ಟರ ಮಟ್ಟಿಗೆ ಉಷ್ಣತೆ ಆಗಿರ್ತದಲ್ಲ, ರಬ್ಬರ್ ತಡ್ಕೊಳುತ್ತಲ್ಲ ಅದು. ನಾನು ಪ್ರತಿ ಸಲ ಅನ್ಕೋತೇನೆ, ಥ್ಯಾಂಕ್ ಯು ಗುಡಿಯರ್, ಅವನು ಕಂಡು ಹಿಡ್ದ ಅಂತ. ಪಡು ಬಂದ ಪಾಡು, ಏನು ಕಷ್ಟಪಟ್ಟಿದ್ರಿ ಅವನು. ಕೊನೆಗೆ ಟ್ಯೂಬರ್ಕ್ಯುಲೋಸಿಸ್ ಆಗಿ ರಬ್ಬರ್ ಗಟ್ಟಿ ಆಯಿತು ಅಂತ ಹೇಳಿ ನಾವೇಲಿ ತನ್ನ ಊರಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಉಸಲ್ ಬಿಟ್ಟು ಸತ್ತೋದ. ಇವತ್ತು ಅವನ ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ, ಯಾರು ಮರಿಮಕ್ಕಳು ಯಾರು ದೊಡ್ಡವರು, ಅವರೆಲ್ಲ ಕಂಪ್ನಿ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಭಾರಿ ಶ್ರೀಮಂತರಾಗಿದ್ದಾರೆ. ಅವನಿಗೇನು ದಕ್ಕಲಿಲ್ಲ ಆದ್ದರಿಂದ ಅವನಿಂದ ದಕ್ಕದ್ದು ಮನುಷ್ಯ ಕುಲಕ್ಕೆ ಬೇಕಾದಷ್ಟು ದಕ್ಕದು ಒಂದು ರಬ್ಬರ್ದಿಂದ. ಅದಕ್ಕೆ ಹೇಳ್ತಾರೆ, ಮತಿಗಾದನಿತ ಪಡು ಬಂದ ಪಾಡು, ನಿನ್ನ ಮನಸ್ಸು ತಿಳಿದಷ್ಟು ಮಾಡು, ದುಡಿ ಕೈಯನಾದನಿತ ಪಡು ಬಂದ ಪಾಡು, ಬಿಡು ಮಿಕ್ಕೋದನು ವಿಧಿಗೆ ಬಿಡದಿರು ಉಪಶಾಂತಿಯನು. ಯಾರೋ ನನಗೆ ಕೇಳಿದರು, ಈಗ ಬರೀ ಕಷ್ಟಪಡೋದೇ ಹಣೆ ಬಾರಣ ಇವ್ರದ್ದು, ಎಷ್ಟು ಕಷ್ಟಪಟ್ರಿ ಅವರು ಪಾಪ ಅಂತ ಹೇಳ್ತಿದ್ರು. ನಾನು ಹೇಳಿದೆ, ಕಷ್ಟಪಟ್ಟರು ನಿಮಗೆ ಹೆಂಗೆ ಗೊತ್ತಾಯಿತು? ಕಲ್ಪನೆ ಮಾಡ್ಕೊಳ್ಳಿ, ಗುಡಿಯರ್ ಕಷ್ಟಪಟ್ಟ ಅಂತ ನಾವು ಹೇಳ್ತೀವಿ, ಅದು ನಿಜವಾಗ್ಲೂ ಕಷ್ಟಪಟ್ಟನೆ ಅವನು. ಐಸಾಕ್ ನ್ಯೂಟನ್ ಅಷ್ಟೊಂದು ಕೆಲಸ ಮಾಡಿ ಅಷ್ಟೆಲ್ಲ ಬರೆದ್ನಲ್ಲ, ಒಂದು ಬೆಕ್ಕು ಬಂದು ದೀಪ ಉಳಿಸಿ ಎಲ್ಲ ಸುಟ್ಟೋಯ್ತು. ಅವನೊಂದು ಬೈಲು ಇಲ್ಲ ಅದಕ್ಕೆ, ಹಿಂಗೆ ಮಾಡಬಾರ್ದಪ್ಪ ನೀನು ಅಂತ ಬೆನ್ನು ತಟ್ಟಿದ. ಮತ್ತೊಮ್ಮೆ ಕೂತ್ ಬರ್ದ, ಎಷ್ಟು ಕಷ್ಟಪಟ್ಟನಪ್ಪ ನ್ಯೂಟನ್ನು ಅಂತೀವಿ ನಾವು. ನಮಗೆ ಕಷ್ಟ ಅನಿಸುತ್ತೆ ಅದು. ಚಾರ್ಲ್ಸ್ ಗುಡಿಯರ್ ಇದ್ದರೆ ಕೇಳ್ಬೋದಾಗಿತ್ತೇನೆ ನಾವಿವತ್ತು. ಅವ್ನು ಕಷ್ಟ ಹೇಳ್ಪಟ್ಟಿದ್ದೀನಿಂದ ಐ ವಾಸ್ ಎಂಜಾಯಿಂಗ್ ದರ್ ಪ್ರಾಸೆಸ್ ಇಟ್ ಸೆಲ್ಫ್. ಆ ರಬ್ಬರ್ ಮಾಡೋದಿದೆಯಲ್ಲ ಅದರಲ್ಲಿ ಸಂತೋಷ ಪಡ್ತಾ ಇದ್ದವನು, ಆದ್ರೆ ಸಾಕು ಅಂತ ಹೇಳಿ. ಹಾಗೆ ಸತತವಾಗಿ ದುಡಿಯುವಾಗ, ಫಲಾಪೇಕ್ಷೆಯಲ್ಲಿ ದುಡಿದಾಗ ಅವನು ದುಃಖದಲ್ಲಿರ್ತಾನೆ ಅಂತಲ್ಲ. ಕಷ್ಟ ದೈಹಿಕವಾಗಿ ಕಷ್ಟಪಡ್ಬೋದೇನೋ, ಆದರೆ ಮಾನಸಿಕವಾಗಿ ಕಷ್ಟ ಇರೋದಿಲ್ಲ ಅವನಿಗೆ. ಅವನು ಸಂತೋಷ ಪಡ್ತಿರ್ತಾನೆ ಮಾಡೋದ್ರೊಳಗೆ. ಅದಕ್ಕೆ ಹೇಳ್ತಾರೆ, ಅದನ್ನು ಬಿಡದಿರು ಉಪಶಾಂತಿಯನು, ಬಿಡುಗಡೆಗೆ ದಾರಿಯಲು ಮಂಕುತಿಮ್ಮ. ಎಷ್ಟು ಇದೇ ರೀ ವಿಷಯದೊಳಗೆ. ಎಡರು ತೊಡರು ಅನ್ನೋ ಹಾಗಿಲ್ಲ. ಬುದ್ಧಿಗೆ ತಿಳಿದಷ್ಟು ಮಾಡಬೇಕು, ಕೈ ಸೋಲೋವರೆಗೂ ದುಡಿಬೇಕು, ಬಡುವಂಥ ಪಾಡನ್ನು ಪಡಬೇಕು. ಇದರ ಜೊತೆಗೆ ಎಲ್ಲವನ್ನೂ ಏನಾಗ್ತದೋ ಬಿಡುವಂಥ ವಿಧಿಗೆ ಬಿಡಬೇಕು. ಇದ್ರ ಜೊತೆಗೆ ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು. ಕೊನೆಗೆ ಬರುವಂಥ ಮಾತು, ಇದು ಒಂದೇ ಹಾದಿ ನಮಗಿರೋದು, ಬಿಡುಗಡೆಗೆ ದಾರಿಯಲು ಮಂಕುತಿಮ್ಮ. ಇನ್ನೊಂದು ವಿಷಯವನ್ನು ಹೇಳ್ತಾರೆ, ಉಪಶಾಂತಿ ಬರಬೇಕಾದ್ರೆ ಹೇಗೆ?
ನಾನು ಕೆಲಸ ಮಾಡುವಾಗ ನನಗೆ ಶಾಂತಿ ಸಿಗೋದು ಯಾವಾಗ, ತೃಪ್ತಿ ಸಿಗೋದು ಯಾವಾಗ ಅಂದರೆ ನಾನು ಮಾಡ್ತಿರೋ ಕೆಲಸ ಸರಿಯಾದ ದಾರಿಯಲ್ಲಿ ಇದೆ ಅಂತಂದಾಗ ಮಾತ್ರ ಶಾಂತಿ ಸಿಗುವಂಥದ್ದು, ತೃಪ್ತಿ ಸಿಗುವಂಥದ್ದು. ಆಗಾಗ ಪರೀಕ್ಷೆ ಮಾಡ್ಕೋಬೇಕಂತೆ, ನಾನು ಮಾಡ್ತಿರೋ ದಿಶೆ ಸರಿ ಇದೆಯಾ ಅಂತ. ಕೆಲಸ ಮಾಡುವಾಗ ಕೆಲವು ಕೆಲಸ ಮಾಡ್ತಾರೆ, ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಮಾತಿದೆ, ವರ್ಕ್ ಹಾರ್ಡ್ ಆಲ್ ರೈಟ್ ಬಟ್ ವರ್ಕ್ ಸ್ಮಾರ್ಟ್ ಆಲ್ಸೋ. ಏನು ರೀ ಬೆಳಗ್ಗೆಯಿಂದ ಮಾಡ್ತಾಯಿದ್ದೀನಿ, ಮುಗಿತಾನೇ ಇಲ್ಲ ಕೆಲಸ. ಕೆಲವು ಹೇಳ್ತಾರೆ ನಡೆದೇ ನಾನು ಮೈಸೂರಿಂದ ಹೊರಟಿದ್ದೀನಿ 3 ತಿಂಗಳಾಯಿತು ಬೆಂಗಳೂರೇ ಬರಲಿಲ್ಲ ಅಂತ. ನಡೆದದ್ದು ನಿಜ, ಆದರೆ ಯಾವ ದಿಕ್ಕಿಗೆ, ದಿಕ್ಕು ಸರಿ ಇದೆಯಾ ಅಂತ ಆಗಾಗ ಚೆಕ್ ಮಾಡ್ಕೋಬೇಕು. ಕೆಲಸ ಮಾಡುವಾಗ ಪಡು ಬಂದು ಪಾಡು ಮಾಡುವಾಗಲೂ ಕೂಡ ಮಾಡುವಂಥ ದಿಶೆ ಸರಿ ಇದೆಯಾ ಅಂತ. ಅದಕ್ಕೊಂದು ಬಹಳ ಚಂದದ ಇದು ಕೇಳಬೇಕು, ವಿನ್ಸೆಂಟ್ ಪೀಲ್ ಅಂತ, ನಾರ್ಮನ್ ವಿನ್ಸೆಂಟ್ ಪೀಲ್ ಅಂತ ಒಂದು ಅದ್ಭುತವಾದ ಘಟನೆಯನ್ನು ಬರೀತಾರೆ ಅವರು. ನಾವು ಯಾವಾಗ ಪರೀಕ್ಷೆ ಹೇಗೆ ಮಾಡ್ಕೋಬೇಕು, ನಾವು ಮಾಡ್ತಿರೋ ಕೆಲಸ ಸರಿ ಇದೆಯಾ ಅಂತ. ಒಂದು ಹಳ್ಳಿ, ಅಲ್ಲೊಬ್ಬ ಹುಡುಗ, ಪುಟ್ಟ ಹುಡುಗ, ಕೈಯಲ್ಲಿ ಹಿಂಗೆ ಕಾಯಿನ್ ಹಿಡ್ಕೊಂಡಿದ್ದಾನೆ. ಅದು ಭಾರತದ ಅಂತ ತಿಳ್ಕೊಂಡ್ರೆ ಅಡ್ಡಿ ಇಲ್ಲ. ಕೈಯಲ್ಲಿ ಒಂದು 2 ರೂಪಾಯಿ ಕಾಯಿನ್ ಹಿಡ್ಕೊಂಡಿದ್ದಾನೆ. ಹೋದ, ಒಂದು ಅಂಗಡಿಗೆ ಹೋದ. ಫೋನ್ ಇದೆಯಾ ಅಂತ ಕೇಳಿದ ಅಂಗಡಿಯವರಿಗೆ. ಫೋನ್ ಇದೆ, 2 ರೂಪಾಯಿ ಅಂದರು ಅವರು. ತಂದಿದ್ದೀನಿ 2 ರೂಪಾಯಿ ಅಂದ. ಕೊಡು ಅಂತ ಇಸ್ಕೊಂಡ್ರು. ನಂಬರ್ ಡಯಲ್ ಮಾಡಿಕೊಡಿ, ನನ್ನ ನಂಬರ್ ಇಲ್ಲ ಅಂತ. ಕೈಯಲ್ಲಿ ನಂಬರ್ ಬರ್ಕೊಂಬಂದಿದ್ದಾನೆ ಹುಡುಗ. ಈ ನಂಬರ್ ತೋರಿಸ್ತಾ ಅಂಗಡಿಯವನಿಗೆ. ಅದು ವಾಯರ್ ಗಿಡ್ ಇತ್ತಲ್ಲ, ಅದಕ್ಕೆ ಇಲ್ಲಿ ಒಳಗೆ ಬಾಯಿಲಿ ಅಂತ ಹೇಳಿ ಒಳಗೆ ಕರ್ಕೊಂಡು ಅವನ ಕೈಯಲ್ಲಿ ಫೋನ್ ಕೊಟ್ಟರು. ಆ ನಂಬರ್ ತಿರುಗಿಸ್ಕೊಟ್ರು. ವಿನ್ಸೆಂಟ್ ಪೀಲ್ ಬರೀತಾರೆ ಆದಂಥ ಘಟನೆ ಇದು ಅಂತ. ಆ ನಂಬರ್ ಡಯಲ್ ಮಾಡಿದ ತಕ್ಷಣ ಅವನು ತೊಗೋಬೇಕಾದ್ರೆ ಅದು ಸ್ಪೀಕರ್ ಫೋನ್ ಇರುತ್ತಲ್ಲ, ಆ ಬಟ್ನು ಒತ್ಬಿಟ್ಟ. ಅಂದರೆ ಅವನಿಗೆ ಮಾತ್ರ ಅಲ್ಲ, ಸುತ್ತಮುತ್ತಿದ್ದವ್ರಿಗೆಲ್ಲರೂ ಕೇಳಿಸುತ್ತೆ ಮಾತಾಡೋದು. ಆ ಹುಡುಗ ಫೋನ್ ಮಾಡಿದ. ಆ ಕಡೆ ಒಬ್ರು ಯಾರೋ ಹೆಂಗ್ಸ್ ತೊಗೊಂಡ್ರು, ಹೆಣ್ಮಗಳು ತೊಗೊಂಡು ಅಮ್ಮ ನಿಮ್ಮ ಮನೆಯಲ್ಲಿ ಮಾಲಿ ಕೆಲಸ ಖಾಲಿ ಇದೆಯಾ ಅಂತ ಹುಡುಗ ಕೇಳಿದಾಗ ಇಲ್ಲಪ್ಪ ನಮ್ಮಲ್ಲಿ ಮಾಲಿ ಕೆಲಸ ಏನಿಲ್ಲ ಅಂತಂದರು. ನೋಡಿಮ್ಮ ಇದ್ರೆ ನಾನು ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ತೋಟದ ಕೆಲಸ ಎಲ್ಲ ಅಂತಂದ. ಇಲ್ಲಪ್ಪ ಹುಡುಗ ಕೆಲಸ ಮಾಡ್ತಿದ್ದ ನಮ್ಮಲ್ಲಿ ಅಂದರು. ಎಷ್ಟು ಕೊಡ್ತೀರಿ ಸಂಬಳ ಅವನಿಗೆ ಅಂತ. ತಿಂಗಳಿಗೆ 300 ರೂಪಾಯಿ ಕೊಡ್ತೀನಪ್ಪ ಅವನಿಗೆ ಅಂತ. ತುಂಬ ಜಾಸ್ತಿ ಆಯ್ತಮ್ಮ, ನಾನು 200 ರೂಪಾಯಿಗೆ ಮಾಡ್ತೀನಿ, ನಾನು ಕೆಲಸ ಕೊಡಿ, ನಾನು 200 ರೂಪಾಯಿಗೆ ಮಾಡ್ತೀನಿ ಅಂದ. ಅವ್ರು ಬೇಡಪ್ಪ ಹುಡುಗ ಮಾಡ್ತಾ ಇದ್ದಾನೆ ಪಾಪ, ಅವನು ಯಾಕೆ ಬಿಡಿಸ್ಬೇಕು ಅಂತ. ಇಲ್ಲಮ್ಮ ನೋಡಿಲ್ಲ, ನಾನು ಕೆಲಸ ತುಂಬ ಚೆನ್ನಾಗಿ ಮಾಡ್ತೀನಿ, 150 ರೂಪಾಯಿ ಬೇಕಾದ್ರೆ ಮಾಡಿಕೊಡ್ತೀನಿ ಕೆಲಸ ನಿಮ್ಮ ಮನೆಗೆ ಬಂದು ಅಂದ. ಆಕೆ ಅದು ಇಲ್ಲ ಅಂತ ಹೇಳಿದ್ನಲ್ಲಪ್ಪ, ಆ ಹುಡುಗ ಮಾಡ್ತಿದ್ದಾನೆ, ಚೆನ್ನಾಗೇ ಮಾಡ್ತಾನೆ ಕೆಲಸ, ತುಂಬ ಒಳ್ಳೆ ಹುಡುಗ ಅವನು ಬಿಡ್ಸೋಕ್ಕಾಗತ್ತಾ, ಪ್ರಾಮಾಣಿಕ ಹುಡುಗ ಅವ್ನು ಬಿಡಲ್ಲ ನಾನು ಅಂದರು. ಆಯ್ತಮ್ಮ ಅಂದ, ಫೋನ್ ಇಟ್ಟ. ಈ ಮಾತು ಕೇಳಿಸ್ಕೊತಾ ಇದ್ದಲ್ಲ ಅಂಗಡಿಯವನು, ಪಾಪ ಹುಡುಗನಿಗೆ ತುಂಬ ಕಷ್ಟ ಆಗಿರಬೇಕು, ಕೆಲಸ ಪಲ್ಸ ಇಲ್ಲ ಅಂಥೇಳಿ. ನೀನು ಯಾಕೆ ಚಿಂತೆ ಮಾಡ್ತೀವಿ ಹುಡುಗ, ನಾಳೆ ಬಂದ್ಬಿಟ್ಟು ನಮ್ಮಲ್ಲೇ 150 ಅಂದೆಲ್ಲ, ನಾನೇ 150 ಕೊಡ್ತೀನಿ, ಅಂಗಡಿಯಲ್ಲಿ ಕೆಲಸ ಮಾಡು ಅಂತ. ನನಗೆ ಕೆಲಸ ಬೇಕಾಗಿಲ್ಲ ಅಂದ ಅವನು ಹುಡುಗ. ಎಲ್ಲ ಇವನ ಫೋನ್ ಮಾಡಿದ್ದೆಲ್ಲೋ ಈಗ ಅಂದರು. ಫೋನ್ ಮಾಡಿದ್ದು ಯಾಕೆ ಗೊತ್ತಾ, ನಾನೇ ಕೆಲಸ ಮಾಡೋದು ಅವ್ರ ಮನೇಲಿ, ನಾನೇ ಕೆಲಸ ಮಾಡ್ತಿರೋದು ಅವ್ರ ಮನೇಲಿ. ನೋಡ್ತಾ ಇದ್ದೆ ನನ್ನ ಕೆಲಸ ಮೆಚ್ಚುಗೆ ಆಗಿದೆಯೋ ಅಂತ ನೋಡ್ತಾ ಇದ್ದೆ. ಅಂದರೆ ಅವನು ಕೊಡೋದಕ್ಕಿಂತ ಅರ್ಧ ಸಂಬಳಕ್ಕೆ ಮತ್ತೊಬ್ಬ ಹುಡುಗ ಮಾಡೋಕೆ ರೆಡಿ ಇದ್ದರೂ ಕೊಡಲ್ಲ ಅಂತ ಅನ್ಬೇಕಾದ್ರೆ ನನ್ನ ಕೆಲಸದ ಬಗ್ಗೆ ತೃಪ್ತಿ ಆಗಿದೆ ಅಂದಂಗೆ ಆಯ್ತು ಅವ್ರಿಗೆ ಅಂತ. ಇದು ಬಹಳ ಮುಖ್ಯ. ಕೆಲಸ ಮಾಡೋದ್ರ ಜೊತೆಗೆ ನಾನು ಮಾಡ್ತಿರೋ ಕೆಲಸ ತೃಪ್ತಿ ಆಯ್ತೆ ಅಂತ ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು ಕೆಲಸ. ಇದೇ ಅರ್ಥ ಬರುವಂಥ ಇನ್ನೊಂದು ಪದ್ಯ ಕಗ್ಗದಲ್ಲಿರೋದು ನನಗಿಷ್ಟವಾದದ್ದು, 734 734. ಸೈನಿಕನು ನೀನು, ಎಷ್ಟು ಚೆಂದ ಬರ್ತದೆ. ಸೈನಿಕನು ನೀನು, ಸೇನಾಪತಿ ಅದೆಲ್ಲಿಹನೋ, ಅಣತಿಯ ಕಳುಹುತ್ತಿರುವನು, ಅದನ್ನು ನೀನು ಜಾಣಿನ ಅಧಟಿಂಪೋರು, ಸೋಲು ಗೆಲುವು ಅವನೆಣಿಕೆ, ಕಾಣಿಸದ ನಾಳ್ಕೆ ಇದು ಮಂಕುತಿಮ್ಮ. ಸೈನಿಕನು ನೀನು, ಆಗಲೇ ಹೇಳಿದರು ಕೆಲಸ ಮಾಡು, ಎಡರು ತೊಡರು ಚಿಂತೆ ಮಾಡಬೇಡ ಅಂತ. ಈಗ ಒಂದು ಡೆಸಿಗ್ನೇಷನ್ನೇ ಕೊಟ್ಟರು. ಸೈನಿಕನು ನೀನು, ಸೇನಾಪತಿ ಎಲ್ಲಿಹನೋ. ಸಾಮಾನ್ಯವಾಗಿ ಸೇನಾಪತಿ ನಿಂತು ಕಮಾಂಡ್ ಕೊಡಬೇಕಲ್ಲ, ಹೋಗು ಅಂತ. ಸೇನಾಪತಿ ಕಣ್ಣಿಗೆ ಕಾಣಿಸೋಲ್ಲ. ಅಣತಿಯ ಕಳುಹುತಿಹನು, ಆರ್ಡರ್ಸ್ ಕಳಿಸ್ತಾನೆ ಮೇಲೆ ಕೂತ್ಕೊಂಡು, ಹಾಗೆ ಮಾಡಿ ಹೀಗೆ ಮಾಡಿ, ಕಣ್ಣಿಗೆ ಕಾಣಿಸಲ್ಲ ಅವನು. ನೀನು ಸೈನಿಕ, ಮೇಲಿಂದ ಅವನು ಸೇನಾಪತಿ ನಿಮಗೆ ಅಣತಿಯನ್ನು ಕಳಿಸ್ಕೊಡ್ತಾ ಇದ್ದಾನೆ. ಅದನ್ನು ನೀನು ಜಾಣಿನ ಅಧಟಿಂ ಹೋರು. ಅಧಟು ಅಂದರೆ ಪರಾಕ್ರಮ. ನೀನು ಬುದ್ಧಿವಂತಿಕೆ ಮತ್ತು ಪರಾಕ್ರಮದಿಂದ ಯುದ್ಧ ಮಾಡಬೇಕು. ಸೇನಾಪತಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಕಳಿಸ್ತಾ ಇದ್ದಾನೆ, ಏನು ಮಾಡಬೇಕು ಅಂತ ಕಳಿಸ್ತಾನೆ ನಿನಗೆ. ಅದರ ಪ್ರಕಾರ ಚೆನ್ನಾಗಿ ಬುದ್ಧಿಯಿಂದ ಶೌರ್ಯದಿಂದ ಹೋರಾಡು. ಸೋಲು ಗೆಲುವು ಅವನ ಎಣಿಕೆ, ಸೇನಾಪತಿ ಎಣಿಕೆ ಅವನು ಲೆಕ್ಕ ಹಾಕ್ಕೊಂಡಿದ್ದಾನೆ, ಏನಾಗಬೇಕು ಅಂತ ಅವನಿಗೆ ಗೊತ್ತಿದೆ, ಸೋಲು ಗೆಲುವೇನು ಅಂಥೇಳಿ. ಕಾಣಿಸದ ನಾಳ್ಕೆ ಇದು ಮಂಕುತಿಮ್ಮ. ಈ ಪದ ನಾನು ತುಂಬ ಪ್ರೀತಿ ಆದ್ದರಿಂದ ಹಾಕ್ಕೊಂಡೆ. ಕಾಣಿಸದ ನಾಳ್ಕೆ, ಕಣ್ಣಿಗೆ ಕಾಣಿಸ್ದೇ ಇದ್ದವನ ಆಳಿಕೆ ಇದು.
ಕಣ್ಣಿಗೆ ಕಾಣಿಸಲ್ಲ, ಅವ ಯಜಮಾನ, ಅವನು ಅಬ್ಸೆಂಟಿ ಲ್ಯಾಂಡ್ಲಾರ್ಡ್ ಅಥವಾ ಇನ್ವಿಸಿಬಲ್ ಲ್ಯಾಂಡ್ಲಾರ್ಡ್. ಅಬ್ಸೆಂಟಿ ಅನ್ನೋದಕ್ಕಿಂತ ಇನ್ವಿಸಿಬಲ್ ಲ್ಯಾಂಡ್ಲಾರ್ಡ್. ಕಣ್ಣಿಗೆ ಕಾಣಿಸಲ್ಲ ಅವನು, ಆದರೆ ಅವನು ಆಳ್ಕೆ ಮಾಡ್ತಾ ಇದ್ದಾನೆ. ಈಗ ತಾವು ಗಮನಿಸಿರಬೇಕು, ಭಾರತದಲ್ಲಿ ಯಾವುದೇ ಹಳ್ಳಿಯಲ್ಲಿ ಯಾವುದೇ ಒಂದು ಸರ್ಕಾರದ ಪ್ರಾಪರ್ಟಿ ಇದ್ದರೆ ಬೈ ಆ್ಯಂಡ್ ಇನ್ ದಿ ಆರ್ಡರ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಾರೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ಲಿ ಕೂತಿದ್ದಾರೆ. ಈ ತೀರ್ಮಾನ ಆಗೋದು ಅವ್ರ ಹೆಸರಿಂದ ಆಗ್ತದೆ, ಸಿಗ್ನೇಚರ್ ಆಗೋದಿಲ್ಲ ಅವ್ರ ಪರವಾಗಿ ಅಂತ. ಕಾಣಿಸದ ಇಲ್ಲಿ ಅಟ್ಲೀಸ್ಟ್ ಕಾಣಿಸ್ತಾರೆ, ಟಿ ವಿಯಲ್ಲೋ ಪೇಪರ್ನಲ್ಲೋ ಕಾಣಿಸ್ತಾರೆ. ಇಲ್ಲಿ ಕಾಣಿಸೋದೇ ಇಲ್ಲ ಮನುಷ್ಯ. ಕಾಣಿಸದ ಆಳ್ಕೆ ಇದು ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಆಳ್ಕೆ ಇದೆ, ಆದರೆ ಕಣ್ಣಿಗೆ ಕಾಣಿಸೋಲ್ಲ. ನಮ್ಮನ್ನು ಆಳುವಂಥ ಸೇನಾಪತಿ ಇದ್ದಾನಲ್ಲ, ಸೈನಿಕ ಅಂತ ಯಾಕೆ ಹೇಳ್ತಾರೆ ಅಂದರೆ, ಸೈನಿಕರಿಗೆ ಒಂದೇ ಒಂದು ಗುರಿ ಇರುವಂಥದ್ದು, ಯಜಮಾನ ಹೇಗೆ ಹೇಳ್ತಾನೋ ಹಾಗೆ ಕೇಳಬೇಕು. ಭಾಳ ಬುದ್ಧಿವಂತರು ಸೈನಿಕಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಬುದ್ಧಿವಂತರು ನಿಂತ್ಕೊಂಡಿರ್ತಾರೆ ಗನ್ ಹಿಡ್ಕೊಂಡು, ಫೈರ್ ಅಂತ ಆರ್ಡರ್ ಕೊಡ್ತಾನೆ ಅವನು. ಇವನು ಚಿಂತೆ ಶುರು ಮಾಡ್ತಾನೆ, ನಾನು ಫೈರ್ ಮಾಡಿದೆ, ಅವನಿಗೆ ಗುಂಡು ಬಡಿತು, ಸತ್ತು ಹೋದರೆ ಅವನ ಹೆಂಡತಿ ಮಕ್ಕಳ ಗತಿ ಏನು? ಚಿಂತೆ ಮಾಡ್ತಾ ಇವನಿಗೆ 3 ಬಿದ್ದಿರುತ್ತೆ. ಅದಕ್ಕೆ ಹೇಳ್ತಾರೆ, ಅಲ್ಲಿ ಟ್ರೈನಿಂಗ್ ಯಾಕೆ ಕೊಡ್ತಾರೆ ಅಂತಂದರೆ, ಮಾರ್ಚ್ ಪಾಸ್ಟ್ ಮಾಡೋದಾಗಲಿ ಟ್ರೈನಿಂಗ್ ಕೊಡೋದು ಯಾಕೆ ಅಂದರೆ, ಆ ಹೊತ್ತಿಗೆ ಫೈರ್ ಅಂದರೆ ಫೈರ್ ಅಷ್ಟೇ. ಸಿಗ್ಮಂಡ್ ಫ್ರಾಯ್ಡ್ ಒಂದು ಭಾಳ ಚಂದ ಬರೀತಾನೆ, ಸೈನಿಕದಲ್ಲಿ ಹೇಗೆ ತಯಾರು ಮಾಡ್ತಾರೆ ಅಂತಂದರೆ, ಸೈನ್ಯಕ್ಕೆ ಹೋದಾಗ ನಿಮಗೆ ಬೇರೆ ವಿಚಾರ ಬಂದಿರಬಾರ್ದು. ಅವರು ಎಸ್ ಫೈರ್ ಅಂದರೆ ಫೈರ್, ಮೂವ್ ಅಂದರೆ ಮೂವ್ ಅಷ್ಟೇ, ಹಾಗೆ ಮಾಡಿಸ್ತಾರಂತೆ. ಅದನ್ನು ಇಂಗ್ಲೆಂಡಲ್ಲಿ ಲಂಡನ್ನಲ್ಲಿ ಒಂದು ಸಲ ಕೂತ್ಕೊಂಡಾಗ ಸಿಗ್ಮಂಡ್ ಫ್ರಾಯ್ಡ್ ಒಂದು ಸ್ನೇಹಿತ ಕೂತಿದ್ರಂತೆ. ಹೋಟೆಲಲ್ಲಿ ಮೇಲೆ ಕೂತಿದ್ದಾರೆ, 1ನೇ ಫ್ಲೋರಲ್ಲಿ ಕಿಟಕಿ ಪಕ್ಕ ಕೂತಿದ್ದಾರೆ. ಅವನು ಫ್ರಾಯ್ಡ್ ಹೇಳಿದಂತೆ, ಮನುಷ್ಯ ಕಂಡೀಷನ್ಡ್ ಮೈಂಡ್ ಅಂತ. ಮನಸ್ಸು ಅದನ್ನೇ ಮಾಡ್ತಾ ಇದ್ದರೆ ಅದೇ ಹೊಂದ್ಕೊಂಡು ಹೋಗ್ಬಿಡುತ್ತೆ, ಪಾರಾಗೋದು ಕಷ್ಟ ಅದು ಅಂತ. ಅಷ್ಟೇನು ಆಗೋಲ್ಲ ಅದು ಅಂತ ಫ್ರೆಂಡ್ ಹೇಳಿದಂತೆ. ತೋರಿಸ್ತೀನಿ ಇರು ಅಂದ. ಕಿಟಕಿಯಿಂದ ನೋಡಿದ ಫ್ರಾಯ್ಡು. ಒಬ್ಬ ಮುದುಕ ಹೆಗಲ ಮೇಲೆ ಈ ತತ್ತಿಗಳು ಹೋಗ್ತಾ ಇದ್ದಾನೆ, ಮೊಟ್ಟೆ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಮೊಟ್ಟೆದು ರ್ಯಾಕ್ ಇರ್ತದಲ್ಲ, ರ್ಯಾಕ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಹೀಗೆ ಫ್ರಾಯ್ಡ್ ಏನು ಮಾಡ್ದ, ಕಿಟಕಿ ತೆಗೆದ, ಜೋರಾಗಿ ಹೋಗಿದ, ಅಟೆನ್ಷನ್ ಅಂದ. ಅವ್ನು ಟಪ್ ಅಂತ ಹೋಗೋದು ನಿಂತ್ಕೊಂಡ್ಬಿಟ್ಟ. ಅವನು ಎಲ್ಲ ಮೊಟ್ಟೆ ಎಲ್ಲ ಒಡೆದು ಹೋಯ್ತು. ಮೇಲೆ ನೋಡ್ದ, ಯಾಕೆ ಹೋಗ್ಕೊಂಡೆ ನೀನು ಅಟೆನ್ಷನ್ ಅಂತ. ನಾನು ಕೂಗಿದ್ರೆ ನೀನು ಯಾಕೆ ನಿಂತೆ ಅಂತ ಕೇಳ್ದವ. ನಾನು ಕೂಗಿದೆ, ನೀ ಯಾಕೆ ನಿಂತ್ಕೊಂಡಿದ್ದ? 30 ವರ್ಷ ಇದೇ ಮಾಡಿದ್ದೀನಿ ಅಂತ ಅವನು. ನೋಡಿ ಹೇಗಿದೆ. ಸೈನ್ಯಕ್ಕೆ ಸೇರಿ ಅಟೆನ್ಷನ್ ಅಂದರೆ ಅಟೆನ್ಷನ್ ನಿಂತ್ಕೋಬೇಕು, ಬೇರೆ ಮಾತಿಲ್ಲ. ಯಾಕೆ ಏನೂ ಪ್ರಶ್ನೆ ಕೇಳೋಂಗಿಲ್ಲ. ಹಾಗೆ ಮೈಂಡ್ ಕಂಡೀಷನ್. ಅದಕ್ಕೆ ಹೇಳ್ತಾರೆ ಸೈನಿಕನ ನೀನು. ಆ ಡಿಸಿಪ್ಲಿನ್ ನನಗಿರಬೇಕು. ಪ್ರಶ್ನೆ ವಿಧಿಗೆ ಹೇಳಿದಾಗ ಹಿಂಗೆ ಮಾಡು ಅಂತ ಪ್ರಶ್ನೆ ಕೇಳ್ಬೇಡ, ಯಾಕೆ ಹೇಳ್ತೀಯ ಅಂಥೇಳಿ. ಸೇನಾಪತಿಯಲ್ಲಿ ಏನೋ ಇರಬೇಕು ಅಂತ ಇಲ್ಲ. ಮುಂದೆ ಅವನು ಎಲ್ಲಕ್ಕೂ ಚೀಟಿ ಬರೆದು ಕಳಿಸ್ತಾನೆ, ಆಣತಿಯ ಕಳೌತಿಯವನು ಮೇಲೆ ಕೂತು ಕಳಿಸ್ತಾ ಇದ್ದಾನೆ. ಅದಕ್ಕೆ ನೀನೇನು ಮಾಡಬೇಕು, ಜಾಣಿನ ಅಧಟಿಂ ಹೋರು, ನೀನು ವಿಕ್ರಮದಿಂದ ಎಲ್ಲ ಶಕ್ತಿಯನ್ನು ಹಾಕಿ ಹೋರು, ಸೋಲು ಗೆಲುವು ಅವನೆಣಿಕೆ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಅಂಥೇಳಿ. ಕಾಣಿಸದ ನಾಳ್ಕೆ ಇದು ಮಂಕುತಿಮ್ಮ. ನಮ್ಮ ರಾಜ ಇದ್ದಾನಲ್ಲ ಆಳುವಂಥವನು, ಅವನು ಕಣ್ಣಿಗೆ ಕಾಣಿಸ್ದವನು, ಅವನ ಸಾಮ್ರಾಜ್ಯನೇ ಹಾಗೆ ಅಂತ. ಈ ಅಧ್ಯಾಯದ ಇನ್ನೊಂದು ಮುಖ್ಯ ಲಕ್ಷಣ ಅಂತಂದರೆ ಸ್ಥಿತಪ್ರಜ್ಞೆ ಹೇಗಿರ್ತಾನೆ ಅಂತ. ತುಂಬ ಚೆನ್ನಾಗಿರೋ ಪದ್ಯಗಳು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಅಂತ ಬರುವಂಥದ್ದು ಸುಮಾರು ಬರ್ತದೆ. ಅದನ್ನು ಸ್ಥಿತಪ್ರಜ್ಞೆ ಹೇಗಿದ್ದಾನೆ ಅಂತ ಹೇಳುವಂಥದ್ದು. ಅದರಲ್ಲಿ ಮೊದಲನೇ ಶ್ಲೋಕ ನನಗಿಷ್ಟವಾದದ್ದು. ಎಲ್ಲ ಶ್ಲೋಕನೇ ಇಷ್ಟನೇ ಅದರೊಳಗೆ ಹೇಳ್ತಾ ಹೋದರೆ, ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವ ಆತ್ಮನಾತುಷ್ಟ ಸ್ಥಿತಪ್ರಜ್ಞಸ್ಯ ದೋಚ್ಯತೆ ಅಂತ ಹೇಳುವಂಥದ್ದು. ಅರ್ಥ ಸುಲಭವಾಗಿದೆ. ಪಾರ್ಥ, ಮನಸ್ಸಿನಲ್ಲಿರುವ ಕಾಮನೆಗಳನ್ನೆಲ್ಲ ಬಿಟ್ಟು ಆತ್ಮನಲ್ಲೇ ಸಂತೋಷ ಹೊಂದುವಂಥವನು ಯಾವನಿದ್ದಾನೋ ಅವನ ಸ್ಥಿತಪ್ರಜ್ಞ ಅಂತಾರೆ ಅಂತ ಮೊದಲನೇ ಸಾಲಿನಲ್ಲಿ ಹೇಳಬೇಕಾದ್ದು. ಈ ವಸ್ತುವನ್ನು DVG ಹೇಳುವಂಥ ರೀತಿ ತುಂಬ ಚೆಂದ. ಆ ಪದ್ಯ 904, 904. ವಹಿಸು ಕೆಲ ಭಾರಗಳ, ಸಹಿಸು ಕೆಲ ನೋವುಗಳ, ಪ್ರಹರಿಸು ಅರಿಗಳ ನನಿತು ಯುಕ್ತಗಳ ನರಿತು, ಮಹಿಯ ನಾಟಕದಿ ನೀ ಮನಸ್ಸಿಟ್ಟು ಕುಣಿದು ವಿಹರಿಸು ಆತ್ಮಾಲಯದಿ ಮಂಕುತಿಮ್ಮ. ವಿಹರಿಸಬೇಕಾದದ್ದು ಆತ್ಮಾಲಯದಲ್ಲೇ. ಆತ್ಮಾಲಯದಲ್ಲಿ ಮಾಡ್ತೀನಿ ಅಂತ ಹೇಳಿ ಇದನ್ನು ಬಿಡೋಕ್ಕೂ ಆಗೋದಿಲ್ಲ. ವಹಿಸು ಕೆಲ ಭಾರಗಳ, ಸಹಿಸು ಕೆಲ ನೋವುಗಳ. ತಾವು ಗಮನಿಸಿರಬೇಕು, ಎಂತಿಂಥ ಮಹಾತ್ಮರಿಗೆ ಕೂಡ ಎಂಥ ತೊಂದರೆ ಬರಲಿಲ್ವ. ಶ್ರೀರಾಮಕೃಷ್ಣರಿಗೆ ಕೂಡ ಗಂಟಲು ನೋವು ಬಂತು. ಅದಕ್ಕೆ ಎಷ್ಟೋ ಸಲ ವಿವೇಕಾನಂದರು ಕೇಳ್ತಾರೆ, ನಿಮಗೆ ಯಾಕೆ ಬರಬೇಕು ಗಂಟಲು ನೋವು? ಹಾಗಾದರೆ ಆ ನೋವು ಪಡಬೇಕಾದದ್ದು ನನ್ನ ಕೆಲಸ, ಪಡಬೇಕಾದದ್ದೇ ಅದು. ಯಾರೂ ಮುಕ್ತರಾಗಿಲ್ಲ ಅದರಿಂದ. ಯಾವ ಕಷ್ಟಗಳನ್ನು ಯಾವಾಗ ಪಡಬೇಕೋ ಆಗ ಪಡಲೇಬೇಕು. ಅದಕ್ಕೆ ಹೇಳ್ತಾರೆ, ವಹಿಸು ಕೆಲ ಭಾರಗಳ, ಸಹಿಸು ಕೆಲ ನೋವುಗಳ, ಪ್ರಹರಿಸು ಅರಿಗಳ ನನಿತು ಯುಕ್ತಗಳ ನರಿತು. ಅದೇ ನೋಡಿ, ಬರೀ ಅರಿಗಳನ್ನು ಬರೀ ಬಿಡುವಂಗಿಲ್ಲ, ಪ್ರಹರಿಸು ಅರಿಗಳನ್ನು. ನೀನು ವೈರಿಗಳಿದ್ದಾರಲ್ಲ ಅವ್ರು ನೋಡಿ ಚೆನ್ನಾಗಿ ಹೊಡಿ ಅವ್ರನ್ನ.
ಯುಕ್ತಗಳನ್ನರಿತು, ಯಾವ ಯುಕ್ತಿಯನ್ನು ಮಾಡಬೇಕು ಅನ್ನೋ ತಿಳ್ಕೊ. ಅಂದರೆ ಇದು ನಾಟಕ ಅಂತ ಹೇಳೋದು ಬಂದೆ, ಮಹಿಯ ನಾಟಕದ ನೀ ಮನಸ್ಸಿಟ್ಟು ಕುಣಿದು. ಇದನ್ನು ವಿಚಾರ ಮಾಡ್ತಾ ಹೋದರೆ ತುಂಬ ಆಳಕ್ಕೆ ಹೋಗುತ್ತಪ್ಪ. ಇದು ಕೆಲ ಭಾರಗಳನ್ನು, ಕೆಲ ನೋವುಗಳನ್ನು ಪಡಬೇಕು ಅಂತ ಹೇಳಿದರು. ಭಾರ ಹೊರೋಣ, ನೋವು ಹೊರೋಣ, ಆದರೆ ಮುಂದೆ ಹೇಳ್ತಾರೆ ಇದು ನಾಟಕ ಅಂತ. ಈ ಭಾರ ಹೊರುವಂಥದ್ದು ಅಥವಾ ನೋವುಗಳನ್ನು ಪಡುವಂಥದ್ದು ಕೂಡ ಇದು ನಾಟಕದ ಪಾತ್ರಧಾರಿಗಳು ಮಾಡುವಂಥದ್ದು. ಅದಕ್ಕೆ ಹೇಳ್ತಾರೆ ಮಹಿಯ ನಾಟಕದಿ, ಈ ಪ್ರಪಂಚದ ನಾಟಕದಲ್ಲಿ ನೀನು ಮನಸ್ಸಿಟ್ಟು ಕುಣಿದು, ಏನೋ ಬೇಜಾರುಗಳು ಆ್ಯಕ್ಟಿಂಗ್ ಮಾಡೋಂಗಿಲ್ಲ, ಮನಸ್ಸಿಟ್ಟು ಕುಣಿದು ವಿಹರಿಸು ಆತ್ಮಾಲಯದಿ ಮಂಕುತಿಮ್ಮ, ಆತ್ಮಾಲಯದಲ್ಲೇ ಇರಬೇಕು ನೀನು ಅಂತ. ಕೆಲವೊಂದು ಸಲ ಈ ಪ್ರಸಂಗಗಳು ನನಗೆ ಎಷ್ಟು ಇಷ್ಟ ಆಗ್ತವಲ್ಲ. ನಿಜವಾಗಲೂ ಕೆಲವರು ಜೀವನದಲ್ಲಿ ತುಂಬ ಕಷ್ಟಪಟ್ಟವರುಂಟು, ತುಂಬ ನೋವುಪಟ್ಟವರುಂಟು, ಆದರೆ ಮತ್ತೊಬ್ಬರಿಗೆ ಯಾವಾಗಲೂ ಸಂತೋಷವನ್ನೇ ಕೊಟ್ಟಂಥವ್ರು. ನಾವು ಸುಮ್ಮನೆ ಹೇಳೋ ಸುಲಭ, ಸುಖ ದುಃಖೇ ಸಮಯಕೃತ್ವ ಲಾಭ ಲಾಭೋ ಜಯ ಜಯ ಅಂತ. ಕೆಲವರು ಹಾಗಿರೋರು ನಾವು ಕಂಡಿದ್ದೇವೆ. ಏನೇ ನೋವು ಬಂದರೂ ಪರವಾಗಿಲ್ಲಪ್ಪ, ಇದು ಪಾರ್ಟ್ ಆಫ್ ಲೈಫ್, ಇದಾಗತ್ತೆ, ಏನು ತೊಂದರೆ ಇಲ್ಲ ಅಂದ್ಕೊಂಡೇ ಇರ್ತಾರೆ. ಅವ್ರ ಮುಖದ ಮೇಲೆ ನೋವು ಕಂಡಿಲ್ಲ ಅಂತಲ್ಲ, ನಾನು ಅಂಥವ್ರೊಂದಿಬ್ಬರನ್ನು ಕಂಡಿದ್ದೇನೆ. ಅವ್ರು ಪಟ್ಟಷ್ಟು ನೋವನ್ನು ನಾವು ನೋಡಲಿಲ್ಲ ಕೂಡ, ಆದರೆ ಅವ್ರ ಬಾಯಿಂದ ಒಂದು ಬಾರಿ ಕೂಡ ಮತ್ತೊಬ್ಬರ ಬಗ್ಗೆ ಕೆಟ್ಟ ಮಾತು ಬರಲಿಲ್ಲ. ಪಾಪ ಅವನೇನು ಮಾಡ್ತಾನೆ, ನನ್ನ ಕರ್ಮದಲ್ಲಿ ಇರಬೇಕಾದ್ದು ಆಗತ್ತೆ, ಅನುಭವಿಸ್ಬೇಕಲ್ಲ ಬಂದದ್ದು ಅಂತ ಹೇಳಿ ಆಗ ನಡ್ಕೊಳ್ಳೋಂಥವ್ರು ನೋಡಿದ್ದೆ ನಾನು. ಸುಮಾರು ಜನ ನೋಡಿದ್ದೇನೆ. ಒಬ್ರು ಯಾರೋ ಧೀರು ಮಾಮ ಅನ್ನೋರ ಬಗ್ಗೆ ಬರ್ತಿದ್ದೆ ನಾನು ಸೋದರ ಮಾವ ಆಗಬೇಕು ವಾವೆಯಲ್ಲಿ. ಆತ ಪಟ್ಟಷ್ಟು ಸುಖವನ್ನು ಕಷ್ಟವನ್ನು ಬಹುಶಃ ನಾನು ನೋಡಲಿಲ್ಲ, ಯಾರು ಮಾಡಿದ್ದು ಕೇಳಲಿಲ್ಲ ನಾನು. ಒಂದು ಕಾಲದಲ್ಲಿ ನಾನು ಹೇಳ್ತಿರೋ ಸುಮಾರು 49-50ನೇ ಇಸವಿ ಹೊತ್ತಿಗೆ ಆಗ ಧಾರವಾಡದಲ್ಲಿ 3 ಮರ್ಸಿಡೀಸ್ ಕಾರ್ ಇಟ್ಟಂಥ ಮನುಷ್ಯ ಆತ. ಆಗಿನ ಕಾಲದಲ್ಲಿ ಮರ್ಸಿಡೀಸ್ ಕಾರ್ ಅಂದರೆ ಈಗೇ ದೊಡ್ಡದು ಅಂಥದ್ದು. ಆಗಿನ ಕಾಲದಲ್ಲಿ ಇಟ್ಕೊಂಡು 3 ಕಾರ್ ಇಟ್ಕೊಂಡು ಮನುಷ್ಯ, ಸ್ಯಾಂಡಲ್ವುಡ್ ಇಡೀ ಹೋಲ್ಸೇಲ್ ಡೀಲರ್ ಫಾರ್ ದ ಸ್ಟೇಟ್ ಅಂತಿದ್ದಂಥ ಮನುಷ್ಯ. ಏನೋ ಮನೆಯವರೇ ಒಂದು ಏನೋ ಮಾಡಿಬಿಟ್ರು, ಕಂಪ್ಲೇಂಟ್ ಬಂತು, ಮನೆ ಬಿಟ್ಟು ಓಡಿ ಹೋಗಬೇಕಾಯ್ತು. ಹೆಂಡತಿ ಮಕ್ಕಳನ್ನು ಬಿಟ್ಟು ಬಾಂಬೆದಲ್ಲಿ ಫುಟ್ಪಾತ್ ಮೇಲೆ 6 ವರ್ಷ ಮಲ್ಕೊಂಡಿದ್ದಾನೆ. ಒಂದು ಕಂಪನಿ ನಡೆಸಿದಂಥ ಮನುಷ್ಯ, ಚೇರ್ಮನ್ ಆಗಿದ್ದವನು, ಅಷ್ಟು ದುಡ್ಡು ಗಳಿಸಿದಂಥವನು, ಎಲ್ಲರಿಗೂ ಕೈ ಬಿಚ್ಚಿ ಕೊಟ್ಟಂಥವನು, ಏನು ಬೇಕೋ ತೊಗೊಳ್ಳಿ ಅಂತ ಕೊಟ್ಟಂಥವನು ಸಂಬಂಧಿಕರಿಗೆಲ್ಲ. ಒಂದಷ್ಟು ಸಂಬಂಧಿಗಳೇ ಒಳಗೆ ಮೋಸ ಮಾಡಿದಾಗ ಓಡಿ ಹೋಗಿ ಫುಟ್ಪಾತ್ನಲ್ಲಿ ಮಲ್ಕೊಂಡ. ಅಷ್ಟಕ್ಕೆ ಬಿಡಲಿಲ್ಲ, ಅಲ್ಲಿ ಫುಟ್ಪಾತಲ್ಲಿ ಮಲ್ಕೊಂಡು ಅಂಗಡಿಯಲ್ಲಿ ಕೆಲಸ ಮಾಡಿ ಅಲ್ಲಿ ಇಲ್ಲಿ ನೌಕರಿ ಮಾಡಿ ತಂದು ದುಡ್ಡು ಕಟ್ಟಿ ಆ ಕೇಸನ್ನು ಪಾರಾಗಿ ವಾಪಸ್ ಧಾರವಾಡಕ್ಕೆ ಬರಲಿಲ್ಲ. ಬಾಂಬೆದಲ್ಲಿದ್ದು ಬಹುದೊಡ್ಡ ಮಿಲ್ಸು, ಡಾನ್ ಮಿಲ್ಸ್ ಅಂತ ದೊಡ್ಡ ಮಿಲ್ ಅದು. ಆ ಮಿಲ್ಲಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ. ಮತ್ತು ಆ ಕರ್ವ್ ನೋಡಬೇಕು, ಎಲ್ಲಿಂದ ಎಲ್ಲಿ ಬಂದು ಮತ್ತೆ ಎಲ್ಲಿ ಹೋದದ್ದು ಅಂತ. ಆತ ನನಗೆ ಯಾವಾಗಲೂ ಮಾದರಿ ಆಗಿದ್ದಂಥವನು. ಅವನು ಯಾವಾಗಲೂ ಹೋಗಿ, ಧೀರಮಮ್ಮ ತುಂಬ ಕಷ್ಟ ಆಯ್ತಲ್ಲ ನಿನಗೆ ಆ ಕಾಲದಲ್ಲಿ, 6 ವರ್ಷ ಹೇಗಿದ್ದೆ ಅಂತ. ಅಯ್ಯೋ ಬಿಡೋ, ಸಂತೋಷ ಇದ್ದಾಗ ನೆನೆಸ್ತಿದ್ದೇನೆ ಭಗವಂತನ ನಾನು. ಇದು ನನಗೆ ಆರ್ಥರ್ ಆ್ಯಶ್ ಅನ್ನೋನೊಬ್ಬನು ಟೆನ್ನಿಸ್ ಪ್ಲೇಯರ್, ತಾವು ಕೇಳಿರಬೇಕು. ಬ್ಲ್ಯಾಕ್ ಅಮೇರಿಕನ್, ಫಸ್ಟ್ ಟೈಮ್ ವಿಂಬಲ್ಡನ್ ಚಾಂಪಿಯನ್ ಆದಂಥವನು, ಫಸ್ಟ್ ಬ್ಲ್ಯಾಕ್ ಮ್ಯಾನ್ ಟು ವಿನ್ ವಿಂಬಲ್ಡನ್ ಚಾಂಪಿಯನ್. ಅವನಿಗೆ ರೋಗ ಬಂದುಬಿಡ್ತು. ಅವನಿಗೆ ತುಂಬ ಕಷ್ಟ ಆಯಿತು. ರೋಗ ಬಂದು ಅವನು ಬದುಕೋದಿಲ್ಲ ಅಂತ ಪ್ರಸಂಗ ಬಂದಾಗ ಅವನು ಸಾವಿರಾರು ಲಕ್ಷಾಂತರ ಅಭಿಮಾನಿಗಳು ಅವನಿಗೆ. ಅಭಿಮಾನಿಗಳ ಒಬ್ಬ ಪತ್ರ ಬರೆದ, ಆ್ಯಶ್ ನಿನಗೆ ಯಾಕೆ ಹಿಂಗಾಯಿತು, ಭಗವಂತ ನಿನಗೆ ಯಾಕೆ ಅನ್ಯಾಯ ಮಾಡಿದ ಈ ಥರದ್ದು, ಭಗವಂತನ ಕೇಳಬಾರದೆ ನೀನು ಯಾರಿಗೆ ಅನ್ಯಾಯ ಮಾಡಿದ್ದೆ. ಆ ಹುಡುಗ ಟೆನ್ನಿಸ್ ಗ್ರೌಂಡಲ್ಲಿ ಗ್ರೌಂಡ್ ರೆಡಿ ಮಾಡ್ತಾರಲ್ಲ, ಪಿಚ್ ಗ್ರೌಂಡ್ ರೆಡಿ ಮಾಡುವಂಥ ಆ ಕೆಲಸ ಮಾಡುವಂಥವನು ಮಗ ಹುಡುಗ. ಅವನು ಮತ್ತೊಬ್ಬರ ಜೊತೆಗೆ ಆಡಿ ಆಡಿ, ಉದ್ದ ಹುಡುಗ, ಎತ್ತರದ ಹುಡುಗ, ಅವ್ರ ಜೊತೆಗೆ ಆಡಿ ಆಡಿ ಬಾಲ್ ಬಾಯ್ಸ್ ಅಂತಿರ್ತಾರೆ, ಬಂದವರು ಬಾಲ್ ಎಸಿತಾ ಇರಬೇಕು, ಹಂಗೆ ಮಾಡಿ ಮಾಡಿ ಅವ್ರಿಗಿಂತ ಚೆನ್ನಾಗಿ ಆಡೋಕ್ಕೆ ಶುರು ಮಾಡಿದ. ಯಂಗೆಸ್ಟ್ ಅಮೇರಿಕನ್ ಟು ವಿನ್ ದಿ ಜೂನಿಯರ್ ಟೈಟಲ್ ಬಂತು. ಅದಾದಮೇಲೆ ವಿಂಬಲ್ಡನ್ಗೆ ಹೋದ, ವಿಂಬಲ್ಡನ್ ಚಾಂಪಿಯನ್ ಆದ, ಎಲ್ಲ ಚೆನ್ನಾಗಿತ್ತು. ಕೊನೆಗೆ ಆತನ ರೋಗ ಬಂದುಬಿಡ್ತು. ಅವನು ಸಾಯ್ತೇನೆ ಅನ್ನೋ ಪ್ರಸಂಗ ಬಂತು. ಅವನು ಜಗತ್ತಿನಾದ್ಯಂತ ಅಡ್ಡಾಡಿ ಆ ರೋಗಕ್ಕೆ ಬಂದಂಥ ತೊಂದರೆಗಳನ್ನೆಲ್ಲ ಹೇಳ್ಕೊಂಡು ಅಂಬ್ಯಾಸಡರ್ ಅಂತ ಆಗಿದ್ದ. ಒಂದು ಸಲ ಭಗವಂತನ ಯಾಕೆ ಕೇಳಬಾರ್ದು ನಿನಗೆ ಯಾಕೆ ರೋಗ ಕೊಟ್ಟ ಭಗವಂತ ಅಂದಾಗ ಆರ್ಥರ್ ಆ್ಯಶ್ ಹೇಳುವಂಥ ಮಾತು ಭಾಳ ಚಂದ, ನನಗೆ ಇಷ್ಟ ಆಗಿರುತ್ತೆ. ಅಂತ ಹೇಳ್ತಾನೆ, ಜಗತ್ತಿನಲ್ಲಿ ಎಷ್ಟೋ ದೇಶಗಳಿದ್ದಾವೆ ಟೆನ್ನಿಸ್ ಆಡುವಂಥ ದೇಶಗಳು. ಒಂದೊಂದು ದೇಶದಲ್ಲಿ ಲಕ್ಷಾಂತರ ಜನ ಟೆನ್ನಿಸ್ ರ್ಯಾಕೆಟ್ ಹಿಡ್ಕೊಂಡು ಹೋಗ್ತಾರೆ ಆಡೋದಕ್ಕೆ. ಆ ಲಕ್ಷ ಜನದಲ್ಲಿ ಇಡೀ ದೇಶದಲ್ಲಿ ಒಂದು 500-600 ಜನ ಒಂದು ಮಟ್ಟ ಮುಟ್ತಾರೆ. 500-600 ಜನರಲ್ಲಿ ಒಂದು 20 ಜನ ಅಂತಾರಾಷ್ಟ್ರೀಯ ಮಟ್ಟವನ್ನು ಮುಟ್ತಾರೆ. ಅವರೆಲ್ಲ ಒಂದು ಕಡೆ ಬರ್ತಾರೆ. ವಿಂಬಲ್ಡನ್ನಲ್ಲಿ ಕೊನೆಗೆ ಸಿಲೆಕ್ಷನ್ ಆಗೋದೇ ಒಂದಿಷ್ಟು ಜನ, 25 ಜನ ಡ್ರಾ ಮಾಡ್ತೀವಿ ನಾವು. ಆ 25 ಜನದಲ್ಲಿ 8 ಜನ ಕ್ವಾರ್ಟರ್ ಫೈನಲ್ಸಿಗೆ ಹೋಗ್ತಾರೆ, 4 ಜನ ಸೆಮಿಫೈನಲಿಗೆ ಹೋಗ್ತಾರೆ, 2 ಮಾತ್ರ ಫೈನಲಿಗೆ ಬರ್ತಾರೆ. ಅಂದರೆ ಲಕ್ಷಾಂತರ ಮಂದಿ ಒಳಗೆ 2 ಮಾತ್ರ ಫೈನಲಿಗೆ ಬರ್ತಾರೆ, ಒಬ್ಬ ಚಾಂಪಿಯನ್ ಆಗ್ತಾನೆ. ಆ ಮಾತನ್ನು ಹೇಳಿ ಆರ್ಥರ್ ಆ್ಯಶ್ ಹೇಳ್ತಾನೆ, ಯಾವತ್ತು ನಾನು ವಿಂಬಲ್ಡನ್ ಚಾಂಪಿಯನ್ ಆದನೋ ಅಷ್ಟು ಲಕ್ಷಾಂತರ ಜನದಲ್ಲಿ ನಾನು ಒಬ್ಬನೇ ವಿಂಬಲ್ಡನ್ ಚಾಂಪಿಯನ್ ಆದವನು ರ್ಯಾಕೆಟ್ ಹಿಡ್ಕೊಂಡು ಆ ಕಪ್ ಹಿಡ್ಕೊಂಡು ಆಕಾಶ ಕಡೆ ಮುಖ ಮಾಡಿದಾಗ ಭಗವಂತ ನನಗೆ ಕೇಳಿದ್ನೇನು,
ಯಾಕೆ ಇಷ್ಟು ಸುಖ ಕೊಟ್ಟೆ ನನಗೆ ಅಂತ. ಇಷ್ಟು ಜನರು ನನಗೊಬ್ಬನಿಗೆ ಯಾಕೆ ಕೊಟ್ಟೆಪ್ಪ ಸುಖ ಅಂತ ನಾನು ಕೇಳಲಿಲ್ಲ, ಈಗ ದುಃಖ ಯಾಕೆ ಕೊಟ್ಟೆ ಅಂತ ಯಾಕೆ ಕೇಳಲಿ. ಈ ಮಾತನ್ನು ಆರ್ಥರ್ ಆ್ಯಶ್ ಬಾಯಲ್ಲಿ ಬರುತ್ತಲ್ಲ ರೀ. ಅದನ್ನು ನಮ್ಮ ಧೀರುವಮ್ಮ ಹೇಳೋನು. ಆರ್ಥರ್ ಆ್ಯಶ್ ಹೇಗೆ ಹೇಳ್ತಿದ್ದೋ ನಮ್ಮ ಧೀರುವಮ್ಮ. ನನಗೆ ಶ್ರೀಮಂತಿಕೆ ಬಂದಾಗ ಭಗವಂತನ ಕೇಳಿದ, ಯಾಕೆ ಕೊಟ್ಟೆಪ್ಪ ಶ್ರೀಮಂತಿಕೆ ಅಂತ ಕೇಳಿದ್ದೆ ನಾನು, ಬಡತನ ಕೊಟ್ಟಾಗ ಯಾಕೆ ಕೇಳಬೇಕು, ಇದು ಅವಂದೇ ಅಂತ ಹೇಳಿ. ಇದು ನೋಡಿ, ಸಹಿಸು ಕೆಲ ವಹಿಸು ಕೆಲ ಭಾರಗಳ, ಸಹಿಸು ಕೆಲ ನೋವುಗಳ, ಪ್ರಹರಿಸು ಹರಿಗಳ ನರಿತು. ನೀನು ವೈರಿಗಳು ಯಾರಿದ್ದಾರೋ ಅವ್ರು ನೋಡಿ ಚೆನ್ನಾಗಿ ಹೊಡಿ ಪ್ರಸಂಗ ಬಂದಾಗ. ಯುಕ್ತಗಳ ನರಿತು, ಯಾವುದು ಸರಿಯೋ ಯಾವುದು ತಪ್ಪೋ ನೋಡು. ಮಹಿಯ ನಾಟಕದಿ, ಮತ್ತು ಮುಖ್ಯ ನೆನಪಿಟ್ಕೋ, ಇದು ನಾಟಕ ಅಂತ ಅನ್ನೋದು ನೆನಪಿಟ್ಕೋ. ಮಹಿಯ ನಾಟಕದಿ ನೀ ಮನಸ್ಸಿಟ್ಟು ಕುಣಿದು, ಅರ್ಧಮರ್ಧ ಮನಸ್ಸು ಬೇಡ, ಪೂರ್ತಿ ನಾಟಕ ಚೆನ್ನಾಗೇ ಮಾಡು, ಪಾತ್ರ ತುಂಬುಕೋ ನೀನು, ದುಡಿದು ವಿಹರಿಸು ಆತ್ಮಾಲಯದಿ ಮಂಕುತಿಮ್ಮ. ಇದೆಲ್ಲ ಆಗುತ್ತಿದ್ದರೂ ಕೂಡ ನೀನು ಆತ್ಮದಲ್ಲೇ ಇದ್ದೀಯಾ ಅಂತ ತಿಳ್ಕೊಂಡು ಆತ್ಮಪ್ರಜ್ಞೆಯಲ್ಲಿ ಇರು ಅಂತ ಹೇಳೋದಂಥದ್ದು. ಇನ್ನೊಂದು ಅತ್ಯಂತ ಪ್ರಸಿದ್ಧವಾದ ಶ್ಲೋಕ ಈ ಸಾಂಖ್ಯಯೋಗದಲ್ಲಿ ಬರುವಂಥದ್ದು, ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಶೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ. ಇಂದ್ರಿಯಗಳನ್ನೆಲ್ಲ ಹಿಡಿತದಲ್ಲಿಟ್ಕೊಂಡು ತನ್ನಲ್ಲಿಯ ಮನಸ್ಸನ್ನು ಯಾರು ಇಟ್ಕೋತಾರೋ, ಯಾರ ಇಂದ್ರಿಯಗಳು ಅವನ ಹತೋಟಿಯಲ್ಲಿ ಪೂರ್ತಿಯಾಗಿದ್ದಾವೋ ಅಂಥವನ ಪ್ರಜ್ಞೆ ಕೂಡ ಸ್ಥಿರವಾಗಿರ್ತದೆ ಅಂತ ಹೇಳುವಂಥದ್ದು. ಮುಖ್ಯವಾಗಿ ಕೃಷ್ಣ ಹೇಳ್ತಿರೋದಿಲ್ಲಿ ಇಂದ್ರಿಯಗಳ ಮೇಲೆ ಇರುವಂಥ ಹತೋಟಿ. ಈಗ 5 ಇಂದ್ರಿಯಗಳು ಅಂತ ಒಪ್ಕೊಂಡಿದ್ದೀವಿ, ಇತ್ತೀಚೆಗೆ 6ನೇದೊಂದು ಸೇರಿಕೊಂಡಿದ್ದೀವಿ. ಅದು ನಾನು 2009ರಿಂದ ನೋಡ್ತಾ ಇದ್ದೀನಿ. ಅದ್ರ ಬಗ್ಗೆ ತುಂಬ ಹೆದರಿಕೆನೂ ಆಗ್ತಾಯಿದೆ ನನಗೆ. ಒಬ್ಬ ಭಾರತೀಯ ಹುಡುಗ, ಪ್ರಣವ್ ಮಿಸ್ತ್ರಿ ಅಂತ ಹುಡುಗ, ಬಾಂಬೆ IITಯಲ್ಲಿ MTech ಮಾಡಿದ ಹುಡುಗ, ಈಗ ಮೀಡಿಯಾ ಲ್ಯಾಬ್ ಅಂತಿದೆ ಅಮೇರಿಕಾದಲ್ಲಿ, MIT ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳಗೆ ಮೀಡಿಯಾ ಲ್ಯಾಬಲ್ಲಿ ಕೆಲಸ ಮಾಡ್ತಾನೆ ಹುಡುಗ. ಅವನು ಒಂದು 6th ಸೆನ್ಸ್ ಅಂತ ಮಾಡಿದ್ದಾನೆ. ನಾನು ಹೇಳಿದೆ 5 ಸಾಕಾಗಿತ್ತಲ್ಲೋ ಮಾರಾಯ, ಇದು 6ನೇದೊಂದು ಬಂತು. ಈ 5 ಇಂದ್ರಿಯಗಳು ತಂದು ತುಂಬುತ್ತಾವಲ್ಲ ಒಳಗಡೆ, ಎಷ್ಟು ತುಂಬಿ ನಮ್ಮ ಮನಸ್ಸನ್ನು ಆ ಕಡೆ ಎಳಿತಾವೆ ಅಂತ. ಅವನು 6ನೇ ಸೆನ್ಸ್ ಮಾಡಿದ್ದಾನೆ, 6ನೇ ಇಂದ್ರಿಯ ಅಂತ ಮಾಡಿದ್ದಾನೆ. ಅದೊಂದು ಕೊರಳಿಗೆ ಹಾಕ್ಕೊಳ್ಳೋವಂಥದ್ದು, 2009ಕ್ಕೆ ಇದ್ದದ್ದು. ಅದೊಂದು ಹಾಕ್ಕೊಂಡ್ಬಿಟ್ರೆ ಸಾಕು, ನಿಮಗೆ ಏನೇನೇನೂ ಬೇಕಾಗಿಲ್ಲ, ನಿಮಗೆ ಕ್ಯಾಮ್ರಾ ಬೇಕಾಗಿಲ್ಲ. ಅದನ್ನು ಹಾಕ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಟ್ರೆ ಆ ಬೆರಳಿನ ನಡುವೆ ಬರುವಂಥದ್ದು ಏನಿದೆಯೋ ಚಿತ್ರ ಪ್ರಿಂಟ್ ಆಗಿಬಿಡುತ್ತೆ, ಕ್ಯಾಮ್ರಾ ಆಯಿತು. ಆಮೇಲೆ 2 ಬೆರಳು ಸೇರಿ ಹಿಂಗೆ ಒತ್ತಿಬಿಟ್ರೆ ಅದು ವಿಡಿಯೋ ಕ್ಯಾಮ್ರಾ ಆಯಿತು. ಮೊಬೈಲ್ ಫೋನ್ ಬೇಕಾಗಿಲ್ಲ, ಕೈಯಲ್ಲಿ ಹಿಡ್ಕೊಂಡ್ಬಿಟ್ರೆ ಆ ನಂಬರ್ ಬರುತ್ತೆ, ಅಲ್ಲೇ ಡಯಲ್ ಮಾಡೋದು ಕೈಯಲ್ಲಿ, ಅದು ಫೋನ್ ಆಗುತ್ತೆ. ಅದಕ್ಕಿಂತ ಹೆಚ್ಚಂದರೆ ನೀವು ಸಾಮಾನು ತರಕ್ಕೆ ಹೋಗ್ತೀರಿ ಅಂಗಡಿಗೆ ಹೋದಾಗ, ಯಾವುದೋ ಬೇಳೆ ತೊಗೋಬೇಕು, ಬೇಳೆ ಪ್ಯಾಕೆಟಿಂಗ್ ಹಿಡ್ಕೋಬೇಕು, ಮುಂದೆ ಹಿಡ್ಕೊಂಡ್ರೆ ಅದು ಹೇಳುತ್ತೆ ಎಂದು ತಯಾರಾದದ್ದು, ಇದಕ್ಕೇನಾದರೂ ಬೇರೆ ಎಣ್ಣೆ ಹಚ್ಚಿದಾರಾ. ಯಾಕಂದರೆ ಕೆಲವೊಂದು ಸಲ ಫಿಶ್ ಆಯಿಲ್ ಹಚ್ಚಿಬಿಡ್ತಾರೆ, ವೆಜಿಟೇರಿಯನ ನಾನ್ ವೆಜಿಟೇರಿಯನ್ನ ಹೇಳುತ್ತೆ ಅದು. ಆಮೇಲೆ ಅಂಗಡಿಯವನು ಏನಾದರೂ ಹೇಳೋಂಗಿಲ್ಲ, ಯಾವತ್ತು ಮ್ಯಾನುಫ್ಯಾಕ್ಚರ್ ಆಯಿತು, ಇವತ್ತು ಹೊರಗೆ ಬಂತು, ಪ್ಯಾಕ್ ಆಯಿತು ಹೇಳುತ್ತೆ ಅದು. ಇದಕ್ಕಿಂತ ಇನ್ನೂ ಅನಾಹುತ ಅಂದರೆ, ಯಾರಾದರೂ ಮುಂದೆ ನಿಂತರೆ ಅವ್ರ ಹೆಸರು ಕೇಳೋ ಕಾರಣವೂ ಇಲ್ಲ. ಮುಂದೆ ನಿಂತ್ಕೊಂಡ್ಬಿಟ್ರೆ ಒಂದು ಕ್ಷಣದಲ್ಲಿ ಇಲ್ಲಿರುವಂಥ ಕ್ಯಾಮ್ರಾ ಅವ್ರ ಫೋಟೋ ತೊಗೊಂಡು ಗೂಗಲಿಗೆ ಕಳಿಸುತ್ತೆ. ಯಾವುದೋ ಬ್ಲಾಗಲ್ಲೋ ಟ್ವಿಟರಲ್ಲೋ ಒಂದು ಫೋಟೋ ಇರುತ್ತಲ್ಲ, ಅದನ್ನು ತಂದು ಅವನ ಎದೆ ಮೇಲೆ ಅವನ ಹೆಸರು ಬಂದುಬಿಡುತ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ ಅಂತ ಕೇಳೋದು, ಹೆಸರೇ ಕೇಳೋದು, ಅವ್ರದ್ದು ಹೆಸರು ಕೇಳೋ ಕಾರಣ ಇಲ್ಲ. ಅಥವಾ ನೀವೆಲ್ಲೋ ಪ್ರಯಾಣಕ್ಕೆ ಹೋಗ್ಬೇಕಂದ್ರೆ ಆ ಬೋರ್ಡಿಂಗ್ ಪಾಸ್ ಹಿಂಗೆ ಇಟ್ಕೊಂಡ್ಬಿಟ್ರೆ ನಿಮ್ಮ ಗೇಟ್ ನಂಬರ್ ಯಾವುದು, ಎಷ್ಟು ಚೇಂಜ್ ಆಗಿದೆ, ಎಷ್ಟೊತ್ತಿಗೆ ಹೋಗುತ್ತೆ, ಚೇಂಜ್ ಆಗಿದ್ರೆ ಅದು ಹೇಳುತ್ತೆ. ನಿಮ್ಮ ಕಡೆ ಗಡಿಯಾರ ಇಲ್ಲ, ಬೇಕಿಲ್ಲ, ಕೈ ಇಟ್ಕೊಂಡು ಹಿಂಗೆ ಕೈ ಮಾಡಿದ್ರೆ ಸಾಕು, ಗಡಿಯಾರ ಬರುತ್ತೆ ಕೈ ಮೇಲೆ. ಇದು ವಿಜ್ಞಾನದ ಮುಂದೆ ಆಗುವಂಥದ್ದಲ್ಲ, 2009ಕ್ಕೆ ಆದದ್ದು. ಆಮೇಲೆ ಪ್ರತಿ ವರ್ಷ ಸಾಮಾನ್ಯವಾಗಿ ಸಿಗ್ತಾ ಇರ್ತಾನೆ ಹುಡುಗ. ಅವ್ನು ಕೇಳಿದೆ 10ನೇ ಇಸ್ವಿಗೆ ಏನಾಯಿತು, 11ಕ್ಕೆ ಏನಾಯಿತು. ಅವನು ಇನ್ನೂ ಹೇಳಿದ, ಮೊನ್ನೆ ಅಂತೂ ಎದೆ ಓಡಿಸ್ಬಿಟ್ಟ ನನಗೆ, ಇನ್ನೂ ಚೇಂಜ್ ಮಾಡಿದ್ದೀವಿ ಅಂದ. ಏನು ಮಾಡಿದ್ದೀವಿ ಅಂದರೆ ವರ್ಚುವಲ್ ಆ್ಯಂಡ್ ರಿಯಲ್ ವ್ಯತ್ಯಾಸ ಇಲ್ದಂಗೆ ಮಾಡಿದ್ದೀವಿ ಅಂತ. ಅಂದರೆ ಏನು ಅಂತ ಕೇಳಿದೆ. ಅವನು ಹೇಳಿ ತೋರಿಸ್ತೀನಿ ಬನ್ನಿ ಅಂತ. ಟಿ ವಿ ಇದೆ, ಕಂಪ್ಯೂಟರ್ ಸ್ಕ್ರೀನ್ ಇದೆ, ಆ ಸ್ಕ್ರೀನಲ್ಲಿ ಏನೋ ಚಿತ್ರ ಇದೆ. ಅದನ್ನು ಹಿಂಗೆ ಕೈಯಿಂದ ಹಿಂಗೆ ಜಿಗಿಟ್ದ, ಕೈಗೆ ಸೆನ್ಸರ್ ಹಾಕ್ಕೊಂಡಿರ್ತಾರೆ. ಸೆನ್ಸರ್ ಹಾಕ್ಕೊಳ್ಳೋದು ಬೇಡ, ಕಿರಿಕಿರಿ ಆಗುತ್ತೆ ಅಂದರೆ ನೇಲ್ ಪೇಂಟ್ ಹಚ್ಕೋಬೋದು, ಸೆನ್ಸರ್ ಪೇಂಟ್ ಅಂತ ಇರ್ತದೆ. ಅದನ್ನು ಚಿತ್ರ ಹಿಂಗೆ ಚಿಗಿಟ್ಕೊಂಡ್ಬಿಟ್ಟು ಹಿಂಗೆ ಪೇಪರ್ ಮೇಲೆ ಇಟ್ಟ, ಚಿತ್ರ ಪೇಪರಿಗೆ ಬಂದುಬಿಡ್ತು. ನಾನು ಮೊದಲು ಕಾಪಿ ಆ್ಯಂಡ್ ಪೇಸ್ಟ್ ಅಂತ ಕೇಳಿದ್ದೆ, ಇದು ಟ್ವಿಚ್ ಆ್ಯಂಡ್ ಪೇಸ್ಟ್ ನೋಡಿರಲಿಲ್ಲ. ಹಿಂಗೆ ಮಾಡಿ ಹಿಂಗೆ ಇಟ್ಕೊಂಡು ಪೇಪರಲ್ಲಿ ಬಂತು. ಇದು ತಮಾಷೆ ತೋರಿಸಿದ, ಪೇಪರ್ ತೊಗೊಂಡ ಒಂದು, ಆ ಪೇಪರ್ ಮೇಲೆ ಏನು ಚಿತ್ರ ಇತ್ತು ಅಥವಾ ಟೆಕ್ಸ್ಟ್ ಇತ್ತು, ಒಂದು ಪೇಜ್ ಪೂರ ಹಿಂಗೆ ಮಾಡಿ ಹಿಂಗೆ ಕಂಪ್ಯೂಟ್ರಲ್ಲಿ ಇಟ್ಟ, ಕಂಪ್ಯೂಟರ್ಗೆ ಹೋಗ್ಬಿಡ್ತು. ನಾನು ಅವ್ನು ಕೇಳಿದೆ, ನಿನ್ನ ಮದುವೆ ಆಗಿದೆಯೇನಪ್ಪ ಅಂತ ಕೇಳಿದೆ. ಇನ್ನೂ ಇಲ್ಲ, ಆಗ್ತಾಯಿದ್ದೀನಿ ಅಂದ. ಆ ಹುಡುಗಿ ಹುಷಾರಾಗಿರ್ಬೇಕಷ್ಟೇನೆ ಅಂದೆ. ಯಾಕಂದ, ನೀನು ಹಿಂಗೆ ಮಾಡಿ ಕಂಪ್ಯೂಟ್ರಲ್ಲಿ ಇಟ್ಬಿಟ್ರೆ ಯಾಕೆನ್ನ ಅಂದರೆ 5 ಇಂದ್ರಿಯಗಳೇ ಸಾಕು. ಅದಕ್ಕೆ ಹೆಸರಿಟ್ಟಿದೆ 6th ಸೆನ್ಸ್ ಅಂತ. ಅದಕ್ಕೆ ನನಗೆ ಹೆದರಿಕೆ ಆಗ್ತಾಯಿತ್ತು. ಈ ಇಂದ್ರಿಯಂಗಳಲ್ಲಿ ಮಾಡಿ ನೋಡಿ, ಇಂದ್ರಿಯಗಳೇ ಭಜಿತ ಮಾಡ್ತದೆ,
5 ನಮ್ಮ ಪ್ರಾಣ ತೆಗಿತಾ ಇದ್ದಾವೀಗ. ಇದು 6ನೇದೊಂದು ಸೇರಿಕೊಂಡಿದೆ. ಅದಕ್ಕೆ ಸಂವಾದಿಯಾಗಿ ಕಗ್ಗದ ಮಾತು ಎಷ್ಟು ಚೆಂದ ನೋಡಿ. ಕಗ್ಗದ ಮಾತು ಬರೋಬ್ಬರಿ ಹೊಂದತ್ತೆ ಇದಕ್ಕೆ. ಇಂದ್ರಿಯಂಗಳೊಳು ಬಾಳಿ, ಪದ್ಯ 912, 912. ಇಂದ್ರಿಯಗಳೊಳು ಬಾಳಿ ಜೀವ ಪಕ್ವಂಗೊಳ್ಳಲು ಇಂದ್ರಿಯಂಗಳ ಮೀರಿ ಮೇಲೇರಿ ಜಾಣಿಂದ ಇಂದ್ರಿಯಂಗಳ ನಾಳಿ ಲೋಕವಂ ಸಂತೈಪ ಬಂಧು ಜೀವನ್ಮುಕ್ತ ಮಂಕುತಿಮ್ಮ. ಯಾರು ಜೀವನ್ಮುಕ್ತ ಅಂತ ಹೇಳ್ತಾರೆ? ಎಷ್ಟು ಹಂತ ಹಂತವಾಗಿ ಹೋಗ್ತದೆ. ಇಂದ್ರಿಯಂಗಳೊಳು ಬಾಳಿ, ಇಂದ್ರಿಯ ಬಿಟ್ಟು ಬದುಕೋಕ್ಕಾಗೋದೇ ಇಲ್ಲ ನಮಗೆ. ಇಂದ್ರಿಯಗಳೊಳಗೆ ಬದುಕಬೇಕು ನಾವು. ಆದರೆ ಇಂದ್ರಿಯಗಳು ನನಗೆ ಉಪಕರಣಗಳು ಅಂತ ಮಾತ್ರ ಆಗಬೇಕು. ಅದು ಹೇಳ್ತಾರೆ. ಇದು ಹೇಗೆ ಅಂದರೆ ಟೆಕ್ನಾಲಜಿ ಇದ್ದ ಹಾಗೆ. ಟೆಕ್ನಾಲಜಿ ಇಫ್ ಇಟ್ ಈಸ್ ಅವರ್ ಸ್ಲೇವ್ ವಿ ಆರ್ ಕಂಫರ್ಟೇಬಲ್. ಇಫ್ ವಿ ಬಿಕಮ್ ಸ್ಲೇವ್ ಆಫ್ ಟೆಕ್ನಾಲಜಿ ವಿ ಆರ್ ಮಿಸರಬಲ್. ಟೆಕ್ನಾಲಜಿ ನನ್ನ ಕೈಯಲ್ಲಿ ಆಳ ಇದ್ದ ಹಾಗಿದ್ದರೆ ನಾನು ಅದನ್ನು ಆಳಿಸ್ಕೊಂಡು ಬದುಕಬಹುದು. ಆದರೆ ನಾನೇ ಟೆಕ್ನಾಲಜಿಗೆ ಆಳಾಗಿಬಿಟ್ರೆ ನನಗೆ ಕಷ್ಟ ಆಗುತ್ತೆ. ಅದು ಹೇಳ್ತಾರೆ, ಇಂದ್ರಿಯಗಳೊಳು ಬಾಳಿ, ಇಂದ್ರಿಯೊಳಗೆ ಬದುಕಬೇಕು ನಾನು. ಜೀವ ಪಕ್ವಂಗೊಳ್ಳಲು, ಹೆಂಗಿದೆ ನೋಡಿ ಮಾತದು. ಇಂದ್ರಿಯದೊಳಗೆ ಬದುಕಿ ಜೀವಕ್ಕೆ ಒಂದು ಹದ ಬಂದ ತಕ್ಷಣ ಇಂದ್ರಿಯಂಗಳ ಮೀರಿ, ಇಂದ್ರಿಯಗಳನ್ನು ದಾಟಿ ಮೇಲೆ ಹೋಗಬೇಕು. ಮೇಲೇರಿ, ಅದನ್ನು ದಾಟಿ ಮೇಲೆ ಹೋಗಿ ಜಾಣಿಂದ, ಬುದ್ಧಿವಂತಿಕೆಯಿಂದ ಇಂದ್ರಿಯಂಗಳ ನಾಳಿ, ಇಂದ್ರಿಯಗಳೊಳಗೆ ಬಾಳಬೇಕು, ಅದನ್ನು ಮೀರಬೇಕು ಮತ್ತು ಅವನೇ ಆಳಬೇಕು. ಆಳಿ ಲೋಕವಂ ಸಂತೈಪ ಬಂಧು ಜೀವನ್ಮುಕ್ತ ಮಂಕುತಿಮ್ಮ. ಹೇಗೆ ಇಂದ್ರಿಯಗಳನ್ನು ಬಿಡೋಕ್ಕಾಗೋದಿಲ್ಲ, ಆದರೆ ಅದರೊಳಗೆ ಬದುಕಬೇಕು. ಅದರೊಳಗೆ ಪಕ್ವತೆಯನ್ನು ಪಡ್ಕೊಳ್ಬೇಕು. ಪಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಇಂದ್ರಿಯಗಳು ನನಗೆ ಬರೀ ಸೋಪಾನಗಳು ಅಂತ. ಅದನ್ನು ಮೇಲೆ ಏರಬೇಕು, ಅವನ್ನೇ ಬಳಸ್ಕೊಳ್ಬೇಕು, ಇಂದ್ರಿಯಗಳನ್ನೇ ಬಳಸ್ಕೊಂಡು ಲೋಕವಂ ಸಂತೈಪ. ಇಂದ್ರಿಯಗಳನ್ನು ಸಂತೈಸೋದು ಎದಕ್ಕೆ, ಕಂಟ್ರೋಲ್ ಮಾಡೋದು ಎದಕ್ಕೆ ಅಂದರೆ ಲೋಕವಂ ಸಂತೈಪ, ಲೋಕಕ್ಕೆ ಸಮಾಧಾನ ಕೊಡೋ ಕೆಲಸ ಮಾಡೋದಕ್ಕೋಸ್ಕರ ಅದು ಮಾಡ್ತಕ್ಕದ್ದು ಅಂಥೇಳಿ. ಹಾಗೆ ಮಾಡುವಂಥವನು ಜೀವನ್ಮುಕ್ತ ಅಂತ ಹೇಳ್ತಾರೆ. ಇದೇ ಮಾತು ಅರ್ಥ. ಯಾರ ಪ್ರಜ್ಞಾ, ಅದು ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳೋದನ್ನು, ಯಾರ ಪ್ರಜ್ಞೆ ಸ್ಥಿರವಾಗಿರ್ತದೆ ಅಂದರೆ ಯಾರು ಇಂದ್ರಿಯಗಳಿಗೆ ಆಳಾಗದೆ ಇಂದ್ರಿಯಗಳನ್ನು ತಮ್ಮ ಆಳುಗಳನ್ನಾಗಿ ಮಾಡ್ಕೋತಾರೆ ಅಂತ. ಒಂದು ಸಲ ಹೇಳಿದ್ದೇನೋ ನೆನಪಿಲ್ಲ ನನಗೆ. ನಾವು ಸಣ್ಣವರಿದ್ದಾಗ ಒಂದು ಭಾಳ ವಿಚಿತ್ರ ಪ್ರಶ್ನೆ ಕಾಡ್ತಾಯಿತ್ತು ನಮಗೆಲ್ಲ, ನಮ್ಮ ವಯಸ್ಸಿನವ್ರು, ನನಗೊಬ್ಬಗೆ ಅಂತಲ್ಲ, ನನ್ನ ಸ್ನೇಹಿತರು ಎಲ್ಲರಿಗೂ ಭಾಳ ಕಾಡ್ತಾಯಿತ್ತು. ಧಾರವಾಡದಲ್ಲಿ ಮಾಳಮಡ್ಡಿ ಅಂತ ಒಂದು ಏರಿಯಾ, ಅಲ್ಲಿದ್ದದ್ದು ನಾವು. ಅಲ್ಲೊಬ್ಬ ನರಸಿಂಹ ಅಂತ ಒಬ್ಬ ಮನುಷ್ಯ ಇದ್ದ. ಯಾವಾಗಲೂ ಕಣ್ಣು ಕೆಂಪು, ಜಟೆ ಬಿಟ್ಟಂಗೆ ಬಿಡೋನು. ಅವನ ಆಕಾರನೇ ವಿಚಿತ್ರ, ಉಬ್ಬ ಹಲ್ಲು ಅವನಿಗೆ. ಅವ್ನು ನೋಡಿದರೆ ಹೆದರಿಕೆ ಆಗೋಂಗಿತ್ತು, ತಪ್ಪಿಸ್ಕೊಂಡು ಅಡ್ಡಾಡ್ತಿದ್ವಿ. ಆಗೊಂದು ಸುದ್ದಿ ಇತ್ತು, ನರಸಿಂಹ ದೆವ್ವ ಸಾಕ್ಕೊಂಡಿದ್ದಾನೆ ಅಂತ. ಅದು ಏನು ನಿಜಾನೋ ಗೊತ್ತಿಲ್ಲ. ದೆವ್ವ ಸಾಕೊಳ್ಳೋರು ಕೆಲವರು ಇದ್ದಾರೆ ಅಂತ ಇರ್ತಿತ್ತು ಅವಾಗ. ಅವರು ದೆವ್ವಗಳನ್ನು ಸಾಕ್ಕೊಂಡಿದ್ದಾರೆ ಅಂತ. ಅವೆಲ್ಲ ಕೆಲಸ ಮಾಡ್ತಾನೆ, ಅವನು ಹೇಳಿದ ಕೆಲಸ ದೆವ್ವ ಮಾಡ್ತಾವೆ, ಏನು ಬೇಕಾದ ಕೆಲಸ ಮಾಡ್ತಾವಂತೆ. ಆದರೆ ಒಂದು ಕಂಡೀಷನ್ ಇರ್ತದೆ, ಯಾವಾಗಲೂ ಕಂಡೀಷನ್ ಇರ್ತದಲ್ಲ, ಕಂಡೀಷನ್ ಸಪ್ಲೈ ಅಂತೀವಲ್ಲ ಹಾಗೆ. ಅದೇನು ಅಂದರೆ, ಎಲ್ಲಿವರೆಗೂ ಆ ದೆವ್ವ ಸಾಕವನ ಹಲ್ಲು ಗಟ್ಟಿ ಇರ್ತದೋ ಅಲ್ಲಿವರೆಗೂ ದೆವ್ವ ಅವನ ಮಾತು ಕೇಳ್ತವೆ. ಯಾವತ್ತು ಅವನ ಹಲ್ಲು ಬೀಳ್ತದೋ ಅವೇ ದೆವ್ವಗಳು ಅವನ ಹಾರಿ ಹೊಡೆದು ಕೊಂದು ಹಾಕ್ತವೆ ಅಂತ ಒಂದು ಮಾತು. ಅದು ನಾವೆಲ್ಲ ನಂಬ್ಕೊಂಡದ್ದು ಅವಾಗ ಸಣ್ಣವ್ರದಾಗ. ಬಲೆ ಹೆದರಿಕೆ ನಮಗೆಲ್ಲ ಅವಾಗ. ಆ ನರಸಿಂಹ ಬಂದ ತಕ್ಷಣ ಬಿಟ್ಟು ಓಡಿ ಹೋಗ್ತಿದ್ವಿ. ಒಂದು ದಿವಸ ನಾನು ಶಾಲೆಯಿಂದ ಮನೆಗೆ ಬರ್ಬೇಕಾದ್ರೆ ಎದುರು ನರಸಿಂಹ ಬಂದ. ಅಯ್ಯೋ ಬಂದಪ್ಪ ನರಸಿಂಹ ಅಂತ ಹಿಂಗೆ ನೋಡ್ತಾ ಇದ್ದೀನಿ, ಮುಂದಿನ ಹಲ್ಲಿಲ್ಲ ಅವನು. ನನಗೆ ಚಿಂತೆ ಶುರು ಆಯಿತು, ನರಸಿಂಹನ ಹೊಲ್ತವೆ ದೆವ್ವ. ಹೇಳ್ದ, ಏನು ಹೇಳಿದ್ದು, ಹಲ್ಲು ಗಟ್ಟಿ ಇರೋವರೆಗೂ ಅವನ ಮಾತು ಕೇಳ್ತವೆ, ಅವನು ಹಲ್ಲು ಬಿದ್ದ ದಿವಸನೇ ಅವನು ಹೊಡೆದು ತಿಂತವೆ ಅಂತ. ಹಂಗೆ ನರಸಿಂಹನ ಅವತಾರ ಮುಗೀತಿವತ್ತು ಅಂತ ನಮ್ಮ ನಾವೆಲ್ಲ ಫ್ರೆಂಡ್ಸ್ ಮಾತಾಡ್ಕೊಂಡ್ವಿ. ಆ ಕಡೆ ಮನೆ ಕಡೆ ಹೋಗಬೇಡ, ನರಸಿಂಹನ ಕಡೆ ಹೋಗಬೇಡ ಅಂತೆಲ್ಲ ಮಾತಾಡ್ಕೊಂಡ್ವಿ. ಹೀಗೆ ಮಾತಾಡ್ಕೊಳ್ಳುವಾಗ ನಮ್ಮ ಸೋದರ ಮಾವನ ಜೊತೆಗೆ ಬೇಂದ್ರೆ ಮನೆಗೆ ಬಂದಾಗ ನನಗಿದು ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲಲ್ಲ, ಕುತೂಹಲ. ನಾನು ಕೇಳಿದೆ, ಈ ದೆವ್ವ ಇರ್ತಾವ ಅಂತ ಕೇಳಿದೆ. ಬೇಕಾದಷ್ಟವಲ್ಲೋ ಅಂದರು. ಮೊದಲೇ ಹೆದರ್ಕೊಂಡು ತಲೆ ಮೇಲೆ ಹೆದರ್ಸೋಂಗೆ, ಬೇಕಾದಷ್ಟು ಇರ್ತಾವಲ್ಲೋ ಅಂದರು. ಅಲ್ಲ ಮತ್ತು ನರಸಿಂಹ ದೆವ್ವ ಸಾಕ್ಕೊಂಡಿದ್ದಾನೆ ಅಂತಾರೆ. ಹೌದೌದು ಸಾಕಿದ್ದಾನೆ ಅವನು ಅಂದರು. ಮತ್ತು ಅವ್ನು ಹಲ್ಲು ಬಿದ್ದ ತಕ್ಷಣ ನಾವು ದೆವ್ವ ಹೊಡಿತಾವಂತಲ್ಲ. ಹೌದು ಸರಿಯಾಗಿ ಹೊಡಿತಾವು ಅಂದರು. ಮತ್ತಿಷ್ಟು ಕನ್ಫರ್ಮೇಷನ್ ಅವ್ರು ಹೇಳಿದ್ರೆ ನಮ್ಮ ಫೈನಲ್ ಕನ್ಫರ್ಮೇಷನ್ನೇ ಅಲ್ಲ. ಮತ್ತು ದೆವ್ವ ಇರೋದು ಸತ್ಯನಾ, ಕೆಲವರು ಇಲ್ಲ ಅಂತಾರೆ ಅಂದೆ. ಇಲ್ಲಿ ಬಾ ಕೂತ್ಕೋ ಅಂತ ಹೇಳಿದರು. ದೆವ್ವ ಎಲ್ಲರೂ ಸಾಕ್ಕೊಂಡಿದ್ದೀವಿ ನಾವು. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ನರಸಿಂಹ ಒಬ್ಬನೇ ಅಲ್ಲ, ನಾವೆಲ್ಲರೂ ದೆವ್ವ ಸಾಕ್ಕೊಂಡಿದ್ದೀವಿ. ಹೇಗೆ? ಈ ನೀವೇನು ಇಂದ್ರಿಯಗಳೇನಿದ್ದಾವಲ್ಲ, ಕೈ, ಕಾಲು, ಕಣ್ಣು, ಮೂಗು, ಕಿವಿ, ಚರ್ಮ ಇದ್ದಾವಲ್ಲ, ಇವೆಲ್ಲ ದೆವ್ವಗಳೇ. ನಾವು ಹೇಗೆ ದುಡಿಸ್ತೀವಿ ಗೊತ್ತಾ? ಸಣ್ಣವರಿದ್ದಾಗ ಓಡ್ತಾನೆ, ದಿನಕ್ಕೆ 20 ಮೈಲ್ ಓಡ್ತಾನೆ, 10 ಮೈಲ್ ವಾಕಿಂಗ್ ಹೋಗ್ತಾನೆ ದಿನಾನು.
ಓದ್ತಾನೆ, 12 ತಾಸು ಓದ್ತಾನೆ, 14 ತಾಸು ಓದ್ತಾನೆ. ಆ ಟೀ ಟೇಸ್ಟರ್ ಅಂತಿರ್ತಾನೆ, ದಿನಕ್ಕೆ 100 ಕಪ್ ಟೀ ಕುಡಿತಾನೆ. ಮೂಗಿನ ವಾಸನೆ ತಿಳ್ಕೊಳ್ಳೋಕ್ಕಾಗಲ್ಲ, ಚರ್ಮ ಎಲ್ಲವೂ ಅನುಭವಿಸ್ತವೆ. ಇವೆಲ್ಲ ದುಡಿಸ್ತಾವಲ್ಲ, ನಾವು ಸಿಕ್ಕಾಪಟ್ಟೆ ದುಡಿಸ್ತೀವಲ್ಲ ನೋಡಿ. ಒಂದು ಸಲ ಹಲ್ಲು ಬಿತ್ತು ಅಂದರೆ ವಯಸ್ಸಾಯಿತು ಅಂತ ಅರ್ಥ. ಹಲ್ಲು ಬಿದ್ದ ತಕ್ಷಣ ಯಾವ ಕಾಲಿಂದ ದಿನಕ್ಕೆ 20 ಕಿಲೋಮೀಟ್ರ್ ನಡೀತಾ ಇದ್ನೋ ಅರ್ಥ್ರೈಟಿಸ್, ನಿಂತ್ಕೊಳ್ಳೋದು ಕಷ್ಟ. ಕಾಲು ಮಡಚೋದು ಕಷ್ಟ, ನಿಂತ್ಕೊಳ್ಳೋದು ಕಷ್ಟ. ಯಾವ ಕಾಲಿಂದ 20 ಕಿಲೋಮೀಟ್ರ್ ನಡೀತಾ ಇದ್ರಲ್ಲ, ಈ ಕಾಲು ನಿಮ್ಮ ಮಾತು ಕೇಳೋಲ್ಲ, ಕಾಲಿಂದಾನೇ ಅಡ್ಡಾಡ್ದಂಗೆ ಆಗುತ್ತೆ. ಯಾವ ಕಣ್ಣಿಂದ ಅಷ್ಟೊಂದು ಓದ್ತಾ ಇದೆಯೋ ಈಗ ಏನೇನೂ ಕಾಣಿಸಲ್ಲ, ಕಣ್ಣೇ ಕಾಣಿಸಲ್ಲ ಅನಿಸುತ್ತೆ. ಯಾವ ಕಿವಿ ಅಷ್ಟೊಂದು ವಿಷಯ ತಂತಂದು ರಾಶಿ ರಾಶಿ ಹಾಕ್ತಾ ಇತ್ತಲ್ಲ ಮನಸ್ಸಲ್ಲಿ, ಅದು ಕೇಳೋಲ್ಲ ಅನ್ನತ್ತೆ. ಅದಕ್ಕೆ ಯಾವ ದೆವ್ವಗಳು ಸಾಕ್ಕೊಂಡಿದ್ರೋ ಅವೇ ದೆವ್ವ ನಮಗೆ ಹಾರಿ ಹೊಡಿತವೆ ಅಂತ ಹೇಳೋದಾಗೆ. ಆದ್ದರಿಂದ ಇಂದ್ರಿಯಗಳು ಎಲ್ಲಿವರೆಗೂ ನಮ್ಮನ್ನು ಆಳ್ತಾವೋ ಅಲ್ಲಿ ನಾವು ಸಾಕೋಗ್ತೀವಿ, ನಮ್ಮ ಪಜಿತಿಯಾಗಿ ಹೋಗುತ್ತೆ. ಆದರೆ ಇಂದ್ರಿಯಗಳು ನಮ್ಮ ಕೈಯಲ್ಲಿ ಇರೋ ತನಕನೂ ಅದನ್ನು ಮಾಡ್ಕೋಬೋದು. ಅದಕ್ಕೆ ಇಂದ್ರಿಯಗಳು ಬಾಳಿ ಜೀವ ಪಕ್ವಂಗೊಳ್ಳಲು ಇಂದ್ರಿಯಗಳನ್ನು ಮೀರಿ ಮೇಲೇರಿ ಜಾಣಿನಿಂದ ಬುದ್ಧಿವಂತಿಕೆಯಿಂದ ಇಂದ್ರಿಯಗಳನ್ನು ಆಳಬೇಕು. ಆ ಮಾತು ಪ್ರತಿಯೊಂದು ಮಾತು ಉಕ್ಕದ ಮಾತಿದೆ. ಬರೀ ಇಂದ್ರಿಯಗಳನ್ನು ಆಳಿ ಅನ್ನಲಿಲ್ಲ, ಜಾಣಿನಿಂದ ಬುದ್ಧಿವಂತಿಕೆಯಿಂದ ಇಂದ್ರಿಯಗಳನ್ನು ಆಳಬೇಕು. ಕೆಲವೊಂದು ಸಲ ಮೊಂಡುತನ ಮಾಡ್ತಾವೆ, ಅವು ಹೇಳಿದಂಗೆ ಕೇಳೋದಿಲ್ಲ. ಅವನು ಬುದ್ಧಿವಂತಿಕೆಯಿಂದ ಮಾಡಿಸ್ಕೋಬೇಕು. ಕೆಲಸ ಮಾಡಿಸ್ಕೊಂಡು ಇಂದ್ರಿಯಗಳ ಆಳಿ ಲೋಕವಂ ಸಂತೈಪ ಬಂಧು ಜೀವನ್ಮುಕ್ತ ಮಂಕುತಿಮ್ಮ. ಹಾಗೆ ಜೀವನ್ಮುಕ್ತ ಆಗಬೇಕಾದ್ರೆ ಇಂದ್ರಿಯಗಳನ್ನು ಬಿಟ್ಟು ಹಾದಿ ಇಲ್ಲ, ಇಂದ್ರಿಯಗಳೊಳಗೆ ಬದುಕಿ ಅವುಗಳನ್ನು ದಾಟಿ ಅವನ್ನು ಆಳಿದಾಗ ಮಾತ್ರ ಲೋಕಕ್ಕೆ ಒಂದು ಸಾಂತ್ವನ ಕೊಡೋ ಶಕ್ತಿ ಇರುವಂಥವನು ಜೀವನ್ಮುಕ್ತ ಆಗ್ತಾನೆ ಅಂತ. ಇಂಥ ಮನುಷ್ಯನ ಪ್ರಜ್ಞೆ ಯಾವಾಗಲೂ ಸ್ಥಿರವಾಗಿರ್ತದೆ, ಅವನು ಆತ್ಮಪ್ರಜ್ಞೆಯಲ್ಲೇ ಇರ್ತಾನೆ ಅನ್ನೋ ಮಾತನ್ನು ಶ್ರೀಕೃಷ್ಣ ಹೇಳ್ತಾನೆ. ಅದಕ್ಕೆ ನನಗೆ ಸಂವಾದಿಯಾದಂಥ ಒಂದು ಪ್ರಸಂಗ ನನಗೆ ಇಷ್ಟವಾದದ್ದು ಅಂದರೆ ಸಾಕ್ರೆಟಿಸ್ ಅಂತ. ಸಾಕ್ರೆಟಿಸ್ ಅಥೆನ್ಸ್ನಲ್ಲಿ ಬದುಕಿದವನು. ಅವನ ಬಗ್ಗೆ ಒಂದು ತಮಾಷೆ ಆದಂಥ ಒಂದು ಘಟನೆ ರೆಕಾರ್ಡ್ ಆಗಿದೆ. ಪ್ಲೇಟೋ ಬರೀತಾನೆ ಅದ್ರ ಬಗ್ಗೆ. ಒಂದು ದಿವಸ ದೂರದ ದೇಶದಿಂದ ಒಬ್ಬ ಮನುಷ್ಯ ಬಂದ, ಹಿರಿಯ ದೊಡ್ಡ ಮನುಷ್ಯ ಆದ. ಸಾಕ್ರೆಟಿಸ್ ನೋಡಬೇಕು ಅಂತ ತುಂಬ ಕೇಳಿಬಿಟ್ಟಿದ್ದಾನೆ. ಸಾಕ್ರೆಟಿಸನ ಬಗ್ಗೆ ಹಾಗಿದ್ದಾನೆ, ಮಹಾಜ್ಞಾನಿ ಇದ್ದಾನೆ ಅಂತೆಲ್ಲ ಕೇಳ್ಕೊಂಡಿದ್ದಾನೆ. ಅವನು ನೋಡಬೇಕು ಅಂತ ಸಮುದ್ರಗಳನ್ನು ದಾಟಿ ಬೆಟ್ಟ ದಾಟಿ ಬಂದ. ಆಗಿನ ಕಾಲದಲ್ಲೆಲ್ಲ ನಡ್ಕೊಂಡೇ ಬರಬೇಕು, ನಡ್ಕೊಂಬಂದ. ಬಂದು ಅಥೆನ್ಸಿಗೆ ಬಂದು ಕೇಳ್ದ, ಸಾಕ್ರೆಟಿಸ್ ಮನೆಯಲ್ಲಿ ಅಂತ. ಯಾರೋ ಇದೇ ಸಾಕ್ರೆಟಿಸ್ ಮನೆ ಅಂತ ತೋರಿಸಿದ್ರು. ಆತ ಬಂದು ಬಾಗಿಲು ತಟ್ಟಿದ. ಬಾಗಿಲು ತೆಗೆದವನೇ ಸಾಕ್ರೆಟಿಸ್. ತೆಗೆದು ನೋಡ್ದ, ಯಾರು ಬೇಕಾಗಿತ್ತು ಅಂತ ಕೇಳ್ದ. ಆತ ಹೇಳ್ದ, ತಾವು ಸಾಕ್ರೆಟಿಸಾ ಕೇಳ್ದ. ಇಲ್ಲ ಅಂದವನು. ತಾನೇ ತೆಗೆದದ್ದು ಬಾಗಿಲು. ಅಲ್ಲ, ಸಾಕ್ರೆಟಿಸ್ ಇದೇ ಮನೇಲಿ ಇರ್ತಾರೆ ಅಂತೆ. ಹೌದು, ಭಾಳ ಜನ ಹೇಳ್ತಾರೆ ಇದೇ ಮನೇಲಿ ಇರ್ತಾರೆ ಅಂತ. ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂದ. ಕೂಡಿಸಿದ. ನೀವು ಸಾಕ್ರೆಟಿಸ್ ನೋಡೋಕೆ ಬಂದಿದ್ದೀರಾ ಅಂತ ಕೇಳ್ದ. ಹೌದು, ನಾನು ನೋಡಿಲ್ಲ ಅವ್ರನ್ನ ಅಂದ ಸಾಕ್ರೆಟಿಸ್. ಆತ ಅಂದ, ವಿಚಿತ್ರ, ಅಥೆನ್ಸಲ್ಲೇ ಇದ್ದೀರಿ, ಹುಟ್ಟಿದಾಗ 2 ದಿವಸ ಆಯ್ತಿದ್ದು. ನಾನು ಹುಟ್ಟಿದಾಗ ಇಲ್ಲೇ ಇದ್ದೀನಿ, ನಾನು ಬೇರೆ ಊರಿಗೆ ಹೋಗೇ ಇಲ್ಲ ಅಂದ. ಅಲ್ಲ, ಇದೇ ಊರಲ್ಲಿ ಇದ್ದೀನಿ ಅಂತೀರಿ, ಮತ್ತು ಈ ಮನೆ ಸಾಕ್ರೆಟಿಸ್ ಅಂದಂತೆ ಜನ ಹೇಳ್ತಾರೆ, ಅದೇ ಮನೇಲಿ ಇದ್ದೀರಿ, ಸಾಕ್ರೆಟಿಸ್ ನೋಡಿಲ್ಲ ಅಂತಿರಲ್ಲ. ಹೌದು ಅಂದ ಅವನು. ನಾನು ಭಾಳ ಜನ ಹೇಳೋದಕ್ಕೆ ಕೇಳಿದ್ದೀನಿ, ಸಾಕ್ರೆಟಿಸ್ ಅಥೆನ್ಸಲ್ಲೇ ಇದ್ದಾನೆ, ಇದೇ ಮನೇಲಿದ್ದಾನೆ, ಅವನು ಹಿಂಗೆ ಮಾತಾಡ್ತಾನೆ, ಹಿಂಗೆ ಹೇಳ್ತಾನೆ ಅಂತೆಲ್ಲ ನಾನು ಹೇಳೋದನ್ನು ಕೇಳಿದ್ದೀನಿ. ನನಗಿನ್ನೂ ಸಿಕ್ಕಿಲ್ಲ ಸಾಕ್ರೆಟಿಸ್, ನನಗೊಂದು ಸಲನೂ ಸಿಕ್ಕಿಲ್ಲ, ನಾನು ಹುಡುಕ್ತಾ ಇದ್ದೀನಿ ಅಂತ. ಅವನಂತ ವಿಚಿತ್ರ ಇದು, ಹಾಗಾದ್ರೆ ಎಲ್ಲಿ ಹುಡುಕ್ಬೇಕು ಅವನ್ನ? ನೀವು ಹುಡುಕಿ, ನಾನು ಹುಡುಕ್ತಾ ಇದ್ದೀನಿ ಅಂತ ಹೇಳ್ದ. ಈ ಮಾತು ಪ್ಲೇಟೋ ಕೇಳ್ತಾನೆ, ಯಾಕೆ ಹಿಂಗೆ ಹೇಳಿದೆ ಅಂತ. ಆತ ನಿಜವಾದ ಸಾಕ್ರೆಟಿಸ್ ನನಗೆ ಸಿಕ್ಕಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಈ ನಾನು ಹೇಳುವಂಥ ಮಾತು ಸಾಕ್ರೆಟಿಸ್ ಎಂದಾಯಿತು, ನಾನು ಹೇಳಿದಂಥ ವಿಚಾರ ಸಾಕ್ರೆಟಿಸ್ ಎಂದಾಯಿತು. ಸಾಕ್ರೆಟಿಸನ ಶಿಷ್ಯರಾದರು, ಸ್ನೇಹಿತರಾದರು. ನಿಜವಾದ ಸಾಕ್ರೆಟಿಸ್ ಯಾರು? ಅವನು ಹೇಳ್ತಾನೆ, ವಿಲ್ ದ ರಿಯಲ್ ಸಾಕ್ರೆಟಿಸ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಬಿ ಕೌಂಟೆಡ್? ಯಾರು ಅಂತ ಹೆಂಗೆ ಗೊತ್ತಾಗುತ್ತೆ? ನಾನು, ಈ ನನ್ನ ಕೈ, ನನ್ನ ಬೆರಳು, ನನ್ನ ತಲೆ, ನನ್ನ ಮೂಗು ಅಂತ ಹೇಳುವಂಥವನು, ಈ ನಾನು ಯಾರು ಒಳಗೆ ಹೇಳುವಂಥವನು ಯಾರು? ಈ ಮಾತನ್ನು ಸಾಕ್ರೆಟಿಸ್ ಹೇಳ್ತಾನೆ. ಯಾರು ಅಂತ ನನಗೆ ಗೊತ್ತಾಗಿಲ್ಲ, ಗೊತ್ತಾಗೋವರೆಗೂ ಸಾಕ್ರೆಟಿಸ್ ನಾನು ಕಂಡಿಲ್ಲ ಅಂತ ಹೇಳುವಂಥದ್ದು. ಈ ಆತ್ಮಪ್ರಜ್ಞೆಯಲ್ಲಿ ನಿಲ್ಲುವಂಥ ಸಾಕ್ರೆಟಿಸ್ ಈ 2ನೇ ಸಾಂಖ್ಯ ಯೋಗಕ್ಕೆ ಒಂದು ಧ್ವನಿ ಆಗ್ತಾನೆ ಅಂತ ಹೇಳಬೇಕು. ಇಲ್ಲಿಗೆ 2ನೇ ಅಧ್ಯಾಯ ಮುಗೀತದೆ. 3ನೇ ಅಧ್ಯಾಯದ ಒಂದು ಇಂಟ್ರೊಡಕ್ಷನ್ ಮಾಡಿಬಿಡ್ತೇನೆ, ನಾಳೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈ 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞಾನ ಲಕ್ಷಣಗಳನ್ನು ಶ್ರೀಕೃಷ್ಣ ಹೇಳಿದ ಮೇಲೆ ಅರ್ಜುನ ಸ್ವಲ್ಪ ನಿರಾಳ ಆಯಿತು, ಸ್ಥಿತಪ್ರಜ್ಞೆ ಆಗಬೇಕು ಅಂತ. ಅವನಿಗೂ ಅದೇ ಬೇಕಾಗಿತ್ತು. ಯುದ್ಧ ಬೇಡಾಗಿತ್ತಲ್ಲ, ಯುದ್ಧ ಬೇಡ ಅನ್ನೋ ವಿಷಯ ಬಿಟ್ಟು ಇನ್ನೇನು ಹೇಳಿದ್ರು ತಯಾರಿದ್ದ ಅವನು, ಯುದ್ಧ ಬೇಡ ಅಂತಾಯಿತು. ಆದರೆ ಮತ್ತೆ ಕೊನೆಗೆ ಮತ್ತೆ ಹೇಳು ಅಂತಾನೆ, ಯುದ್ಧ ಮಾಡು ಅಂತಾನೆ ಕೃಷ್ಣ. ಅವನಂದ, ನನಗೆ ಯಾಕೋ ಭಾಳ ತ್ರಾಸ ಆಗ್ತದೆ ನೀನು ಹೇಳೋದು ಅಂದ. ಒಂದು ಸಲ ನನಗೇನು ಹೇಳ್ತೀಯ ನೀನು, ಸ್ಥಿತಪ್ರಜ್ಞೆ ಆಗಿರಬೇಕು, ಜ್ಞಾನ ಮಾರ್ಗಕ್ಕೆ ಹೋಗು ಅಂತ ಹೇಳ್ತೀಯ. ಇನ್ನೊಂದು ಸಲ ಯುದ್ಧ ಮಾಡು, ಕರ್ಮ ಮಾರ್ಗ ಮಾಡು ಅಂತೀಯ. ನಿನ್ನಲ್ಲೇ ದ್ವಂದ್ವ ಇದ್ದಂಗಿದೆ ಏನೋ ಸ್ವಲ್ಪ.
ಒಮ್ಮೆ ಹಿಂಗೆ ಹೇಳ್ತೇವೆ, ಒಮ್ಮೆ ಹಿಂಗೆ ಹೇಳ್ತೇವೆ, ವಿಚಾರ ಮಾಡಿ ನನಗೆ ಯಾವುದು ಸರಿ ಅನ್ನೋದು ನೀನೇ ಹೇಳಿಬಿಡು ಅಂತ ಹೇಳ್ತಾನೆ. ನನಗೆ ಯಾವ ಶ್ರೇಯಸ್ಕರವೋ ಅದನ್ನು ಮಾತ್ರ ಹೇಳು ಅಂತ. ಎರಡೆರಡು ಹೇಳಬೇಡ ನನಗೆ, ಕರ್ಮ ಮಾರ್ಗ ಅಥವಾ ನನಗೆ ಜ್ಞಾನ ಮಾರ್ಗ, ಎರಡರ ಬಗ್ಗೆ ದ್ವಂದ್ವ ತರಬೇಡ, ಯಾವುದನ್ನು ಮಾಡಬೇಕು ನನಗೆ ಹೇಳಿಬಿಡು ಅಂತ ಹೇಳ್ತಾನೆ. ಇದು ವಿಚಿತ್ರ. ದ್ವಂದ್ವ ಬಂದದ್ದು ಕೃಷ್ಣ ಹೇಳಿದ್ರಿಂದ ಬಂದದ್ದಲ್ಲ, ಇವನ ಮನಸ್ಸಲ್ಲಿ ದ್ವಂದ್ವ ಇದೆ. ಇದಕ್ಕೊಂದು ಉದಾಹರಣೆಗೆ ಒಂದು ಘಟನೆ ಹೇಳ್ತಾರೆ. ಎರಡನೇ ಮಹಾಯುದ್ಧ ನಡೆದಾಗ ಈ ರಷ್ಯಾದಲ್ಲಿ ತುಂಬ ಜನ ಸೈನಿಕರು ಸತ್ತೋದ್ರು. ವಿಪರೀತ ಚಳಿ, ಅಸಾಧ್ಯ ಚಳಿಯಲ್ಲಿ ಮಾಸ್ಕೋ ಹತ್ರ. ಸೈನ್ಯಕ್ಕೆ ಜನ ಇಲ್ದಂಗೆ ಆಯಿತು. ಇದ್ದವರೆಲ್ಲ ಯುದ್ಧಕ್ಕೆ ಹೋದರು, ಹುಡುಗರೆಲ್ಲ ಹೋದರು, ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ಬಿಟ್ರು. ಯುದ್ಧಕ್ಕೆ ಸೈನಿಕರನ್ನು ಕಳಿಸ್ಬೇಕಲ್ಲ, ಎಲ್ಲಿ ತರೋದು ಜನ? ಹುಡುಗಿಯರೆಲ್ಲ ಹೋದರು, ಸಣ್ಣ ಸಣ್ಣ ವಯಸ್ಸಿನವ್ರು, ನಾವು ಹೋಗ್ತೀವಿ, ಯುದ್ಧಕ್ಕೆ ಹೋಗ್ತೀವಿ ಅಂತೆಲ್ಲ ಹೋದರು. ಇನ್ನು ಯಾರು ಉಳಿದಿದ್ದಾರೆ ನೋಡಿ ಜಗತ್ತಲ್ಲಿ, ಗಟ್ಟಿ ಮುಟ್ಟಾದವ್ರು ಇದ್ದಾರೆ ರಷ್ಯಾದಲ್ಲಿ, ಯುದ್ಧಕ್ಕೆ ಕಳಿಸೋದು ನೋಡಿ ಅಂದರು. ಅವಾಗ ಯಾರೋ ಹೇಳಿದ್ರಂತೆ, ಪ್ರೊಫೆಸರ್ಸ್ ಇದ್ದಾರೆ ನೋಡಿ, ತುಂಬ ಜನ ಪ್ರೊಫೆಸರ್ಸ್ ಯೂನಿವರ್ಸಿಟಿ ಇದ್ದಾರೆ, ಅವರು ಯುದ್ಧ ಮಾಡೋರಲ್ಲ, ಬರೀ ಮಾತಾಡ್ತಾ ಇರ್ತಾರೆ, ಅವ್ರನ್ನ ಬೇಕಾದ್ರೆ ಕಳಿಸ್ಬೋದು ಯುದ್ಧಕ್ಕೆ ಅಂದರು. ಹಿಡ್ಕೊಂಬರ್ರಿ ಅಂದರು. ಕರ್ಕೊಂಬಂದ್ರು ಒಂದು 106 ಮಂದಿ ಪ್ರೊಫೆಸರ್ನ. ಅವ್ರು ಯಾಕೆ ಕರ್ಕೊಂಡು ಹೊಂಟ್ರಿ ಅಂತ ಕೇಳಿದರು. ಇಲ್ಲ, ಯುದ್ಧಕ್ಕೆ ಹೋಗಬೇಕಾಗತ್ತೆ, ನೀವು ತಯಾರಾಗಬೇಕು, ಬೇರೆ ಗತಿ ಇಲ್ಲ, ದೇಶಕ್ಕೋಸ್ಕರ ಮಾಡಬೇಕು. ಕರ್ಕೊಂಡು ಹೋದರು, ಯೂನಿಫಾರ್ಮ್ ಹಾಕಿದರು, ಮಾರ್ಚ್ ಪಾಸ್ಟ್ ಮಾಡಿಸ್ತಾ ಇದ್ರು ಅವ್ರಿಗೆ. ಅವನು ಕ್ಯಾಪ್ಟನ್ ಆರ್ಡರ್ ಕೊಡ್ತಾನಲ್ಲ, ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್, ಲೆಫ್ಟ್ ಟರ್ನ್ ರೈಟ್ ಟರ್ನ್ ಅಂತೆಲ್ಲ ಕೊಡ್ತಾನೆ. ಅವನು ಮಾರ್ಚ್ ಪಾಸ್ಟ್ ಮಾಡಿಸ್ತಾ ಇದ್ದ. ಒಂದು ಸಲ ಲೆಫ್ಟ್ ಟರ್ನ್ ಅಂದ, ಎಲ್ಲ ಎಡಕ್ಕೆ ತಿರ್ಕೊಂಡ್ರು. ಮುಂದೊಂದು ರೈಟ್ ಟರ್ನ್ ಅಂದರು, ತಿರ್ಕೊಂಡ್ರು. ಟರ್ನ್ ಅರೌಂಡ್ ಟರ್ನ್ ಅಬೌಟ್ ಅಂತ ಮತ್ತೆ ಹಿಂದೆ ತಿರುಗಿಸಿದ್ರು. ಮತ್ತೆ ಹೋದ, ಮತ್ತೆ ಲೆಫ್ಟ್ ಟರ್ನ್ ಅಂದ. ಅಷ್ಟು ನಿಂತ್ಕೊಂಡ್ಬಿಟ್ರು, ತಿರುಗಲೇ ಇಲ್ಲ. ಯಾಕೆ, ಏನಾಯಿತು ಅಂತ ಕೇಳ್ದ. ಅವ್ರು ಹೇಳಿದ್ರು, ಆಗಿಂದ ನೋಡ್ತಾ ಇದ್ದೀನಿ ನೀನು ಭಾಳ ಕನ್ಫ್ಯೂಷನ್ ಆದಂಗಿದೆ. ಒಮ್ಮೆ ಲೆಫ್ಟ್ ತಿರುಗುವಂತೀಯ, ಒಮ್ಮೆ ರೈಟ್ ತಿರುಗುವಂತೀಯ, ಒಮ್ಮೆ ಹಿಂದಕ್ಕೆ ತಿರುಗುವಂತೀಯ. ನಾವೆಲ್ಲೂ ಮುಂದೆ ಹೋಗಿಲ್ಲ, ಇಲ್ಲೇ ಓಡಾಡ್ತಾ ಇದ್ದೀವಿ ಅಷ್ಟೇ ನಾವು. ಆದ್ದರಿಂದ ನಿನ್ನ ಕನ್ಫ್ಯೂಷನ್ ಕ್ಲಿಯರ್ ಮಾಡಿಕೊಂಡು ಯಾವ ಕಡೆ ಹೋಗಬೇಕು ಒಮ್ಮೆ ತೀರ್ಮಾನ ಮಾಡಿ ಹೇಳು. ಇದನ್ನು ಪ್ರೊಫೆಸರ್ ಮಾತ್ರ ಹೇಳೋಕ್ಕೆ ಸಾಧ್ಯ. ಅವ್ರು ಯಾಕೆ ಹಂಗೆ ಮಾಡಿಸ್ತಾರೆ ಲೆಫ್ಟ್ ರೈಟು ಅಂದರೆ, ನಿಮಗೆ ಅದು ಎಷ್ಟು ಅಭ್ಯಾಸ ಆಗಿಬಿಡ್ಬೇಕು ಅಂದರೆ, ಲೆಫ್ಟ್ ಅಂದರೆ ಲೆಫ್ಟ್ ಹೋಗಬೇಕು, ಪ್ರಶ್ನೆ ಇಲ್ಲ, ಯಾಕೆ ಅಂತ ಪ್ರಶ್ನೆ ಕೇಳೋಂಗಿಲ್ಲ. ಹಂಗೆ ತಯಾರು ಮಾಡೋದಕ್ಕೆ ಇದೆಲ್ಲ ತಯಾರಿ ಮಾಡ್ತಿರ್ತಾರೆ. ಅದು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ. ಯುದ್ಧ ಶುರು ಆಗಿಬಿಟ್ಟಿದೆ, ಯಾರಿಲ್ಲ, ಇವು ಸ್ವಲ್ಪ ಶಾರ್ಟ್ ಟ್ರೈನಿಂಗ್ ಕೊಟ್ಟು ಕಳಿಸೋಣ ಅಂತ ಕೂಡಿಸಿದ್ದಾರೆ ಇವ್ರನ್ನ. ಆ ಪ್ರೊಫೆಸರ್ ಹೇಳಿದಂತೆ, ನೀನು ತೀರ್ಮಾನ ಮಾಡ್ಕೊ, ಎಡಕ್ಕೆ ಹೋಗಬೇಕು ಬಲಕ್ಕೆ ಹೋಗಬೇಕು, ಒಂದು ಹೇಳು ನನಗೆ, 2-3 ಹೇಳಬೇಡ ಅಂತ. ಅರ್ಜುನನ ಪರಿಸ್ಥಿತಿ ಅದೇ, ಯಾವುದಾದ್ರೂ ಒಂದು, ನನಗೆ ಯಾವುದು ಒಳ್ಳೆಯದು ಅದನ್ನು ಹೇಳು ಅಂತ. ಆಗ ಕೃಷ್ಣ ಹೇಳ್ತಾನೆ, ನೋಡಪ್ಪ, ಜ್ಞಾನ ಕರ್ಮ ಒಂದಕ್ಕೊಂದು ವಿರೋಧಿಗಳಲ್ಲ. ಎಷ್ಟು ಚೆಂದಾಗಿರೋ ಮಾತು ಹೇಳ್ತಾನೆ. ಒಂದಕ್ಕೊಂದು ವಿರೋಧಿ ತಿಳ್ಕೊಂಡಿದ್ಯಾ ನೀನು, ಜ್ಞಾನ ಮಾರ್ಗ ಕರ್ಮ ಮಾರ್ಗ ಒಂದಕ್ಕೊಂದು ವಿರೋಧ ಅಂತಲ್ಲ. ಯಾವಾಗಲೂ ಕರ್ಮ ಶುರು ಆಗ್ತದೆ, ಕರ್ಮದಿಂದ ಜ್ಞಾನ ಬರ್ತದೆ. ಆ ಜ್ಞಾನ ಬಂದ ಮೇಲೆ ಅದರಿಂದ ಫಲಿತಾಂಶ ಸಿಗುತ್ತೆ, ಅಥವಾ ಮೆಚ್ಚುಗೆ ಸಿಗುತ್ತೆ, ಅಥವಾ ಜನದ ರಿಕಗ್ನಿಷನ್ ಸಿಗುತ್ತೆ, ಮೆಚ್ಚುಗೆ ಸಿಗ್ತದೆ ನಿನಗೆ ಅಂತ. ಉದಾಹರಣೆಗೆ, ಹುಡುಗರಿಗೆ ಪರೀಕ್ಷೆಗೋಸ್ಕರ ಓದೋದು ಕರ್ಮ, ಓದಬೇಕು. ಓದಿದಾಗ ವಿಷಯ ಜ್ಞಾನ ಬರ್ತದೆ. ಜ್ಞಾನ ಬಂತು ಅಂದರೆ ಪರೀಕ್ಷೆಯಲ್ಲಿ ಮಾರ್ಕ್ಸು ಬರ್ತದೆ, ಆ ಫಲಿತಾಂಶ ಚೆನ್ನಾಗಿರ್ತದೆ. ಒಂದಕ್ಕೊಂದು ಹೇಗಿದೆ ಅಂದರೆ, ಕರ್ಮ ಮಾಡ್ತಾನೇ ಇರಬೇಕು, ಕರ್ಮ ಮಾಡುವುದರ ಮೂಲಕ ಜ್ಞಾನವನ್ನು ಪಡ್ಕೊಳ್ಬೇಕು. ಆದ್ದರಿಂದ ಕರ್ಮ ಮತ್ತು ಜ್ಞಾನ ಒಂದಕ್ಕೊಂದು ವಿರೋಧಿಗಳಲ್ಲ, ಒಂದಕ್ಕೊಂದು ಪೂರಕವಾದಂಥದ್ದು ಅಂತ. ಹೊಸ ಕೆಲಸ ಮಾಡ್ತಾಯಿರ್ತೀವಿ, ಯಾವುದೋ ಒಂದು ಹೊಸ ಕೆಲಸ ಸೇರ್ಕೊಂಡಿದ್ದೀವಿ. ಹೊಸ ಕೆಲಸ ಮಾಡೋದು ಕರ್ಮ. ಹೊಸ ಕೆಲಸ ಮಾಡ್ತಾ 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 ಹೋದಾಗೆ ಆ ಕೆಲಸದ ಬಗ್ಗೆ ಜ್ಞಾನ ಬರುತ್ತೆ. ಆ ಕೆಲಸದ ಬಗ್ಗೆ ಜ್ಞಾನ ಬಂದ ತಕ್ಷಣ ಕೆಲಸ ಇನ್ನೂ ಚೆನ್ನಾಗಿ ಪರಿಷ್ಕಾರ ಆಗ್ತದೆ. ಆಗ ಜನರ ಮೆಚ್ಚುಗೆ ಬರ್ತದೆ, ನಿನಗೆ ಪ್ರಮೋಷನ್ ಸಿಗ್ಬೋದು, ಏನಾಗಬೇಕು, ಫಲಿತಾಂಶ ಸಿಗುತ್ತೆ. ಆದರೆ ಫಲಿತಾಂಶ ಸಿಗಬೇಕಾದ್ರೆ ಬರೀ ಜ್ಞಾನದಿಂದ ಬರಲಿಲ್ಲ, ಆ ಜ್ಞಾನದ ಮೂಲ ಕರ್ಮ. ಆದ್ದರಿಂದ ಕರ್ಮ ಬಿಡಬೇಡ. ಅದಕ್ಕೆ ಮತ್ತೆ ಅಲ್ಲಿಗೆ ಬಂತು ಅರ್ಜುನನಿಗೆ, ಕರ್ಮ ಬಿಡಬೇಡ ಅಂದರೆ ಯುದ್ಧ ಮಾಡು ಅಂತ ಹೇಳಿದಾಗೆ, ಹೊಸ ಕೆಲಸ ಪರಿಣಿತಿ ಪಡ್ಕೋ ಯುದ್ಧ ಮಾಡು ಅಂತ ಹೇಳಿ. ಆ ಕರ್ಮ ಹೇಗಿರಬೇಕು ಅಂತ, ಯಜ್ಞಶಿಷ್ಟ ಅಶನ ಸಂತಹ ಮುಂಚಂತೆ ಸರ್ವಕಿಲ್ಬಿಷೈ ಭುಂಜಂತೆ ತ್ವೇತ್ವಘಂ ಪಾಪ ಏ ಪಚಂತಿ ಆತ್ಮಕಾರಣ ಅಂತ ಹೇಳ್ತಾನೆ. ಯಾರು ಯಜ್ಞ ಕಾರ್ಯದಿಂದ ಬಂದ ಶೇಷವನ್ನು ಪ್ರಸಾದ ಅಂತ ಹೇಗೆ ತಗೋತಾರೋ ಅವನು ಮಾತ್ರ ಸರ್ವ ಪಾಪಗಳಿಂದ ಮುಕ್ತ ಆಗ್ತಾನೆ. ಯಾರು ದೊರೆತದ್ದನ್ನು ಇನ್ನೊಬ್ಬರ ಜೊತೆಗೆ ಹಂಚ್ಕೋತಾನೋ ಅವನು ಮಾತ್ರ ಚೆನ್ನಾಗಿ ಬದುಕ್ತಾನೆ. ಉಳಿದವ್ರು ಹಂಚ್ಕೊಂಡು ತಿಂದೇ ಹೋದರೆ ಪಾಪಗಳನ್ನು ತಿಂದಂತೆ ಆಗತ್ತೆ. ಏ ಪಚಂತಿ ಆತ್ಮಕಾರಣನಾಥ್ ಅಂತ ಪಾಪ ಏ ಪಚಂತಿ ಆತ್ಮಕಾರಣನಾಥ್, ಪಾಪ ತಿಂದಂಗೆ ಆಗ್ತದೆ ಅಂತ. ಈ ಮಾತು ಎಷ್ಟು ಗಟ್ಟಿಯಾಗಿ ಬರ್ತದೆ ಅಂದರೆ, ನೀ ಮಾಡುವಂಥ ಕೆಲಸದಿಂದ ಬರುವಂಥ ಲಾಭ ಏನಿದೆಯೋ ಅದನ್ನು ಪ್ರಸಾದ ಅಂತ ಬಗಿಬೇಕು. ದೇವರು ಏನು ಕೊಡ್ತಾನೋ ಪ್ರಸಾದ ಅಂತ ತೊಗೋಬೇಕು. ಅಂತ ತೊಗೊಂಡಾಗ ಅದರಿಂದ ಸರ್ವ ಪಾಪಗಳು ಬರೋದಿಲ್ಲ ನಿನಗೆ. ಆದರೆ ಯಾರು ದೊರೆತದ್ದನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ಳೋದಿಲ್ವೋ, ತಾನೇ ತಿಂತಾನೋ ಅವನು ಪಾಪಗಳನ್ನು ತಿಂದ ಹಾಗೆ ಅಂತ. ಈ ಮಾತು ಎಷ್ಟು ಗಟ್ಟಿಯಾಗಿ ಬರ್ತದಲ್ಲ, ಇದಕ್ಕೆ ಅಷ್ಟು ಧ್ವನಿಪೂರ್ಣವಾದಂಥ ಮಾತು ಕಗ್ಗದಲ್ಲಿ ಬರ್ತದೆ.
ಅದೊಂದು ಪದ್ಯ ಹೇಳಬೇಕು. 748 748 ಬಹಳ ಸುಂದರವಾದ ಪದ್ಯ. ಅನ್ನ ಉಣುವಂದು ಕೇಳ್ ಅದನ್ನು ಬೇಯಿಸಿದ ನೀರು ನಿನ್ನ ಬೆಮರೋ ಪರರ ಕಣ್ಣೀರೋ. ಎಷ್ಟು ಅದ್ಭುತ ಮಾತದು. ಅನ್ನ ಉಣುವಂದು ಕೇಳ್ ಅದನ್ನು ಬೇಯಿಸಿದ ನೀರು ನಿನ್ನ ಬೆಮರೋ ಪರರ ಕಣ್ಣೀರೋ. ತಿನ್ನು ನೀ ಜಗಕ್ಕಿತ್ತಲನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಇದು ಭಾಳ ಗಟ್ಟಿ ಮಾತು. ಅನ್ನ ಉಣುವಂದು ಕೇಳ್, ಊಟ ಮಾಡ್ಬೇಕಾದ್ರೆ ಕೇಳ್ಕೋಬೇಕಂತೆ ನನಗೆ. ಅದನ್ನು ಬೇಯಿಸಿದ ನೀರು, ಅನ್ನ ಮಾಡುವಾಗ ಹಾಕಿದ ನೀರಿದೆಯಲ್ಲ ಅದು ನಿನ್ನ ಬೆಮರೋ ಪರರ ಕಣ್ಣೀರೋ. ನೀನು ಗಳಿಸಿದಂಥ ಅನ್ನ ನೀನು ಬೆಮರಿನಿಂದ ಪಡ್ಕೊಂಡದ್ದೋ, ಪರಿಶ್ರಮ ಪಡ್ಕೊಂಡದ್ದೋ, ಅಥವಾ ಇನ್ಯಾರಿಗೋ ವಂಚನೆ ಮಾಡಿ ಪಡ್ಕೊಂಡದ್ದೋ. ಪರರ ಕಣ್ಣೀರು. ತಿನ್ನು ನೀ ಜಗಕ್ಕಿತ್ತಲನಿತ, ನೀನು ಎಷ್ಟು ತಿಂತೀಯೋ ಜಗತ್ತಿಗೆ ಎಷ್ಟು ಕೊಡ್ತೀಯೋ ಅಷ್ಟನ್ನು ಮಾತ್ರ ತಿನ್ನೋಕೆ ಅರ್ಹ ಆಗ್ತೀಯ. ನೀನು ಜಗತ್ತಿಗೆ ಎಷ್ಟು ಕೊಡ್ತೀಯೋ ಅಷ್ಟನ್ನು ಮಾತ್ರ ತಿನ್ನೋದಕ್ಕೆ ನಿನಗೆ ಯೋಗ್ಯತೆ ಇದೆ, ಅರ್ಹ ಆಗ್ತೀಯ. ಮಿಕ್ಕ ಊಟ, ಬೇರೆ ಊಟ ಇದೆಯಲ್ಲ, ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಎಷ್ಟು ಗಟ್ಟಿ ಮಾತದು. ಇದು ಕರಗೋದಿಲ್ಲ, ಗಂಟು ಕೂತ್ಕೊಂಡ್ಬಿಡುತ್ತೆ ನೀನು ಒಳಗೆ. ಜೀರ್ಣಿಸದ ಋಣಶೇಷ, ಆ ಋಣ ಶೇಷ ಉಳ್ಕೊಂಡ್ಬಿಡುತ್ತೆ ನೀನು ಗಟ್ಟಿಯಾಗಿ. ಆದರೆ ತಿನ್ನೋಕೆ ಅರ್ಹತೆ ಇಲ್ಲ ನಿನಗೆ. ಅದು ಎಷ್ಟು ಗಟ್ಟಿಯಾಗಿ ನೀನು ಪಾಪ ತಿಂದಂತೆ ಅಂತ ಭಗವದ್ಗೀತೆ ಹೇಳುತ್ತೋ ಅದೇ ಮಾತನ್ನು ಹೇಳ್ತಾರೆ, ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಇದು ಅದಕ್ಕೆ ಅನ್ನ ಉಣುವಂದು ಕೇಳ್ ಅದನ್ನು ಬೇಯಿಸಿದ ನೀರು ನಿನ್ನ ಬೆಮರೋ ಪರರ ಕಣ್ಣೀರು. ಎಷ್ಟೋ ಸಲ ಅನಿಸುತ್ತೆ, ಈ ಬೇರೆ ಹಾದಿಯಿಂದ ಬರುವಂಥ ದುಡ್ಡಿದೆಯಲ್ಲ, ಪ್ರಾಮಾಣಿಕವಾಗಿ ಇಲ್ಲದಂಥ ರೀತಿಯಲ್ಲಿ ಅಪ್ರಾಮಾಣಿಕವಾಗಿ ಬಂದಂಥ ದುಡ್ಡು ಬೇಕಾದಷ್ಟು ಬರ್ಬೋದು. ಬಂದಾಗ ಅದು ಒಳ್ಳೇದು ಮಾಡ್ತದೆ ಅಂತ ಹೇಳೋಕ್ಕಾಗಲ್ಲ. ನಾನೊಂದು ಕಡೆ ಬರೆದಿದ್ದೆ, ಈಗಿನ ಕಾಲದಲ್ಲಿ ಸ್ವಂತ ಕಷ್ಟಪಟ್ಟ ದುಡ್ಡೇ ನಮ್ಮ ಮೈಗೆ ಅರಗೋದಿಲ್ಲ. ಮತ್ತೊಬ್ಬರು ಬೇಡ ಅಂತ ಕೊಟ್ಟಂಥ ದುಡ್ಡು, ಲಂಚ ಅಂತ ಕೊಟ್ಟಂಥ ದುಡ್ಡು, ರುಷವತ್ತು ಅಂತ ಕೊಟ್ಟಂಥ ದುಡ್ಡು ಅವ್ರಿಗೆ ನಿಮಗೆ ಹರಕೆ ಹೊತ್ತು ಕೊಡ್ತಾರೆ. ದುಡ್ಡು ಕೊಡಬೇಕಾದ್ರೆ ಶಾಪ ಹಾಕಿ ಕೊಡ್ತಾರೆ. ಕಷ್ಟಪಟ್ಟು ದುಡ್ಡೇ ನಮ್ಮ ಮೈಗೆ ಆಗದೇ ಇರುವಂಥ ಕಾಲದಲ್ಲಿ ಶಾಪ ಹಾಕಿಕೊಟ್ಟು ದುಡ್ಡು ಒಳ್ಳೇದಾಗೋಕ್ಕೆ ಸಾಧ್ಯ ಇದೆಯಾ? ನಮ್ಮ ತಂದೆದೊಂದು ಮಾತು ಹೇಳಬೇಕು, ಭಾಳ ಗಟ್ಟಿಯಾಗಿ ನಂಬ್ಕೊಂಡಿದ್ರು ಅವ್ರು. ಹಾಗೆ ಬದುಕಿದ್ದು ಹಾಗೇನೆ ಕೊನೆವರೆಗೂ. ಅವ್ರಿಗೊಂದು ನಂಬಿಕೆ ಇತ್ತು, ನಾನು ತಪ್ಪು ಮಾಡಿದರೆ ಅದರ ಶಿಕ್ಷೆ ನನ್ನ ಮಕ್ಕಳಿಗೆ ಬರುತ್ತೆ ಅಂತ. ಅದು ನಿಜ. ಅದೇ ಋಣಶೇಷ ಅಂತ ಹೇಳಬೇಕು. ಜೀರ್ಣಿಸದ ಋಣಶೇಷ, ನಾವು ಮಾಡಿದ ತಪ್ಪಿಗೆ ನಮ್ಮ ಮಕ್ಕಳು ಶಾಪ ಕೊಡಬೇಕಾಗತ್ತೆ ಅಂತ. ಅವರು ದೊಡ್ಡ ಅಧಿಕಾರದಲ್ಲಿ ರಿಟೈರ್ ಆದರು. ಇಡೀ ರಾಜ್ಯಕ್ಕೆ ಅತ್ಯಂತ ಮುಖ್ಯಸ್ಥರಾಗಿ ರಿಟೈರ್ ಆದರು. ಅಗ್ರಿಕಲ್ಚರ್ ಡೈರೆಕ್ಟರ್ ಅಂತ ರಿಟೈರ್ ಆದರು. ಅವ್ರು ರಿಟೈರ್ ಆಗಿ ಹೋಗ್ತಿರೋ ಒಂದು ಮನೆ ಇಲ್ಲ, ಒಂದು ಸೈಟ್ ಇಲ್ಲ, ಬೇಕು ಅನ್ನಿಸ್ತಿಲ್ಲ, ನಾವು ಆರಾಮಾಗಿದ್ವಿ. ರಿಟೈರ್ ಆದ 4 ವರ್ಷಕ್ಕೆ ಇವ್ರ ಕೈಯಲ್ಲಿದ್ದಂಥ ಹುಡುಗ ಒಬ್ಬನು ಅವ್ನು ಡೈರೆಕ್ಟರ್ ಆದರು. ನಮ್ಮ ತಂದೆ ಮನೆಗೆ ಬಂದರು, ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಬೇಕು ಅಂತ. ಊರು ಹೊರಗೆ ನಮ್ಮ ಮನೆ ಹುಡುಕಾಡ್ಕೊಂಡು ಬಂದರು. ಎಲ್ಲಿ ಹಿಡ್ದಿದ್ದೀರಿ ಸರ್ ಮನೆ? ಇದನ್ನು ಒಳ್ಳೆ ಜಾಗದಲ್ಲಿ ಕಟ್ಸ್ಬಾರ್ದ ಮನೆ ಅಂದರು. ಕಟ್ಸ್ಬೇಕಾಗಿತ್ತಪ್ಪ, ದುಡ್ಡು ಇರಲಿಲ್ಲ ನನ್ನ ಕಡೆಗೆ. ನಮ್ಮ ತಂದೆ ಹೇಳಿದರು, ಏನು ಸರ್ ನೀವು ವ್ಯವಹಾರ ಗೊತ್ತಿಲ್ಲ ಸರ್ ನಿಮಗೆ ಅಂದವನು. ನೀವು ಅತ್ಯಂತ ಹೆಡ್ ಪೋಸ್ಟಲ್ಲಿದ್ದಿರಿ, ಮನಸ್ಸು ಮಾಡಿದ್ರಿ, ಏನು ಸರ್ ಎಷ್ಟೋ ಮನೆ ಮಾಡ್ಬೋದಾಗಿತ್ತಲ್ಲ ಅಂದರು. ಏನು ಹೇಳ್ತಾರೆ ನಮ್ಮ ತಂದೆ ಅಂತ ನೋಡ್ತಾ ಇದ್ದೆ. ಒಂದೇ ಮಾತು ಹೇಳಿದ್ರು, ಮಾಡ್ಬೋದಾಗಿತ್ತೇನೋಪ್ಪ, ಆಸ್ತಿ ಮಾಡ್ಬೋದಾಗಿತ್ತೇನೋ, ಆದರೆ ನನ್ನ ಮಕ್ಕಳು ಹುಚ್ಚಾಗ್ತಿದ್ರು ಅಂದರು. ತಕ್ಕಂತ ಅಂದ್ಬಿಟ್ರು, ನನ್ನ ಮಕ್ಕಳು ಹುಚ್ಚಾಗ್ತಿದ್ರು ಅಂತ. ಅಂದರೆ ಅವ್ರದ್ದು ಏನು ಅಂದರೆ, ನಾನು ಮಾಡಿದ ತಪ್ಪಿಗೆ ನನ್ನ ಮಕ್ಕಳು ಬಾಧ್ಯಸ್ಥರಾಗ್ತಾರೆ ಅಂತ. ಇದು ಪ್ರಜ್ಞೆ ಹೇಗಿದೆ ನೋಡಿ. ಅದಕ್ಕೆ ಹೇಳ್ತದೆ, ಅನ್ನ ಉಣುವಂದು ಕೇಳದ ನೀರು ನಿನ್ನ ಬೆಮರಿಂದ ಬಂದದ್ದೋ ಅಥವಾ ಮತ್ತೊಬ್ಬರ ಕಣ್ಣೀರಿಂದ ಬಂದದ್ದೋ. ನೀನು ಜಗತ್ತಿಗೆ ಎಷ್ಟು ಕೊಡ್ತೀಯೋ ಅಷ್ಟನ್ನು ಮಾತ್ರ ಪಡ್ಕೊಳ್ಳಿಕ್ಕೆ ಅರ್ಹ ಆಗ್ತೀಯ. ಬೇರೆದೇನಾದರೂ ಬಂದಿದ್ದರೆ ಅದು ಜೀರ್ಣಿಸದ ಋಣಶೇಷ ಮಂಕುತಿಮ್ಮ, ಕರಗಿಸೋಕೆ ಸಾಧ್ಯ ಇಲ್ಲ, ಅದು ಒಳಗಡೆ ಕಾಡುತ್ತೆ ನಿನ್ನ ಅಂತ ಹೇಳುವಂಥದ್ದು. ಆದ್ದರಿಂದ ಈ ಕರ್ಮವನ್ನು ಮಾಡುವಂಥ ರೀತಿ ಹೇಗಿರಬೇಕು ಅಂತ ಹೇಳಿದ್ದನ್ನು ಇಲ್ಲಿಗೆ ಮಾತು ನಿಲ್ಲಿಸೋಣ. ನಾಳೆಗೆ ಮುಂದುವರಿಸೋಣ. ನಮಸ್ಕಾರ.